ಎಲ್ರಿಗೂ ಕೂಡ ಒಂದು ಹಾಡು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸೊ ಈ ಕನಸು ಯಾಕಿರುತ್ತೆ ಅಂತ, ಸ್ವಂತ ಮನೆಯೇ ಬೇಕು ಅನ್ನೋಂಥ ಕನಸು. ಐ ಹ್ಯಾವ್ ಗೋನ್ ಟು ದಟ್ ವರ್ಸ್ಟ್ ಕಂಡೀಷನ್ ನನ್ನ ಜೀವನದಲ್ಲಿ ಇದ್ದಿದ್ದು. ಇವಾಗ ನಮ್ಮ ಜನ ಎಲ್ಲ ನನಗೆ ತುಂಬ ಇನ್ಸಲ್ಟ್ ಮಾಡಿದರು. ಅವ್ರು ಎಲ್ಲರಿಗೂ ಅವ್ರು ಬಂದು ಓಪನ್ ಆಗಿ ನನಗೆ ಹಿಂಗೆ ಹೇಳಿದ್ರು. ಟರ್ನ್ ಕೀ ಅನ್ನುವಂಥ ಒಂದು ಪ್ರಾಜೆಕ್ಟ್ ಹೊಸ ಪರಿಚಯ, ಅಂದರೆ ಏನಿದೆ ವಿಶೇಷತೆ? G+1 ಮನೆ ಕಟ್ಟಬೇಕಾದ್ರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ರಲ್ಲಿ ನಮ್ಮ ಪ್ರೈಸ್ ಬಂದ್ಬಿಟ್ಟು 61,000 ನಮ್ಮ ಪ್ರೈಸ್. ಸೊ ಇದರಿಂದ ಏನು ಲಾಭ ಆಗುತ್ತೆ ಅಂತ? ಬೇರೆ ಏನಿಲ್ಲ ಮೇಡಮ್, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಟ್ ಏನು ಗೊತ್ತಾ, ನೀವು ತುಂಬ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ. ಪ್ರೊಫೆಷ್ನಲ್ ಆಗಿ ಅಂದರೆ ನಿಮ್ಮ ಕೆಲಸದಲ್ಲಿ ಮಾಡಬಹುದು, ಬಟ್ ಅಲ್ಲಿ ಎಮೋಷ್ನಲ್ ಆಗು ಕೂಡ ಕನೆಕ್ಟ್ ಆಗಬೇಕಾಗುತ್ತೆ. ಬಂದೇ ಬರುತ್ತೆ ಅಂತನಾ? ಖಂಡಿತ ಬರುತ್ತೆ. ಯಾರು ಬರಲ್ಲ ಅಂತ ಹೇಳಿದ್ರೆ ಸುಳ್ಳು. ತುಂಬ ಈ ಫೀಡ್ಗಳಲ್ಲೆಲ್ಲ ಅಂತ ಬರೋದು, ಈಗ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಅದರಲ್ಲಿ ವಾವ್ ಎಂಥ ಮನೆ ಕಟ್ಬಿಟ್ಟಿದ್ದಾರಪ್ಪ, ಅದು ಕೇವಲ ಇಷ್ಟು ಲಕ್ಷಕ್ಕೆ ಅಂತ ದೊಡ್ಡದಾಗಿ ಹಾಕಿಬಿಟ್ಟು. ಸೊ ಜನ ಮೋಸ ಹೋಗ್ತಾರೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಕಲ್ಪ್ರೇಟ್ ಅವ್ರನ್ನಲ್ಲ, ಜನ ನಂಬೋರ ಹತ್ರ ಹೋಗ್ತಾರಲ್ಲ ಅವರೇ ಕಲ್ಪ್ರೇಟ್. ಅದೇ 40 ಲಕ್ಷದ ಪ್ರಾಜೆಕ್ಟ್ ಅಂತಾನೆ ಅನ್ಕೊಳ್ಳಿ, ನಾನು ದುಡ್ಡು 40 ಲಕ್ಷ ಒಟ್ಟಿಗೆ ಕೊಡಬೇಕಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ? ಅವರು ನಿಮ್ಮನ್ನು ಬೇಕಾದರೆ ಟ್ರ್ಯಾಪ್ರಲ್ಲಿ ಹಾಕೋಕ್ಕೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ, 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ದುಡ್ಡು ನಿಮ್ಮ ಕೈ ಬಿಟ್ಟು ಹೋದ್ಮೇಲೆ ದಟ್ ಈಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ಎಮೋಷನ್ಸ್ಗೇನು ಅಷ್ಟು ವ್ಯಾಲ್ಯೂ ಕೊಡೋದಿಲ್ಲ, ಫೀಲಿಂಗ್ಸ್ಗೆ. ಯಾಕಂದರೆ ನೀನು ದುಡ್ಡು ಕೊಡು, ನಾನು ಕಟ್ಕೊಡ್ತೀನಿ ಅಷ್ಟೇ. ಇಫ್ ವಿ ಫೇಲ್ ಟು ಯೂಸ್ ಎನಿ ಆಫ್ ದ ಸೆಟ್ ಮೆಟೀರಿಯಲ್ಸ್, ಕಸ್ಟಮರ್ ಹ್ಯಾಸ್ ಅ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್. ಈಗ ಮನೆ ಎಲ್ಲ ಚಂದ ರೆಡಿ ಆಯಿತು, ಕೀನು ಕೊಡ್ತೀರಾ, ಆಮೇಲೆ ಕೆಲವು ಸಮಸ್ಯೆಗಳು ಬರುತ್ತೆ ಮಾಡಿ ಅಂತ. ನಾನು ಹೇಳೋದು ಒಂದೇ ಒಂದು ಮಾತು ಮ್ಯಾಮ್, ನಂಬಿಕೆ ನಿಮ್ಗೆ ಒಂದು ಪಾಯಿಂಟ್ ಕಡಿಮೆ ಇದ್ರು ಖಂಡಿತ ನನ್ನ ಹತ್ರ ಬರಲೇಬೇಡಿ. ಮನೆ ಫುಲ್ ಕಟ್ಟಿ ಆಗಿದೆ ಅಂತ ಅನ್ಕೊಳ್ಳಿ, ಕಟ್ಟಿ ಆದಮೇಲೆ ಇಂಥ ಸಮಸ್ಯೆನ ನಾವು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಯಾವುದು? ವೀಕ್ಷಕರೇ ನಮಸ್ಕಾರ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಮನೆ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡೋದಕ್ಕೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ನ ಮಾಲಕರಾಗಿರುವಂತಹ ರಿಯಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸರ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಬಟ್ ಈಗ ಮನೆ ಅಂದ ತಕ್ಷಣ ನೆನಪಾಗೋದು ಎಲ್ರಿಗೂ ಕೂಡ ಒಂದು ಹಾಡು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸೊ ಮದುವೆ ಅಂತ ಅಂದಾಗ ಅದು ಖರ್ಚು, ಅದು ಕಾಳಜಿ, ಅದು ಕನಸು, ಅದೇ ಸೇಮ್ ಮನೆಗೂ ಇನ್ಕ್ಲೂಡ್ ಆಗುತ್ತೆ. ಅದು ಖರ್ಚು, ಅದು ಕಾಳಜಿ, ಅದು ಕೂಡ ಕನಸು. ಸೊ ಮದುವೆಲೆಲ್ಲ ಸ್ವಂತ, ಗಂಡನೂ ಸ್ವಂತ ಇರ್ತಾನೆ, ಹೆಂಡ್ತಿನೂ ಸ್ವಂತ. ಸೊ ಮನೇನೂ ತುಂಬ ಜನರಿಗೆ ಕನಸಿರುತ್ತೆ ಸ್ವಂತವೇ ಇರಬೇಕು ಅಂತ. ಸೊ ಎಷ್ಟೇ ಮನೆ ಕಟ್ಟಿದ್ರು, ಹೇಗೆ ಚಂದ ಕಟ್ಟಿದ್ರು, ನಂದೊಂದು ಕನಸಿರುತ್ತೆ, ನನ್ನ ಸ್ವಂತ ಮನೆ ಇರಬೇಕು ಅನ್ನೋಂಥ ಕನಸು ತುಂಬ ಜನರಿಗೆ. ಆ ಕನಸೇ ಒಂದು ವಿಚಿತ್ರ. ಅದು ಯಾವತ್ತೂ ಯಾರಿಗೂ ಏನು ಹೇಳಿ ನಂಗೆ ಮನೆ ಕಟ್ಟೋ ಕನಸಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಖಂಡಿತ. ಸೊ ಈ ಕನಸು ಯಾಕಿರುತ್ತೆ ಅಂತ, ಸ್ವಂತ ಮನೆಯೇ ಬೇಕು ಅನ್ನೋಂಥ ಕನಸು? ಅದು ಆ್ಯಕ್ಚುಲಿ ಮೇನ್ ರೀಸನ್ ಏನಂದರೆ ಮೇಡಮ್, ಆ್ಯಕ್ಚುಲಿ ಟೆನೆಂಟ್ ಹೌಸ್ರಲ್ಲಿರೋ ಪ್ರತಿಯೊಬ್ಬರಿಗೂ ಆ ಕನಸು ಇರುತ್ತೆ, ನಮಗಂತ ಒಂದು ಮನೆ ಇರಬೇಕಂತ ಹೇಳ್ಬಿಟ್ಟು. ಮತ್ತು ಈ ಸೊಸೈಟಿ ಕೊಡೋ ಪ್ರೆಷರ್ ಇದಲ್ಲ ನಿಮಗೆ, ಆ ಪ್ರೆಷರ್ಗೆ ಯು ವಾಂಟ್ ಟು ಪ್ರೂವ್ ಯು ಆರ್ ಸಕ್ಸಸ್ಫುಲ್. ವೆನ್ ಯು ವಾಂಟ್ ಟು ಪ್ರೂವ್ ಸಕ್ಸಸ್ಫುಲ್, ಮನೆ ಕಟ್ಟೋದು, ನಿಮಗಂತ ಒಂದು ಗಾಡಿ ಇರೋದು, ಆಲ್ ದಿಸ್ ಥಿಂಗ್ಸ್ ಯು ಆರ್ ಸಮ್ವೇರ್ ಟ್ರೈಂಗ್ ಟು ಟೆಲ್ ದ ಸೊಸೈಟಿ, ಎಸ್ ನಾನು ನಿನಗಂದರೆ ಕಡಿಮೆ ಇಲ್ಲ, ನನಗಂತ ಒಂದು ಮನೆ ಇದೆ, ನಾನು ಡ್ರೀಮ್ ಹೌಸ್ ಕಟ್ಟಿದ್ದೀನಿ, ಡ್ರೀಮ್ ಹೌಸ್ ಕೊಂಡ್ಕೊಂಡಿದ್ದೀನಿ, ಸೊ ಐ ಹ್ಯಾವ್ ಅಚೀವ್ಡ್ ಮೈ ಮೈಲ್ ಸ್ಟೋನ್ ಅನ್ನೋದು ಒಂದು ಕಾಮನ್ ಆಗಿರೋ ಒಂದು ಇದು ಮ್ಯಾಮ್, ಆ್ಯಕ್ಚುಲಿ ಹ್ಯೂಮನ್ ಬೀಯಿಂಗ್ ಟೆನೆನ್ಸಿ. ಸೊ ಸ್ವಂತ ಮನೆ ಇರಬೇಕು ಅನ್ನೋದು ಖಂಡಿತ ಟು ಬಿಕಾಸ್ ಒಂದು ರಿಯಾಲಿಟಿ. ನೀವು ಇದು ನೋಡಿ, 4 years ಬಿಫೋರ್ 10,000 ರೂಪಾಯಿಗೆ 1 BHK ಮನೆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಆಫ್ ದ ಜಾಗದಲ್ಲಿ ಸಿಗ್ತಿತ್ತು, ಸಿಟೀಸ್ರಲ್ಲಿ, ಸಿಟಿ ಲಿಮಿಟ್ಸಲ್ಲಿ. ಇವತ್ತು 1 BHK ಅನ್ನೋದು 18,000 20,000 ಇದೆ. ದ ನಾಮಿನಲ್ 300 ಸ್ಕ್ವೇರ್ ಫೀಟ್ 350 ಸ್ಕ್ವೇರ್ ಫೀಟು ತುಂಬ ಕಂಜೆಸ್ಟೆಡ್ ಆಗಿರೋದು. ಕೆಲವು ಓನರ್ಸ್ ಇನ್ಕ್ರೀಸ್ ಮಾಡಲ್ಲ, ಟಚ್ ವುಡ್ ಒಳ್ಳೆಯವರು ಇದ್ದಾರೆ, ಇನ್ನು 15,000ಕ್ಕೂ ಇದೆ ಮನೆ, ಇಲ್ಲ ಅಂತಿಲ್ಲ, ಬೆಂಗಳೂರು ಸಿಟಿ ಒಳಗಡೆ. ಬಟ್ ಪ್ರೈಸಸ್ ಹ್ಯಾಸ್ ಗೋನ್ ಅಪ್ ಲೈಕ್ ಎನಿಥಿಂಗ್. ಇನ್ನು ನೆಕ್ಸ್ಟು ನಿಮ್ಮ ಒಂದು 10 years ಅಷ್ಟರಲ್ಲಿ ಇಟ್ ಮೈಟ್ ಗೋ ಟು 25,000 to 30,000. ಮನೆ ಫ್ಯಾಮಿಲಿನಲ್ಲಿ ನೀವು 3 ಜನ ಇರ್ಬೋದು, ಅಲ್ಲಿ 2 ಇರ್ಬೋದು, ಒಬ್ಬರು ಫುಲ್ ಸ್ಯಾಲ್ರಿ ರೆಂಟಿಗೆ ಮಾತ್ರ ಕೊಡೋ ಥರ ಹೋಗುತ್ತೆ. ನೆವರ್ ಟು ಲೇಟ್ ಟು ಸ್ಟಾರ್ಟ್ ಕನ್ಸ್ಟ್ರಕ್ಷನ್, ಅಷ್ಟೇ ನಾನು ಹೇಳೋದು. ಆದಷ್ಟು ಜಲ್ದಿ ಸ್ವಂತ ಮನೆಗೆ ಹೋಗ್ಬಿಡಿ, ಸೊ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹೌದು, ಅದು ಸ್ವಂತ ಮನೆ ಕನಸು ಬಂದಾಗಲೂ ಕೂಡ ತುಂಬ ಜನ ಇಂಡಿವಿಜುವಲ್ ಹೌಸನ್ನು ನಾವು ಕಟ್ಟಬೇಕು, ಇಂಡಿವಿಜುವಲ್ ಆಗಿರಬೇಕು ಅನ್ನೋ ಕನಸನ್ನು ಜಾಸ್ತಿ ಇಟ್ಕೊಂಡಿರ್ತಾರೆ. ಇದು ಯಾಕೆ ಅನಿಸ್ತಿರ್ಬೋದು ಅವ್ರಿಗೆ? ರೀಸನ್ ಬಿಕಾಸ್ ಯಾಕಂದರೆ ಇವಾಗ ನೀವು ನಿಮ್ಮ ಓನ್ ಜಾಗದಲ್ಲಿ ಮನೆ ಇದ್ದರೆ, ಆ ಮನೆ ಅಲೆದಾದರೂ ಕೂಡ ಲ್ಯಾಂಡ್ಗಂತ ಒಂದು ವ್ಯಾಲ್ಯೂ ಇರುತ್ತೆ ಮ್ಯಾಮ್. ಇವಾಗ ಅಪಾರ್ಟ್ಮೆಂಟ್ ತೊಗೊಂಡ್ರೆ, ಯಾವುದೇ ಅಪಾರ್ಟ್ಮೆಂಟ್ ಇರಲಿ, ಫಸ್ಟು 3 years 5 years ಫ್ರೀ ಮೇಂಟೆನೆನ್ಸ್ ಕೊಡ್ತಾರೆ. ಆ 5 years ಇಲ್ಲ 10 years ಆದಮೇಲೆ ಅದರಲ್ಲಿ ಬರೋ ಪ್ರಾಬ್ಲಮ್ಸ್ ಡಿಪ್ರಿಷಿಯೇಷನ್ನೇ ಇರುತ್ತೆ ವ್ಯಾಲ್ಯೂ.
ನಥಿಂಗ್ ಗೋಯಿಂಗ್ ಟು ಹೈ ಆ್ಯಕ್ಚುಲಿ, ಅದರಲ್ಲಿ ಯಾವುದು ಬರೋಲ್ಲ. ಇವಾಗ ನೀವೊಂದು 50 lakhs ಒಂದು ಜಾಗ ತೊಗೊಂಡು ಒಂದು 40 lakhs ಮನೆ ಕಟ್ಟಿದ್ರೆ ಟೋಟಲ್ 1 ಕೋಟಿ ರೂಪಾಯಲ್ಲಿ ನಿಮಗಂತ ಒಂದು ಸ್ವತಃ ಮನೆ ಇರುತ್ತೆ. ಇವಾಗ ಬ್ಯಾಂಗ್ಳೂರು ಸಿಟಿ ಲಿಮಿಟ್ಸಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು 2 BHK 1.3 crore, 1.4 crore, 1.5 crore. ಎಂಡ್ ಆಫ್ ದ ಡೇ ನಿಮ್ಮ ಪಕ್ಕದಲ್ಲಿರೋ ಗೋಡೆನೂ ನಿಮ್ಮದಲ್ಲ, ಆ ಕಡೆ ಮನೆಯವರು ಇದ್ದಾರೆ, ಕೆಳಗಡೆ ಇರೋರು ಬೇರೆಯವರು ಇದ್ದಾರೆ, ಮೇಲೆ ಇರೋರು ಬೇರೆಯವರು ಇದ್ದಾರೆ. ಸೊ ಅದು ದಟ್ ನೆವರ್ ಕಂಪ್ಲೀಟ್ಸ್. ಸೊ ಇಂಡಿವಿಜುವಲ್ ಹೌಸ್ ಇಸ್ ಆಲ್ವೇಸ್ ಪ್ರಿಫರಬಲ್ ಮ್ಯಾಮ್ ಆ್ಯಕ್ಚುಲಿ. ಪ್ರತಿಯೊಬ್ಬರು ಬಿಕಾಸ್ ಅವ್ರ ಮನೆ ಮುಂದೆ ಒಂದು ಫಂಕ್ಷನ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಈ ಲೈಕ್ ಅದರಲ್ಲಿ ಹೆಂಗಂದರೆ ನಿಮಗೆ ಒಂದು 7 ಗಂಟೆ ಮೇಲೆ ಕೆಲಸ ಮಾಡೋಂಗಿಲ್ಲ, 8 ಗಂಟೆ ಮೇಲೆ ಪರ್ಮಿಷನ್ ತೊಗೊಬೇಕು, ಅಸೋಸಿಯೇಷನ್ದಲ್ಲಿ ಅಪ್ರೂವಲ್ ತೊಗೊಬೇಕು, ಪ್ರತಿಯೊಂದು ಇರುತ್ತೆ. ಸ್ವಂತ ಮನೆ ಅಂದಮೇಲೆ ನಮ್ಮದೇ ಎಲ್ಲ ಇರುತ್ತಲ್ಲ, ಇದ್ರದ್ದು ನಿಮ್ಗೆ ಟೆರೆಸ್ಸಲ್ಲಿ ಕೂತ್ಕೊಬೋದು, ಕಂಪ್ಲೀಟ್ಲಿ ಯೂಸೇಜ್ ಮಾಡ್ಬೋದು. ಸೊ ದಟ್ ಕಂಪ್ಯಾರಿಸನ್ ಇಲ್ಲ ಹೇಳ್ಬೇಕಾದ್ರೆ ಆ್ಯಕ್ಚುಲಿ. ಅಪಾರ್ಟ್ಮೆಂಟ್ ಅನ್ನೋದು ಇಟ್ ಈಸ್ ಗುಡ್ ಫಾರ್ ಪೀಪಲ್ ಹೂ ಕಾಂಟ್ ಬಿಲ್ಡ್ ಆನ್ ದೇರ್ ಓನ್. ಯಾಕೆಂದರೆ ಭಾಳಷ್ಟು ಜನ ಹೆಂಗಂದರೆ ತುಂಬ ಸೊಫಿಸ್ಟಿಕೇಟೆಡ್ ಆಗಿರ್ತಾರೆ. ಅಯ್ಯೋ ಮನೆ ಕಟ್ಟೋದ, ಯಾವ ಕಾಂಟ್ರಾಕ್ಟ್ರ್ ಹುಡ್ಕೋದು, ಇಲ್ಲ ಜಾಗ ಹೆಂಗೆ ತೊಗೊಳೋದು. ಅಪಾರ್ಟ್ಮೆಂಟ್ಸ್ ಅಂದರೆ ರೆಡಿ ಟು ಈಟ್ ಮೀಲ್ ಥರ, ಎಲ್ಲ ರೆಡಿ ಇದೆ, ಬಿಸಿ ನೀರಲ್ಲಿ ನೂಡಲ್ಸ್ ಹಾಕಿ 2 ನಿಮಿಷದಲ್ಲಿ ರೆಡಿ ಆಯಿತು, ಹಂಗೆ ತಿನ್ಕೊಬೇಕು ಅಷ್ಟೇ. ಅರ್ಥ ಆಯ್ತಲ್ಲ ನಿಮಗೆ? ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ದಿಸ್ ಬಿಲ್ಡಿಂಗ್ ಎ ಓನ್ ಹೋಮ್ ಇಸ್ ಅ ಟಾಸ್ಕ್. ಇಟ್ ಈಸ್ ಹಾರ್ಡ್ ಫಾರ್ ಶೋರ್, ನಾಟ್ ಈಸಿ. ಬಟ್ ಅಗೈನ್ ರೈಟ್ ಬಿಲ್ಡರ್ ಚೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿಯೆಸ್ಟ್ ವೇ ಟು ಡೂ. ಕರೆಕ್ಟ್. ಯಾಕಂದರೆ ನಾನೀಗ ನಿಮ್ಮ ಹತ್ರ ರೈಟ್ ಬಿಲ್ಡರ್ ಅಂತ ಹೇಳುವಾಗ ಈ ಕ್ವಶನ್ ನಾನು ನಿಮ್ಮ ಹತ್ರ ಕೇಳೋದೇ ಪರ್ಫೆಕ್ಟ್ ಆಗಿರುತ್ತೆ. ಒಂದು ಮನೆ ಕಟ್ಟಬೇಕು ಅಂತ ಯಾರಾದರೂ ಡ್ರೀಮ್ ಮಾಡಿದಾಗಲೂ ತಕ್ಷಣ ಅವರಿಗೆ ಯೋಚನೆ ಬರೋದು ತಮ್ಮ ಪಕ್ಕದಲ್ಲಿರುವಂತಹ ಮೇಸ್ತ್ರಿ, ತಮ್ಮ ಊರಲ್ಲಿರುವಂತಹ ಮೇಸ್ತ್ರಿ, ಅವ್ರದ್ದೇ ನೆನಪು ಬಂದಿರುತ್ತೆ. ಓಕೆ, ಇವ್ರು ಈ ಥರ ಮನೆ ಕಟ್ಟಿದ್ದಾರೆ, ನೋಡಿರ್ತಾರೆ ಕಣ್ಣಾರೆ, ಓಕೆ ಯಾವ್ಯಾವ ಮನೆ ಕಟ್ಟಿದ್ದಾರೆ ಅನ್ನೋದು, ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ, ಪರಿಚಯ ಇರುತ್ತೆ, ಅವ್ರ ಹತ್ರನೇ ಮಾತಾಡ್ತಾರೆ. ಸೊ ಇಂಥದ್ದೇ ಅವರಿಗೆ ಏನು ಅನುಭವ ಆಗಿರುತ್ತೆ, ಇಂಥದ್ದೇ ಅವರು ರೂಲ್ಸ್ಗಳನ್ನು ಫಾಲೋ ಬಂದಿರ್ತಾರೆ. ಮೇಸ್ತ್ರಿಗೆ ಹೇಳೋದು, ಅಲ್ಲಿ ನಾವೇ ಹೋಗಿ ಸಿಮೆಂಟ್ ತರೋದು, ನಾವೇ ಹೋಗಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ತಗೊಂಡು ಬರೋದು, ಪ್ಲ್ಯಾನ್ ಮಾಡೋದು ನಾವೇ, ಅದೆಲ್ಲ ನಾವೇ ಮಾಡ್ತೀವಿ. ಬಟ್ ಈಗ ಟರ್ನ್ ಕೀ ಅನ್ನುವಂಥ ಒಂದು ಪ್ರಾಜೆಕ್ಟು ಹೊಸ ಪರಿಚಯ, ಅಂದರೆ ತುಂಬ ಜನರಿಗೆ ಪರಿಚಯ ತುಂಬ ಕಡಿಮೆ, ಈಗ ಗೊತ್ತಿದ್ರೂ ಕೂಡ ಇದ್ರ ಬಗ್ಗೆ ತುಂಬ ನಾಲೆಜ್ ಇಲ್ಲ ಅಂತ. ಸೊ ಈಗ ಹೇಗೆ, ಈಗ ಮೇಸ್ತ್ರಿಗಳನ್ನು ಬಿಟ್ಟು ಅಂದರೆ ನಮ್ಮವರನ್ನು ಬಿಟ್ಟು ಬೇರೆಯವರನ್ನ ಹೆಂಗೆ ಇಟ್ಕೊಳ್ಳೋದು ಅಂತ ಆಗಿದೆ ಈಗ. ಅಂದರೆ ಅದನ್ನು ಹೇಗೆ ಅಂತ, ಟರ್ನ್ ಕೀ ಪ್ರಾಜೆಕ್ಟ್ ಅಂದರೆ ಏನಿದೆ ವಿಶೇಷತೆ? ಟರ್ನ್ ಕೀ ಪ್ರಾಜೆಕ್ಟ್ ಅಂದರೆ ಏನಂದರೆ ಮ್ಯಾಮ್, ತುಂಬ ಸಿಂಪಲಾಗಿ ಹೇಳ್ಬೇಕಾದ್ರೆ ನಾನು ನಿಮ್ಮ ಹತ್ರ ಜವಾಬ್ದಾರಿ ಕೊಟ್ಬಿಡ್ತೀನಿ. ಅಪ್ರೂವಲ್ನಿಂದ, ಬೋರ್ವೆಲ್ ಹಾಕೋದ್ರಿಂದ, ಎಲೆಕ್ಟ್ರಿಸಿಟಿನಿಂದ ಪ್ರತಿಯೊಂದು ನೀವೇ ನೋಡ್ಕೊಬೇಕು. ಬಿಲ್ಡಿಂಗ್ ಕೀ ನನಗೆ ಕೊಡಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇವಾಗ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ನಮ್ಮ ಕಂಪ್ನಿಗೆ ಬರೋ ಎಲ್ಲ ಅಪ್ರೋಚ್ ಮಾಡೋ ಕ್ಲೈಂಟ್ಸ್ ಮೋಸ್ಟ್ಲಿ ಬಂದ್ಬಿಟ್ಟು ಮಿಡಲ್ ಕ್ಲಾಸ್. ದೇ ವಿಲ್ ನೆವರ್ ಆಸ್ಕ್ ಫಾರ್ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ಯಾರು ಕೇಳಲ್ಲ. ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂದರೆ ನಾನು ಏನೂ ಮಾಡಲ್ಲ, ದುಡ್ಡು ಕೊಡ್ತೀನಿ, ವಿ ವಿಲ್ ನೆಗೋಷಿಯೇಟ್ ದ ಪ್ರೈಸ್, ಮಾತಾಡೋಣ ಏನೇನು ಕೊಡ್ತೀರಾ ಅಂತ ಹೇಳ್ಬಿಟ್ಟು ವಿ ವಿಲ್ ಫಿಕ್ಸ್ ಅಪ್ ಎವ್ರಿಥಿಂಗ್. ನನಗೆ ಅದರಲ್ಲಿ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನಿಂತ್ಕೊಳೋದು, ಇಲ್ಲ ಪ್ಲ್ಯಾನ್ ಅಪ್ರೂವಲ್ ತೊಗೊಳೋದು, ಇಲ್ಲ ಎಲೆಕ್ಟ್ರಿಸಿಟಿ ತೊಗೊಳೋದು, ಇಲ್ಲ ಬೋರ್ವೆಲ್ಲೋ, ಇಲ್ಲ ನೀರ್ದೋ ಮತ್ತೊಂದು, ನಾನು ಟೆನ್ಷನ್ ಯಾವುದು ತೊಗೊಳಲ್ಲ. ನೀವು ಟೋಟಲ್ ನನಗೆ ಕೀ ಕೊಟ್ಬಿಡಿ ಅಷ್ಟೇ. ದಟ್ ಈಸ್ ಕಾಲ್ಡ್ ಟರ್ನ್ ಕೀ. ಸೊ ಟರ್ನ್ ಕೀ ಅನ್ನೋದು ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಗೇಮ್, ಹಾನೆಸ್ಟಾಗಿ ಹೇಳ್ಬೇಕಾದ್ರೆ. ವೈ? ಬಿಕಾಸ್ ನಾನು ಹೇಳಿದ್ನಲ್ಲ ನಿಮಗೆ, ಸೊಫಿಸ್ಟಿಕೇಟೆಡಾಗಿ ಅಪಾರ್ಟ್ಮೆಂಟ್ಗೆ ಹೋಗಬೇಕು, ನನಗೆ ಈ ಡೇ ಇನ್ ಡೇ ಔಟ್ ಗೌರ್ಮೆಂಟ್ ಆಫೀಸ್ ತಿರುಗೋದು ಇಷ್ಟ ಇಲ್ಲ ಅನ್ನೋರಿಗೆ ದಟ್ ಈಸ್ ದ ರೈಟ್ ಆಪ್ಷನ್. ಸೆಕೆಂಡ್ ನೆಕ್ಸ್ಟ್ ಆಪ್ಷನ್ ಆಫ್ಟರ್ ಅಪಾರ್ಟ್ಮೆಂಟ್, ಟರ್ನ್ ಕೀ ಬಿಲ್ಡರ್ಗೆ ಕೊಡೋದು, ಇಲ್ಲ ಕನ್ಸ್ಟ್ರಕ್ಷನ್ ಕಂಪನಿ ಕೊಡೋದು ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಅನದರ್ ಆಪ್ಷನ್, ಬಿಲ್ಡರ್ ಹತ್ರ ಅಪ್ರೋಚ್ ಮಾಡಿ ನಿಮ್ಗೆ ಬೇಕಾಗಿರೋ ಥರ ಮನೆ ಕಸ್ಟಮೈಸ್ಡಾಗಿ ಮಾಡ್ಕೊಳೋದು. ಓಕೆ, ಮೋಸ್ಟ್ಲಿ ಇದೇ ಮಾಡೋದು ಜನರು ಮ್ಯಾಮ್ ಆ್ಯಕ್ಚುಲಿ. ಮೋಸ್ಟ್ಲಿ ಬಿಲ್ಡರ್ ಹತ್ರ ಅಪ್ರೋಚ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಅಂದರೆ ಮೇಸ್ತ್ರಿ ನಡೆದು ಮನೆ ಕಟ್ಟೋದು. ಈಗ ನೀವು ಹೇಳಿದ್ರೆ ಇದು ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಗೆ ನಾವು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು ಅಂತ, ಯಾಕಂದರೆ ಅವರಿಗೂ ಒಂದು ಆಸೆ ಇರುತ್ತೆ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಈಗ ನಾನು ಒಂದು ಮನೆ ಕಟ್ಟಬೇಕು ಅಂತಿದ್ದೀನಿ, ನನಗೆ ಈಗ ನನ್ನ ತಲೆಯಲ್ಲಿ ಏನಿದೆ ಅಂದರೆ ಟರ್ನ್ ಕೀ ಪ್ರಾಜೆಕ್ಟ್ ಅಂದರೆ ತುಂಬ ದುಡ್ಡು ಕೊಡಬೇಕು, ಅಂದರೆ ನನಗೆ ಟೈಮ್ ಇಲ್ಲ, ದುಡ್ಡಿದೆ, ಕೊಟ್ಬಿಡ್ತೀನಿ, ಕೆಲಸ ಮಾಡ್ಕೊಳ್ಳಿ ಅನ್ನೋಂಥ ಕಾನ್ಸೆಪ್ಟ್. ಸೊ ಇದು ಹಾಗಾ, ಅಥವಾ ನನ್ನ ಹತ್ರ ದುಡ್ಡು ಕಡಿಮೆ, ಅಂದರೆ ದುಡ್ಡು ನನಗೆ ಬಜೆಟ್ ಫ್ರೆಂಡ್ಲಿನೂ ಆಗಬೇಕು, ಬಟ್ ಹೀಗೂ ಆಗಬೇಕು, ಟರ್ನ್ ಕೀ ಪ್ರಾಜೆಕ್ಟು ನಂಗೆ ಸಿಗಬೇಕು, ಹಾಗ ಎರಡೂ ಆಗುತ್ತಾ? ಅಥವಾ ದುಡ್ಡಿದೆ, ಟೈಮ್ ಇಲ್ಲ ಅನ್ನೋದಕ್ಕೆ ನಾನು ನಿಮಗೆ ಪ್ರಾಜೆಕ್ಟ್ ಕೊಡೋದು? ಅವ್ರಿಗೆ ರೈಟ್ ಆಗಿರೋ ಟೈಮ್ ಆ್ಯಕ್ಚುಲಿ ಥಿಂಕ್ ಮ್ಯಾಮ್. ಇವಾಗ ನನ್ನ ಹತ್ರ ದುಡ್ಡಿದೆ, ಟೈಮ್ ಇಲ್ಲ, ನಾನು ವಿದೇಶದಲ್ಲಿ ಇದ್ದೀನಿ, ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ನನ್ನ ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು, ದುಡ್ಡು ಕೊಟ್ಬಿಡ್ತೀನಿ, ಎಲ್ಲ ನೀವೇ ನೋಡ್ಕೊಳ್ಳಿ, ಅವ್ರಿಗೆ ಪರ್ಫೆಕ್ಟ್ ಆಗಿರೋರು. ಮಿಡಲ್ ಕ್ಲಾಸು, ನಾನು ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ತಿದ್ದೀನಿ, ನನ್ನ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಾನೇ ಫಸ್ಟ್ ಪರ್ಸನ್ ಮನೆ ಕಟ್ತಿದ್ದೀನಿ ಅನ್ನೋರಿಗೆ ಅಪ್ರೋಚ್ ಅ ರೈಟ್ ಬಿಲ್ಡರ್, ಅವ್ರಿಗೆ ಕೆಲಸ ಕೊಡಿ ಅಷ್ಟೇ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಬಿಕಾಸ್ ಟರ್ನ್ ಕೀ ಅಂದಾಗ ಏನಾಗುತ್ತೆ ಅಂದರೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. 10 ರೂಪಾಯಿ ಕೆಲಸ, ಅದರಲ್ಲೊಂದು 5 ರೂಪಾಯಿ ಅಲ್ಲಿ ಹೋಗುತ್ತೆ ಪ್ರಾಫಿಟ್ಟು, ಇವ್ರಿಗೊಂದು 5 ರೂಪಾಯಿ ಹೋಗುತ್ತೆ, ಅವ್ರಿಗೊಂದು 5 ರೂಪಾಯಿ, ಎವ್ರಿ ಒನ್ ವಿಲ್ ಟೇಕ್ ದ ಕಟ್. ಆ ಕಟ್ಟೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಡ್ರೀಮ್ ಹೌಸ್
ಡ್ರೀಮ್ನ ಫಿಲ್ಫಿಲ್ ಮಾಡೋದು ಈಸಿ ಆಗುತ್ತೆ. ಇವಾಗ ನೀವು ಇಲ್ಲ ನನಗೆ ಲಿಮಿಟ್ಸ್ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ಆ್ಯಕ್ಚುಲಿ. ಎಸ್. ಸೊ ಇದರಿಂದ ಏನು ಲಾಭ ಆಗುತ್ತೆ ಅಂತ, ಈಗ ನಾನೀಗ ಟರ್ನ್ ಕೀ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂದ್ಕೊಳ್ಳಿ, ಸಮಯ ಉಳಿತಾಯ ಆಗುತ್ತೆ ಅನ್ನೋದು ಬಿಟ್ಟು ಬೇರೆ ಏನೆಲ್ಲ ಲಾಭ ಸಿಗುತ್ತೆ? ಬೇರೆ ಏನಿಲ್ಲ ಮೇಡಮ್, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಮೈನ್ ಇವಾಗ ಎಲ್ಲರಿಗೂ ಇರೋದೇನೆಂದರೆ ಸ್ಟ್ರೆಸ್ ಬೇಡ. ಆಫೀಸ್ಗಳಲ್ಲಿ ನಾನು ಆಲ್ಮೋಸ್ಟ್ 14 ಅವರ್ಸ್ ಕೆಲಸ ಮಾಡ್ತೀನಿ, 16 ಅವರ್ಸ್ ಕೆಲಸ ಮಾಡ್ತೀನಿ ಅಂತಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಕೆಲಸ ಮಾಡ್ತಿದ್ದಾರೆ, ಅಂಥವ್ರಿಗೆ ಇದು ಬೆಟರ್ ಆಪ್ಷನ್. ದುಡ್ಡು ಒಂದು ಇಶ್ಯೂ ಇಲ್ಲ ಅನ್ನೋರಿಗೆ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಇವಾಗ ದುಡ್ಡು ನನಗೆ ಮೇಜರ್ ಇಶ್ಯೂ ಇದೆ, ನನ್ನ ಬಜೆಟೇ 40 lakhs, ಇದರಲ್ಲೇ ಮನೆ ಕಟ್ಟಬೇಕಂದ್ರೆ ಒಂದು ರೈಟ್ ಬಿಲ್ಡರ್ನ ಅಪ್ರೋಚ್ ಮಾಡಿ ಮನೆ ಕಟ್ಟೋದೇ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಮ್ಯಾಮ್. ಓಕೆ, ಅದು ಈ ಟರ್ನ್ ಕೀ ಪ್ರಾಜೆಕ್ಟಲ್ಲಿ ಅದು ಬರಲ್ಲ. ಟರ್ನ್ ಕೀ ಪ್ರಾಜೆಕ್ಟ್ ಅಂತ ಹೋದರೆ ನಿಮ್ಗೆ 55-60 ಲಕ್ಷ ಆಗಿಬಿಡುತ್ತೆ G+1 ಕಟ್ಟಕ್ಕೆ. G+1 ಕಟ್ಟಕ್ಕೆ ಟರ್ನ್ ಕೀರಲ್ಲಿ ನೋ ಒನ್ ವಿಲ್ ಡೂ ಎನಿಥಿಂಗ್ ಲೆಸ್ ದೆನ್ 50, ಎಲ್ಲ 50 ಮೇಲೆ ಹೋಗುತ್ತೆ ಪ್ರೈಸ್. ಅದು ನಿಮ್ಮ ಪ್ರಾಜೆಕ್ಟ್ ಫೈನಲೈಸ್ ಆಗೋಕ್ಕಿಂತ ಮುಂಚೆ ಅದನ್ನ ಮಾಡಿ ಅದನ್ನ ಕ್ಲಿಯರ್ ಆಗಿ ಹೇಳಿರ್ಬೇಕಾ, ಅಥವಾ ನಿಮ್ಮ ಪ್ರಾಜೆಕ್ಟ್ ನಡೀತಾ ಇದೆ, ಈಗ ಫಸ್ಟ್ ಫ್ಲೋರ್ ಕಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಅವಾಗ ಬಂದು ಶುರು ಮಾಡ್ತಾರೆ ಇದು ಬೇಡ ಇತ್ತು ಅದು ಬೇಡ ಇತ್ತು ಅಂತ? ಎಕ್ಸಾಕ್ಟ್ಲಿ. ಮೋಸ್ಟ್ಲಿ ಜನ ಮಾಡೋದು ಇದೆ. ಇವಾಗ ನೀವು ಹೇಳಿದ್ದೆ, ಮೋಸ್ಟ್ಲಿ ಜನ ಏನಾಗತ್ತಂದರೆ ಲೈಕ್ ಅವ್ರ ಮನೆ ಕಟ್ಟಬೇಕಾದ್ರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ಇನ್ಸ್ಟಾಗ್ರಾಮ್ ಮಾತ್ರ ನೋಡ್ಬಿಟ್ಟು ನಿರ್ಧಾರ ಮಾಡಬೇಡಿ ನಾನು ಮನೆ ಹಿಂಗೆ ಬರಬೇಕು, ಇಲ್ಲ ಫೇಸ್ಬುಕ್ ಇಲ್ಲ ಯೂಟ್ಯೂಬ್ ಮಾತ್ರ ನೋಡ್ಬಿಟ್ಟು ಮನೆ ಹಿಂಗೆ ಬರಬೇಕಂತ ಹೇಳ್ಬಿಟ್ಟು ಒಂದು ಏನು ಹೇಳ್ತಾರೆ ಫ್ಯಾನ್ಸಿ ವರ್ಲ್ಡಲ್ಲಿ ಇರ್ತಾರೆ ಜನ. ಒಂಥರ ಇನ್ಸ್ಟಾಗ್ರಾಮ್ಲೆಲ್ಲ ನಿಮ್ಮ ರೀಲ್ಸ್ ನೋಡ್ತಿರಲ್ಲ, ಭಾಳಷ್ಟು ಬರುತ್ತೆ ಮನೆಗಳು. ಸೊ ಅದೇ ಥರ ಮನೆ ಬರುತ್ತಾ ಅಂದರೆ ರಿಯಾಲಿಟಿಗೆ ಆ ಪ್ರೈಸಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಫಿಕ್ಸ್ ಮಾಡ್ಕೊಬೇಕು, ನನಗೆ ಲೈಕ್ ಫಾರ್ ಎಕ್ಸಾಂಪಲ್ ಡೈವರ್ಟ್ರು ಬರಬೇಕು, ಬಾತ್ರೂಮ್ರಲ್ಲಿ ಡೈವರ್ಟ್ರು ಬರಬೇಕು. ಡೈವರ್ಟ್ರು ಬೆಟ್ರಾ ಇಲ್ಲ ಮಿಕ್ಸರ್ ಬೆಟ್ರಾ, ಇಲ್ಲ ನನಗೆ ಹೊರಗಡೆ ಬಾತ್ ಟಬ್ ಬೇಕಾ ಇಲ್ಲ ಜಕೂಸಿ ಬೇಕಾ, ಇಲ್ಲ ನನಗೆ ನಾರ್ಮಲ್ ಮನೆ ಬೇಕಂದ್ರೆ ಮನೆಯಿಂದ ಯಾವ ಥರ ಬರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ ಸ್ಟಡಿ ಮಾಡ್ಕೊಂಡು ಕ್ಲೈಂಟ್ ಬಂದರೆ ಬಜೆಟ್ ರೆಸ್ಟ್ರಿಕ್ಷನ್ ಇಲ್ದಾಗಿರೋರಿಗೆ ದೇ ಕ್ಯಾನ್ ಡೂ ಆ್ಯಸ್ ಆ್ಯಂಡ್ ವಾಟ್ ದೇ ವಾಂಟ್. ಯಾವ ಥರ ಮನೆ ಬೇಕೋ ಆ ಥರ ಮನೆ ಕಟ್ಕೊಡ್ಬೋದು, ಪ್ರಾಬ್ಲಮೇ ಇಲ್ಲ ಅದರಲ್ಲಿ. ಬಟ್ ಬಜೆಟ್ ರಿಸ್ಟ್ರಿಕ್ಷನ್ ಇದ್ದರೆ ಪ್ಯಾಕೇಜ್ನ ಫಾಲೋ ಮಾಡೋಗೋದೇ ಬೆಸ್ಟ್ ಆಗಿರುತ್ತೆ. ಅದರಲ್ಲೂ ಆನ್ ಟೈಮ್ಸ್ ಏನಾಗುತ್ತೆ ಅಂದರೆ ಕ್ಲೈಂಟ್ಸ್ ವಿಲ್ ಹ್ಯಾವ್ ಲಿಟಲ್ ಆಸೆ ಇರುತ್ತೆ. ಡ್ರೀಮ್ ಹೌಸ್ ಅಂದಮೇಲೆ ಜೀವನದಲ್ಲಿ ಫಸ್ಟ್ ಮನೆ ಕಟ್ತಿದ್ದೀನಿ ಸರ್, ನಾನು ಅಲ್ಲೋಗಿದ್ದೆ ಫ್ರೆಂಡ್ ಮನೆಯಲ್ಲಿ ಈ ಥರ ಇತ್ತು ನನಗೆ ಹಿಂಗೆ ಬೇಕಂತಾರೆ, ಖಂಡಿತ ಮಾಡ್ಬೋದು. ಬಟ್ ಡಿಫ್ರೆನ್ಸಸ್ ಆಫ್ ಅಮೌಂಟ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಇವಾಗ ಈಗ ಟರ್ನ್ ಕೀ ಅಂದರೆ ಎಲ್ಲನೂ ನೀವೇ ಮಾಡ್ತೀನಿ ಅಂದರೆ, ಈಗ ಸೋಫಾ, ಡೆಕೋರೇಟಿವ್ ಐಟಮ್ಸು, ಫೋಟೋ ಫ್ರೇಮ್ಸ್, ಈ ಥರದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ, ಇಂಥದ್ದು ನೀವೇ ಮಾಡ್ತೀರಾ ಅಥವಾ ಅವರೇ ಇಂಟ್ರೆಸ್ಟ್ ಮೇಲೆ? ಇಂಟೀರಿಯರ್ ಮಾತ್ರ ನಾವು ಮಾಡ್ಕೊಡ್ತೀವಿ. ಸೋಫಾಸು ನಾವು ಯಾವುದು ಇದು ಮಾಡೋಲ್ಲ. ಫರ್ನಿಚರ್ಸು ನನಗೆ 50,000 rupees ಸೋಫಾ ಕಂಫರ್ಟಬಲ್ ಆಗಿರುತ್ತೆ, ಕ್ಲೈಂಟ್ಗೆ 5 ಲಕ್ಷ ರೂಪಾಯಿ ಸೋಫಾನು ಕಂಫರ್ಟಬಲ್ ಆಗಿರಲ್ಲ. ಸೊ ದಟ್ ಡಿಪೆಂಡ್ಸ್ ಬೇಸಿಕ್ಲಿ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ವಿತ್ ಇಂಟೀರಿಯರು, TV ಕ್ಯಾಬಿನೆಟ್ಸು, ಪೂಜಾ ರೂಮ್ ಇದೆಲ್ಲ ಬಂದುಬಿಡುತ್ತೆ. ವಿ ಕ್ಯಾನ್ ಸಿಟ್ ಅಕ್ರಾಸ್ ಆ್ಯಂಡ್ ವಿ ಕ್ಯಾನ್ ಫೈನಲೈಸ್ ಯಾವ ಥರ ಬೇಕನ್ನೋದು. ಬಟ್ ಸೋಫಾ ಅನ್ನೋದು ಅಗೇನ್ ದಟ್ ಇಸ್ ಟೂ ಲಕ್ಸುರಿ. ಆ ಸೋಫಾ ಅಂತ ಹೋದಾಗ ಯು ಕ್ಯಾನ್ ಬೈ ಫಾರ್ 1 lakh ಆಲ್ಸೋ. 1 ಲಕ್ಷಕ್ಕೆ ಸೂಪರಾಗಿರೋ ಸೋಫಾ ಬಂದುಬಿಡುತ್ತೆ. ಇಟ್ ಡಿಪೆಂಡ್ಸ್ ನೀವು ಯಾವ ಥರ ಖರ್ಚು ಮಾಡಬೇಕಂತ ಹೇಳ್ಬಿಟ್ಟು. ಸೊ ಅದೇ ಫರ್ನಿಚರ್, ಡೆಕೋರೇಟಿವ್ ಸ್ಟಫ್ಸ್ ಏನಿರುತ್ತೆ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿರೋದು. ಸೊ ಆಲ್ಮೋಸ್ಟ್. ಬಟ್ ಈಗ ನೀವು ಅದ್ರ ಟೈಮ್ ಕೊಟ್ಟಿರ್ತೀರ, ಇಷ್ಟರಲ್ಲಿ ನಾನು ಮುಗಿಸ್ಕೊಡ್ತೀನಿ ಅಂತ, ಯಾವ್ಯಾವ ಟೈಮ್ ಇದೆ ಆ್ಯಕ್ಚುಲಿ ನೀವು ಮುಗಿಸ್ಕೊಡ್ತೀನಿ ಅಂತ ಹೇಳೋದು? ಆ್ಯಸ್ ಪರ್ ವರ್ಕ್ ಸ್ಕೋಪು, ಆ್ಯಸ್ ಪರ್ ಪೇಮೆಂಟ್ ರಿಲೀಸು ಇದೆಲ್ಲ ಕರೆಕ್ಟಾಗಿದ್ದರೆ ನಾವು ಒಂದು ಶೆಡ್ಯೂಲ್ ಹಾಕಿರ್ತೀವಿ 6 to 8 months, 8 to 10 months ಅಂತ ಹೇಳ್ಬಿಟ್ಟು. ಆ ಇನ್ ಬಿಟ್ವೀನ್ ಸೆಟ್ ಟೈಮ್ನಲ್ಲಿ ನಮ್ಮ ಕಂಪ್ನಿಯಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ, ಯಾವುದೇ ಥರ ಇಶ್ಯೂ ಇರಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಕ್ಲೈಂಟ್ ಪೇಮೆಂಟ್ ಇಶ್ಯೂ ಆಗುತ್ತೆ, ಕ್ಲೈಂಟಿಗೆ ನೈಬರ್ಸ್ ಯಾರಾದರೂ ಪ್ರಾಬ್ಲಮ್ ಕೊಡ್ತಾರೆ, ಇಲ್ಲ ರೋಡ್ ತುಂಬ ಇದಾಗಿರುತ್ತೆ, ನ್ಯಾರೋ ಆಗಿರುತ್ತೆ, ಅಪ್ರೂವಲ್ಸ್ ಏನಾದರೂ ಸಿಕ್ಕಿರಲ್ಲ, ಈ ಥರ ಒಂದು ಸಮಯದಲ್ಲಿ ಮಾತ್ರ ಇಶ್ಯೂ ಬರುತ್ತೆ ಹೊತ್ತು. ಅಪಾರ್ಟ್ ಫ್ರಮ್ ದಟ್ ನಮ್ಮ ಕಂಪನಿಯಲ್ಲಿ ವಿ ಆರ್ ವೆರಿ ವೆಲ್ ಆರ್ಗನೈಸ್ಡ್ ಆ್ಯಕ್ಚುಲಿ. ಸೊ ಟಚ್ ವುಡ್ ಆದಷ್ಟು ಜಲ್ದಿ ಮುಗಿಸ್ತೀವಿ ಕನ್ಸ್ಟ್ರಕ್ಷನ್. ಓಕೆ, ಈಗ ನಿಮ್ಮ ಹತ್ರ ಬಂದಿರ್ತಾರೆ, ಅದೇ ಅಮೌಂಟ್ ಕೊಟ್ಟಿರ್ತಾರೆ, ರೆಡಿ ಆಗಿರುತ್ತೆ, ನೀವು ಫೈನಲೈಸ್ ಮಾಡಿರ್ತೀರಾ, 6 ತಿಂಗಳಿಗೆ ರೆಡಿ ಮಾಡಿ ಕೊಡ್ತೀವಿ ಅಂತ ನೀವು ಹೇಳಿರ್ತೀರಾ. ಸೊ ಅವರು ಗೃಹ ಪ್ರವೇಶಕ್ಕೆ ಡೇಟು ಫಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಮುಗಿಸ್ಕೊಡೋದಕ್ಕೆ ಮೋಸ್ಟ್ಲಿ ಆ ಥರ ಆಗಲ್ಲ ಮ್ಯಾಮ್. ಅದು ಹೆಂಗಂದರೆ ಲೈಕ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗೋ ಟೈಮ್ಗೆ, ಇವಾಗ ಫಾರ್ ಎಕ್ಸಾಂಪಲ್ G+1 ಅಂದರೆ ನಾವೆಲ್ಲ ಎಲ್ಲ ಕ್ಲೈಂಟ್ಗೆ ಹೇಳೋದು 6 to 8 months. ನಮ್ಮ ಕೊಟೇಷನ್ರಲ್ಲೇ ಅದೇ ಇರುತ್ತೆ ಡ್ಯೂರೇಷನ್ ಟೈಮು. 6 to 8 monthsನಲ್ಲಿ 100% ಮುಗಿಸ್ತೀವಿ. ಬಟ್ ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೀವು ನನ್ನ ಕ್ಲೈಂಟ್ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ನಾನೊಂದು ಕ್ವಶನ್ ಕೇಳ್ತೀನಿ, ಮ್ಯಾಮ್ ನೀವು ಈ ಪೇಂಟ್ ಯಾವ ಕಲರ್ ಬೇಕು, ನೀವು ನನಗೆ ಅದೊಂದು ಸ್ವಲ್ಪ ಫೈನಲೈಸ್ ಮಾಡಿ ಹೇಳಂದರೆ ಯು ವಿಲ್ ಆನ್ಸರ್ ಆಫ್ಟರ್ 15 days. ಸೊ ದಟ್ ಗೆಟ್ಸ್ ಡಿಲೇಡ್. ಓಕೆ, ಅರ್ಥ ಆಯ್ತಾ? ನಾನು ನಿಮ್ಮ ಹತ್ರ ಒಂದು ಒಪಿನಿಯನ್ ಕೇಳ್ತೀನಿ, ಮ್ಯಾಮ್ ಇದು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡೋಣ, ಸಿಂಕ್ರಲ್ಲಿ ಇದರಲ್ಲಿ ಗ್ರೈನೇಟ್ ಯಾವ್ದು ಚೂಸ್ ಮಾಡಿ, ಟೈಲ್ಸ್ ಚೂಸ್ ಮಾಡಿ. ನಾನು ನಿಮಗೆ ಕೆಲವು ಜಾಗದಲ್ಲಿ ನೀವೇ ಚೂಸ್ ಮಾಡಬೇಕು, ನಾನು ಚೂಸ್ ಮಾಡೋಕ್ಕಾಗಲ್ಲ. ನಾವು ನಿಮ್ಮನ್ನು ಕಳಿಸ್ತೀವಿ, ಬಟ್ ನೀವು ಆಕ್ಯುಪೈಡ್ ಆಗಿರ್ತೀರ, 15 days ನೀವು ಟ್ರಾವೆಲ್ ಮಾಡ್ತೀರಾ, 1 month ರಿಪ್ಲೈ ಮಾಡಲ್ಲ. ಸೊ ಅಂಥ ಟೈಮ್ನಲ್ಲಿ ಡಿಲೇ ಆಗುತ್ತೋ ಹೊತ್ತು ಯಾವುದೇ ಕಾರಣಕ್ಕೂ ನಮ್ಮ ಸೈಡ್ನಿಂದ ಡಿಲೇ ಆಗೋದು ತುಂಬ ಕಡಿಮೆ ಚಾನ್ಸಸ್ ಆ್ಯಕ್ಚುಲಿ, ಇಫ್ ಯು ಆರ್ ಪೇಯಿಂಗ್ ಪ್ರಾಪರ್ಲಿ. ಓಕೆ, ಈಗ ಟರ್ನ್ ಕೀಯಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದವರಿಗೆ ಯಾವ ರೀತಿ ಪ್ಲಾಟನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು, ಅಂದರೆ ಅವ್ರು ಹೇಗೆ ಇದ್ದರೆ ಸ್ವಲ್ಪ ಈಸಿ ಅವರಿಗೂ
ಜೊತೆಗೆ ಅವರಿಗೆ ಬೆನಿಫಿಟ್ ಅನ್ನುವಂಥದ್ದು. ಇಲ್ಲ, ಟರ್ನ್ ಕೀ ಎಲ್ಲಿ ಬೇಕಾದರೂ ಮಾಡ್ಬೋದು ಮೇಡಮ್, ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಅವಾಗ ನೋಡಿ, ಡಿಪೆಂಡ್ಸ್ ಆನ್ ಏರಿಯಾ, ಯಾವ ಥರ ಏರಿಯಾರಲ್ಲಿ ಮನೆ ಕಟ್ಟಬೇಕನ್ನೋದು. ಮೋಸ್ಟ್ಲಿ ಬಂದ್ಬಿಟ್ಟು ಡೆವಲಪ್ಡ್ ಏರಿಯಾರಲ್ಲಿ ನೀವು ತೊಗೊಂಡ್ರೆ ದೇರ್ ಆರ್ ಇಶ್ಯೂಸ್. ನಾನ್ ಡೆವಲಪ್ಡ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅಪ್ರಿಷಿಯೇಷನ್ ಚೆನ್ನಾಗಿರುತ್ತೆ, ನಿಮ್ಮ ಬಜೆಟಲ್ಲಿ ಮನೆ ಕಟ್ಬೋದು. ಇವಾಗ ಪ್ರೀಮಿಯಮ್ ಆಗಿ ಮನೆ ಕಟ್ಟಬೇಕು, ಇವಾಗ ಬೆಂಗಳೂರು ಸಿಟಿ ಲಿಮಿಟ್ಸಲ್ಲಿ ನೀವು ತೊಗೊಬೇಕಾದ್ರೆ ಮಿನಿಮಮ್ 10,000 ಅಬೋನೇ ಇದೆ. ಎಲ್ಲೋದ್ರೂ ಸರಿ ನಿಮಗೆ ಈ ಖಾತಾ ಬಿ ಖಾತಾ ಇಂಥದ್ದು ಇರೋದ್ರಲ್ಲೇ ಬಂದ್ಬಿಟ್ಟು ಎ ಖಾತಾ ಇಲ್ದಾಗಿರುತ್ತೆ 8,000 and 10,000 ಅಬೋನೇ ಇದೆ ಬೆಂಗಳೂರು ಸಿಟಿ ಲಿಮಿಟ್ಸಲ್ಲಿ. ಇಟ್ ಡಸಂಟ್ ಹ್ಯಾವ್ ಪ್ರಾಪರ್ ರೋಡ್ಸ್ ಚೆನ್ನಾಗಿಲ್ಲ, ಅಂಥ ಜಾಗದಲ್ಲಿ ಈ ಇಶ್ಯೂಸ್ ಇದೆ. ಸೊ ದಟ್ ಈಸ್ ದ ರಿಯಾಲಿಟಿ. ಇವಾಗ ಅದರಲ್ಲಿ ನೀವು ಎಲ್ಲಿ ತೊಗೊತೀರ, ಯಾವ ಥರ ಮಾಡ್ತೀರ ಅನ್ನೋದೇ ಟೋಟಲಿ ಡಿಫ್ರೆಂಟ್ ಆ್ಯಕ್ಚುಲಿ. ಬಟ್ ನಥಿಂಗ್ ಆ ಥರ ಏನಿಲ್ಲ ಆ್ಯಕ್ಚುಲಿ. ಟರ್ನ್ ಕೀಗೆ ಅಂದರೆ ಇಂಥ ಜಾಗದಲ್ಲೇ ಮನೆ ಕಟ್ಟಬೇಕಂತ ಯಾವುದೂ ಇಲ್ಲ. ಈಗ ನಾನು ಆವಾಗಲೇ ನಿಮ್ಮ ಹತ್ರ ಮಾತಾಡುವಾಗಲೇ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದೆ, ನಮ್ಗೆ ಗೊತ್ತಿರೋರು ಮೇಸ್ತ್ರಿಗೆ ನಾವು ಕೆಲಸ ಕೊಟ್ಬಿಡ್ತೀವಿ ಅಂತ. ಸೊ ಜಾಗ ಖರೀದಿ ಮಾಡಿದಾಗಲೂ ಕೂಡ ಜಾಗ ಯಾರು ಕೊಟ್ಟಿದ್ದಾರೋ ಅವ್ರದ್ದೊಂದು ಯಾರೋ ಪರಿಚಯ ಇರ್ತಾರೆ, ಅವ್ರ ಹತ್ರ ಅವರೇ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರ ಬರುತ್ತೆ. ಅಥವಾ ಕೆಲವರು ಏನಂತೆ ಈ ಜಾಗದಲ್ಲಿ ನಾವೇ ಮನೆ ಕಟ್ಟಬೇಕು ಅಂತ ಕೆಲವು ರಿಸ್ಟ್ರಿಕ್ಟೆಡ್ ಕೂಡ ಇರುತ್ತೆ. ಯಾರಾದರೂ ಅವರೇ ಬಂದು ಮನೆ ಕಟ್ಟಬೇಕು ಅನ್ನೋದು, ಅಂದರೆ ಜಾಗ ಎಲ್ಲಿರುತ್ತೋ ಆ ಏರಿಯಾದಲ್ಲಿ ಯಾರು ಬಿಲ್ಡರ್ ಇರ್ತಾರೋ ಅವರೇ ಕಟ್ಟಬೇಕು ಅನ್ನೋಂಥ ರಿಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಇಂಥ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ನಿಮ್ಗೆ ಆಗಿದೆಯಾ? ಇದೆ ಮ್ಯಾಮ್, ಸುಮಾರಿದೆ ಆ್ಯಕ್ಚುಲಿ. ಲೈಕ್ ಹೆಂಗಂದರೆ ಇವಾಗ ನಾರ್ಮಲ್ ಆಗಿ ಕೆಲವು ಏರಿಯಾರಲ್ಲಿ, ಡೆವಲಪ್ಡ್ ಏರಿಯಾರಲ್ಲಿ ಅವರು ಲ್ಯಾಂಡ್ ಡೆವಲಪರು ಫ್ಯಾಮಿಲಿಯಾಗಿ ಆ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿಯರೆಲ್ಲ ಒಬ್ಬರು ಡೆವಲಪರ್ ಇರ್ತಾರೆ. ಅವ್ರೇನು ಹೇಳ್ತಾರೆ, ಥರ್ಡ್ ಪಾರ್ಟಿ ಯಾರು ಬರಬಾರ್ದು, ಲ್ಯಾಂಡ್ ನಿಮಗೆ ಫಸ್ಟ್ ಸೇಲ್ ಮಾಡೋಕೆ ಸೇಲ್ ಮಾಡಿಬಿಡ್ತಾರೆ. ಮತ್ತು ಅದಾದಮೇಲೆ ನಿಮಗೆ ಹೇಳ್ತಾರೆ, ಸರ್ ನಿಮ್ಗೆ ಏನಾದರೂ ಮನೆ ಕಟ್ಟಬೇಕಾದ್ರೆ ನಮಗೆ ಹೇಳಿ, ನಮ್ಮವ್ರು ಇದ್ದಾರೆ ಮನೆ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವರು ಆ ಏರಿಯಾದಲ್ಲಿರೋ ಅವ್ರು ಲೋಕಲ್ಸು. ಸೊ ನೀವು ಅವ್ರನ್ನ ಅಗೇನ್ಸ್ಟು ಮಾಡೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ದೇ ಗೋ ಆನ್ ಗಿವ್ ಟು ದೋಸ್ ಪೀಪಲ್ ಆ್ಯಕ್ಚುಲಿ, ಬಿಲ್ಡರ್ಗೆ ಕೊಡ್ತಾರೆ. ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ ಅಲ್ಲಿ. ಯು ವಿಲ್ ನಾಟ್ ಹ್ಯಾವ್ ಎನಿ ಡಾಮಿನೆನ್ಸ್. ಅದರಲ್ಲಿ ನಿಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ ಅಲ್ಲಿ. ಅವ್ರು ಹೇಳಿ ಜಾಗದಲ್ಲೇ ಇದು ಮಾಡಬೇಕು, ಅವ್ರು ಹೇಳಿ ಥರನೇ ಮಾಡಬೇಕು. ಟೈಲ್ಸ್ನಿಂದ ಪ್ರತಿಯೊಂದು ಅವರೇ ಇದು ಮಾಡ್ತಾರೆ. ಕಾಂಪ್ರಮೈಸ್ ಆಗಿರುತ್ತೆ ಪ್ರತಿಯೊಂದರಲ್ಲೂ ಕಾಂಪ್ರಮೈಸು. ಕೆಲವು ಜಾಗದಲ್ಲಿ ಬೆಂಗಳೂರಲ್ಲಿ ಇವತ್ತು ಇದೆ. ದಟ್ ಇಸ್ ದ ರಿಯಾಲಿಟಿ. ಸೊ ಅಂತ ಕಸ್ಟಮರ್ ಯಾರಾದರೂ ನಿಮ್ಮ ಹತ್ರ ಬಂದಿದ್ದಾರಾ? ಅಂದರೆ ಸರ್ ಈ ಥರ ಹೇಳಿದ್ದಾರೆ, ನಮಗೆ ನಿಮ್ಮ ಜೊತೆನೇ ಕಟ್ಟಬೇಕು ಅಂತ. ಕೆಲವು ಕ್ಲೈಂಟ್ಸ್ ಬಂದು ಅಪ್ರೋಚ್ ಮಾಡಿದ್ದಾರೆ ಮ್ಯಾಮ್. ನಮ್ಮ ಸಜೆಷನ್ ನಾವು ಕೊಡ್ತೀವಿ, ಅದು ಹೇಳೋಕ್ಕಾಗಲ್ಲ ಓಪನ್ ಆಗಿ. ನಮ್ಮ ಸಜೆಷನ್ ನಾವು ಕೊಡ್ತೀವಿ. ಹೌದು, ಕೆಲವರು ಬರ್ತಾರೆ, ಡಿಪೆಂಡ್ಸ್ ಬೇಸಿಕ್ಲಿ. ಓಕೆ ಸರ್, ಟರ್ನ್ ಕೀ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಯಾರ ಹತ್ರ ಟೈಮ್ ಇಲ್ಲ, ಯಾರ ಹತ್ರ ದುಡ್ಡಿದೆ ಅಂಥವ್ರಿಗೋಸ್ಕರ. ಈಗ ನಂದು ಒಂದು 30-40 ಸೈಟ್ ಇದೆ ಅಂತ ಅಂದ್ಕೊಳ್ಳಿ, ನನಗೂ ಒಂದು ಚೆನ್ನಾಗಿರುವಂಥ ಮನೆ ಕಟ್ಟಬೇಕು, G+2 ಅಂದರೆ ಡೂಪ್ಲೆಕ್ಸ್ ಹೌಸ್ ಕಟ್ಟಬೇಕು ಅಂತ ಇರುತ್ತೆ. ನನಗೂ ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು, ಯಾಕಂದರೆ ನನ್ನ ಕನಸಿನ ಮನೆ, ದುಡ್ದಿರೋದೆಲ್ಲ ಹಣ ಇದಕ್ಕೆ ಸುರಿತಿದ್ದೀನಿ ಆಸೆ ಪಟ್ಟು. ಸೊ ಎಲ್ಲೂ ದುಡ್ಡು ವೇಸ್ಟ್ ಆಗಬಾರ್ದು, ಜೊತೆಗೆ ಚಂದದ ಮನೆನೂ ಆಗಬೇಕು ಅನ್ನುವಂಥ ಕನಸಿರುತ್ತೆ. ಸೊ ಇಂಥದ್ದಿದ್ದಾಗ ಆ ಮನೆ ನಿರ್ಮಾಣ ನೀವು ಹೇಗೆ ಮಾಡಿಕೊಡ್ತೀರಾ? ಸೊ ಆ್ಯಕ್ಚುಲಿ ಮ್ಯಾಮ್ ನೋಡಿ, ಇವಾಗ G+1 ಮನೆ ಕಟ್ಟಬೇಕಾದ್ರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ರಲ್ಲಿ ನಮ್ಮ ಪ್ರೈಸ್ ಬಂದ್ಬಿಟ್ಟು 38,61,000 ನಮ್ಮ ಪ್ರೈಸ್. ಹೌದು ಮ್ಯಾಮ್. ಸೊ ಇದರಲ್ಲಿ ಬಂದ್ಬಿಟ್ಟು ಕಾಂಪೌಂಡ್ ವಾಲ್ ಬಂದುಬಿಡುತ್ತೆ, ಗೇಟ್ ಬಂದುಬಿಡುತ್ತೆ, ನಿಮಗೆ ಫ್ರಂಟು ಮೋರಿ ಕೆಲಸ ಬಂದುಬಿಡುತ್ತೆ. ಬಟ್ ಮಾರ್ಚ್ 2026 ನಾನು ಹೇಳ್ತಾ ಇರೋದು ಈ ಪ್ರೈಸು. 6 months ಬಿಟ್ಟು ಪ್ರೈಸ್ ಜಾಸ್ತಿ ಆಗುತ್ತಾ ನನಗೆ ಗೊತ್ತಿಲ್ಲ. ಕಮೋಡಿಟಿ ಪ್ರೈಸ್ ಜಾಸ್ತಿ ಆದರೆ ಜಾಸ್ತಿ ಆಗ್ಬೋದು. ಇವತ್ತಿನ ರೇಟಿಗೆ ನಾನು ಈ ರೇಟಿಗೆ ಮಾಡ್ತಾ ಇದ್ದೀನಿ. ಮಾರ್ಕೆಟ್ರಲ್ಲಿ ಸೇಮ್ ನಮ್ಮ ಕೆಲಸನ ಬೇರೆಯವ್ರು ಬಂದ್ಬಿಟ್ಟು 50, 52, 55 ಲಕ್ಷವರೆಗೂ ಮಾಡ್ತಿದ್ದಾರೆ. 38 ಅಂತ ಹೇಳಿದ್ರೆ ಅದು ಹೆಂಗೆ? ಅದೇ ಮೆಟೀರಿಯಲ್ಸ್ ಅಗೇನ್. ಮತ್ತು ನಮ್ಮ ಕಂಪನಿ ವಿಷನ್ ಏನಂದರೆ ಮಿಡಲ್ ಕ್ಲಾಸ್ ಜನರಿಗೆ ಮನೆ ಕಟ್ಕೊಡೋದೇ ನಮ್ಮ ಕಂಪನಿಯದು ವಿಷನ್ ಆ್ಯಕ್ಚುಲಿ. ಸೊ ಅವ್ರಿಗೆ ಅಫೋರ್ಡಬಲ್ ಆಗಿರಬೇಕು. ಇವಾಗ ನೀವು ಬ್ರದರ್ಸು, ಸಿಸ್ಟರ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನೀವು ಒಂದು 40 ಲಕ್ಷ ರೂಪಾಯಿ ಇಲ್ಲ 45 ಲಕ್ಷ ರೂಪಾಯಿ ದುಡ್ಡು ರೆಡಿ ಇಟ್ಟಿರ್ತೀರ. ಬಟ್ ನಿಮಗೇನಿರ್ತಂದರೆ 55-60 ಲಕ್ಷ ರೂಪಾಯಿ ಬೇಕು ಮನೆ ಕಟ್ಟೋಕ್ಕೆ, ಸಾಧ್ಯನೇ ಇಲ್ಲ ಅಂತಿರ್ತೀರ. ಅಂಥವ್ರಿಗೆ ಅಪ್ರೋಚ್ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. 38,61,000 ಡೂಪ್ಲೆಕ್ಸ್ ಮನೆ ವಿತ್ ಕಾಂಪೌಂಡ್ ವಾಲ್, ವಿತ್ ಗೇಟು, ವಿತ್ ಡ್ರೈನೇಜ್ ವರ್ಕ್ ಎಲ್ಲ ಸಮೇತ ನಿಮಗೆ ವಿ ವಿಲ್ ಗೆಟ್ ಇಟ್ ಡನ್ ಫಾರ್ 38,61,000. ಸೂಪರ್ ಆಫರ್ ಅಲ್ಲ. ದಿಸ್ ಇಸ್ ದ ಬೆಸ್ಟ್ ಡೀಲ್ ಆ್ಯಕ್ಚುಲಿ. ಇದು ಇವತ್ತಿನ ರೇಟ್ ನಾನು ಹೇಳ್ತಾ ಇರೋದು. ಕೆಲವರು 1 ವರ್ಷ ಬಿಟ್ಟು ನನಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ಅದರಿಂದ ನಾನು ಮಂತು ಆ್ಯಂಡ್ ಇಯರ್ ಇದರಲ್ಲಿ ಕನ್ಫರ್ಮ್ ಮಾಡಿದ್ದೀನಿ ಮ್ಯಾಮ್. ಸೊ ಒನ್ ಆಫ್ ದ ಬೆಸ್ಟ್ ಡೀಲ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಎಸ್, ನೀವು ಹೇಳೋವಾಗ ನನಗೇನು ಅನಿಸುತ್ತೆ ಅಂದರೆ 54 ಲಕ್ಷಕ್ಕೆ ಆಗುವಂತಹ ಮನೇನ 38 ಲಕ್ಷ 61,000 ಈ ಥರ ಒಂದು ಪ್ರೈಸ್ ಪಾಯಿಂಟಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂದರೆ ಯಾರಿಗೂ ಕಡಿಮೆ ಮತ್ತು ಫ್ರೀಯಾಗಿ ಸಿಗೋದು ಅಷ್ಟು ಹತ್ತಿರ ಆಗೋದಿಲ್ಲ, ಮತ್ತು ಡೌಟ್ ಬರುತ್ತೆ, ಟ್ರಸ್ಟ್ ಇರೋದಿಲ್ಲ. ಯಾಕೆ ಇಷ್ಟು ಕಡಿಮೆ ಮಾಡಿಕೊಡ್ತಾರೆ? ಹಾಗಂದ್ರೆ ಕ್ವಾಲಿಟಿಯಲ್ಲಿ ಏನೋ ಕಾಂಪ್ರಮೈಸ್ ಆಗ್ತಾರೆ ಅನ್ನೋದು ಈಗ ನನ್ನ ಪ್ರಶ್ನೆ ಇದೆ. ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ತೀರಾ? ಸೊ ದಟ್ ಈಸ್ ಅಗೇನ್ ಒನ್ ಮೋರ್ ಕ್ವಶನ್. ಇವಾಗ 8 months ಬಿಫೋರ್ ನೀವು ನನ್ನ ಹತ್ರ ಒಂದು ಕೊಟೇಶನ್ ತೊಗೊಂಡಿದ್ರೆ ನಮ್ಮ ಕಂಪನಿಯಿಂದ, ನಮ್ಮ ಪ್ರೈಸ್ ಇದ್ದದ್ದು 34 lakhs ಓನ್ಲಿ 8 months ಬಿಫೋರ್. ಇವಾಗ 8 months ಆಯಿತು ನಾನು ಪ್ರೈಸ್ ಇನ್ಕ್ರೀಸ್ ಮಾಡಿ. ಸೊ ಇದಕ್ಕೆ 38,61,000 ಬಿಕಾಸ್ ಪ್ರೈಸಸ್ ಎಲ್ಲ ಕಮೋಡಿಟಿ ಇನ್ಕ್ರೀಸ್ ಆಗಿದೆ. ನಮ್ಮ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್ ಹೆಂಗಂದರೆ ಮಿನಿಮಮ್ ಪ್ರಾಫಿಟಲ್ಲಿ ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನ್.
ಒಂದು ಬಿಲ್ಡಿಂಗಲ್ಲಿ 40 ಲಕ್ಷ 50 ಲಕ್ಷ ದುಡ್ಡು ಮಾಡಬೇಕನ್ನೋ ಇಂಟೆನ್ಷನ್ ನಮಗಿಲ್ವೇ ಇಲ್ಲ. ನಮಗೆ ಒಂದು ಬಿಲ್ಡಿಂಗಲ್ಲಿ 1 ಲಕ್ಷ 2 ಲಕ್ಷ ಉಳಿದ್ರೆ ಸಾಕು. ಸೊ ಇದರಿಂದ ನಾವು ತೊಗೊಂಡೋಗ್ತಿದ್ದೀವಿ, ಅದರಿಂದ ನಮಗೆ ಪ್ರಾಫಿಟ್ ಜಾಸ್ತಿ ಇದೆ. ಯಾವ ಬಿಲ್ಡ್ರು 1 ಲಕ್ಷ 2 ಲಕ್ಷಕ್ಕೆ ಮನೆ ಕಟ್ಟೋದೇ ಇಲ್ಲ, ಯಾಕಂದ್ರೆ ಅವ್ರು ವರ್ಷಕ್ಕೆ ಒಂದು ಮನೆ ಕಟ್ತಾರೆ, ನಾವು ವರ್ಷಕ್ಕೆ 50 ಮನೆ ಕಟ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆಂಟ್. ಇನ್ಸ್ಟೆಡ್ ಆಫ್ ಡೂಯಿಂಗ್ 1 ಡೂ 50, ಡೂ 100 ಟೈಮ್ಸ್, ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಕಡಿಮೆ ಪ್ರಾಫಿಟ್ ಮೋರ್ ಮನೆ. ಓಕೆ, ಅಂದರೆ ನೀವು ಹೇಳಿದ್ರಿ ನಿಮಗೆ ಅದು ಮೆಟೀರಿಯಲಿಂದ ಪ್ರಾಫಿಟ್ ಆಗುವಂಥ ಪಾಸಿಬಿಲಿಟಿ ಇರೋದು ಅಂತ. ಆದರೆ ಮನೆ ಕಟ್ಟೋರಿಗೆ ನಂಗೆ ಇಂಥದೇ ಬ್ರ್ಯಾಂಡ್ ಮೆಟೀರಿಯಲ್ ಬೇಕು ಅಂತ ಅವ್ರೇನಾದ್ರು ಆಫರ್ ಮಾಡಿದ್ರೆ? ನಾವು ಕೊಡ್ತಿರೋದು ಟಾಪ್ ಬ್ರ್ಯಾಂಡ್ಸ್ ಮ್ಯಾಮ್, ಯಾವುದೂ ಲೋಕಲ್ ಯಾವುದೂ ಇಲ್ಲ. ಸೊ ನಾನು ಎಲ್ಲರಿಗೂ ಏನೊಂದು ರಿಕ್ವೆಸ್ಟ್ ಮಾಡ್ತೇನೆ ಅಂದರೆ, ದಯವಿಟ್ಟು ಮನೆ ಕಟ್ತೀರಂದರೆ ಸ್ವಲ್ಪ ಸಮಯ ತಗೊಂಡು ನೀವು ಲೈಕ್ ಒಂದು 4 ಇಲ್ಲ 5 ಬ್ರ್ಯಾಂಡೆಡ್ ಕಂಪನೀಸ್ ಬ್ಯಾಂಗ್ಳೂರಲ್ಲಿರೋ ಬೆಸ್ಟ್ ಬಿಲ್ಡರ್ನ ಅಪ್ರೋಚ್ ಮಾಡಿ, ಅವ್ರ ಹತ್ರ ಕೊಟೇಶನ್ ತೊಗೊಳ್ಳಿ, ಎಕ್ಸೆಲ್ರಲ್ಲಿ ಫೀಡ್ ಮಾಡಿ, ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟು ಕೊಡ್ತಾವ್ರೆ, ಕಾಂಪೌಂಡ್ ವಾಲ್ ಕೊಡ್ತಿದ್ದಾರೆ, ಗೇಟ್ ಕೊಡ್ತಿದ್ದಾರೆ, ಯಾವ ಮೆಟೀರಿಯಲ್ ಸಿಮೆಂಟು, ಯಾವ ಮೆಟೀರಿಯಲ್ ಸ್ಟೀಲ್ ಯೂಸ್ ಮಾಡ್ತಾರೆ, ಯಾವ ಮೆಟೀರಿಯಲ್ ಪ್ಲಮ್ಮಿಂಗ್ ಇದು ಕೊಡ್ತಾರೆ, ಪೈಪ್ಸ್ ಕೊಡ್ತಿದ್ದಾರೆ, ಫಿಟ್ಟಿಂಗ್ಸ್ ಯಾವ್ದು ಕೊಡ್ತಾರೆ ಪ್ಲಮ್ಮಿಂಗು, ಮತ್ತು ನಮಗೆ ಟೈಲ್ಸ್ ಯಾವ್ದು ಕೊಡ್ತಿದ್ದಾರೆ, ಗ್ರಾನೈಟ್ ಯಾವ್ದು ಕೊಡ್ತಿದ್ದಾರೆ, ಸ್ಟೆಪ್ಸಿಗೆ ಗ್ರಾನೈಟ್ ಬರುತ್ತೆ ಇಲ್ಲೋ ಎಲ್ಲ ಎಕ್ಸೆಲ್ರಲ್ಲಿ ಫೀಡ್ ಮಾಡಿ. ಇಫ್ ಯು ಫೈಂಡ್ ರಿಯಾಜಸ್ ಗೋಲ್ಡನ್ ಕೀ ಬೆಟರ್, ಖಂಡಿತ ಬನ್ನಿ. ಕೊಟೇಶನ್ ತೊಗೊಳೋದು ಫ್ರೀ, ಅಬ್ಸಲ್ಯೂಟ್ಲಿ ಚಾರ್ಜಸ್ ಏನಿಲ್ಲ ನಿಮಗೆ. ಸೊ ಅದರಿಂದ ಖಂಡಿತ ನಮ್ಮ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ ಕೊಟೇಶನ್ ತೊಗೊಳ್ಳಿ ಅನ್ನು ನೋಡಿ. ಅದೇ ಥರ ಇವಾಗ ಇದರಲ್ಲಿ ನೀವು ಬಂದ್ಬಿಟ್ಟು ನನಗೆ ಲೈಕ್ 1699 ಓನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಮನೆ ಕಟ್ಟಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೈಸು 2100 rupees per square feet. ಅಬೌವ್ 1200 square feet ಓನ್ಲಿ ಗ್ರೌಂಡ್ ಫ್ಲೋರ್ ಇದ್ದರೆ. ಇದು ಏನು ವಿಷಯ ಅಂದರೆ, ಬಿಕಾಸ್ ಫೌಂಡೇಶನ್ರಲ್ಲಿ ನಮಗೆ ಖರ್ಚಾಗುತ್ತೆ. ಫೌಂಡೇಶನ್ಗೆ 6 ನಿಂದ 7 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದನ್ನು ನಾವು G+1 ಕಟ್ಟಿದ್ರೆ ಡಿವೈಡ್ ಇಂಟು 2, ಓನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಅಂದರೆ ಒಂದು ಫ್ಲೋರಿಗೆ ಫೌಂಡೇಶನಲ್ಲಿ ಆಗೋ ಖರ್ಚಿನ ದುಡ್ಡು ನಾವು ಎತ್ತಕ್ಕಾಗಲ್ಲ. ಸೊ ಯಾವ ಬಿಲ್ಡರ್ ಆದ್ರೂ ದೇ ವಿಲ್ ಚಾರ್ಜ್ ಯು ಇನ್ ದಿಸ್ ಮ್ಯಾನರ್. ಓಕೆ, ಈಗ ಇದೇ ಬಜೆಟಲ್ಲಿ ಅವರಿಗೆ ಪೇಪರ್ ವರ್ಕು ಅದೆಲ್ಲ ಇದರಲ್ಲಿ ಆಗುತ್ತಾ, ಅಥವಾ ಅದೆಲ್ಲ ಅವ್ರದ್ದೇ ಓನ್ ಇರುತ್ತಾ? ಪೇಪರ್ ವರ್ಕ್ ಎಲ್ಲ ಅವ್ರದ್ದು ಕ್ಲೈಂಟ್ ಇರುತ್ತೆ ಮ್ಯಾಮ್. ಲೈಕ್ ಎಲೆಕ್ಟ್ರಿಸಿಟಿ ಆಗಿರಲಿ, ವಾಟರ್ ಆಗಿರಲಿ, ಇದೆಲ್ಲ ಕ್ಲೈಂಟ್ ಕಡೆಯಿಂದ ಅವ್ರು ನೋಡ್ಕೊತಾರೆ. ನಾವು ಬಂದು ಪ್ಯೂರ್ಲಿ ಕನ್ಸ್ಟ್ರಕ್ಷನ್ ನೋಡ್ಕೊತೀವಿ. ಅಂದರೆ ಸಿವಿಲ್ ವರ್ಕ್ ಮಾತ್ರ, ಇಂಟೀರಿಯರ್ ವರ್ಕ್ ಎಲ್ಲ? ಇಂಟೀರಿಯರ್ ವರ್ಕ್ ಎಕ್ಸ್ಕ್ಲೂಡಿಂಗ್ ಆಗಿರುತ್ತೆ. ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಮಿಡಲ್ ಕ್ಲಾಸ್ ಜನರಿಗೆ ಕಾಮನ್ ಆಗಿ ಇವಾಗ ನಿಮ್ಮ ಹತ್ರ ಒಂದು 40 lakhs 42 lakhs ಇರುತ್ತೆ. ಫಸ್ಟು ಮನೆ ಕಟ್ಟಿ, ಮನೆ ಕಟ್ಟಿದ್ಮೇಲೆ 80% ವರ್ಕ್ ಆದಾಗ, 85% ವರ್ಕ್ ಆದಾಗ ಇಂಟೀರಿಯರ್ ಸ್ಕೋಪ್ ಬರುತ್ತೆ. ಫ್ಲೋರಿಂಗ್ ಹಾಕಿದ್ಮೇಲೆ, ವಾಲ್ ಪುಟ್ಟಿ ವರ್ಕ್ ಆದಮೇಲೆ ನಿಮಗೆ ಇಂಟೀರಿಯರ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮ ಹತ್ರ ನಿಮ್ಗೆ ಆಲ್ಮೋಸ್ಟ್ ಪಿಕ್ಚರ್ ಕ್ಲಿಯರ್ ಆಗಿರುತ್ತೆ. ನನ್ನ ಬಜೆಟ್ 38 lakhs ಸ್ಟಾರ್ಟ್ ಮಾಡಿದೆ, ನಾನು ಆ್ಯಡ್ ಮಾಡಿಬಿಟ್ಟು ಇಷ್ಟಾಗಿದೆ, ಪ್ರೈಸ್ ಆಗಿದೆ, ಇನ್ಕ್ರೀಸ್ ಆಗಿರೋದ್ರಿಂದ ಇವಾಗ ನಾನು 40 lakhs ಬಂದಿದ್ದೀನಿ. ನನ್ನ ಹತ್ರ ನಂದು 2 ಲಕ್ಷ ಇದೆ, 3 ಲಕ್ಷ ಇದೆ. ಈ 3 ಲಕ್ಷಕ್ಕೆ ಏನು ಇಂಟೀರಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಓಪನ್ ಆಗಿ ಹೇಳಿದ್ರೆ, ವಿ ವಿಲ್ ಗಿವ್ ಯು ಬೆಸ್ಟ್ ಪಾಸಿಬಲ್ ಸಜೆಷನ್ ಟು ಯು ಆಸ್ ಫ್ರೀ. ಮ್ಯಾಮ್ ಇದು ಮಾತ್ರ ಮಾಡ್ಕೊಳ್ಳಿ, ಕಿಚನ್ಗೆ ಒಂದು 1 ಲಕ್ಷ ರೂಪಾಯಿ ಇಟ್ಬಿಡೋಣ, ವಾರ್ಡ್ರೋಬ್ಗೆ ಮಿನಿಮಮ್ ಇದು ಮಾಡ್ಕೊಳ್ಳೋಣ. ಸೊ ಯು ಗೆಟ್ ಇನ್ ಟು ಹೌಸ್. ಒಂದು 6 ತಿಂಗಳಾದ್ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಬಂದಮೇಲೆ ಬೇರೆ ಏನು ಕೆಲಸ ಅದೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸಜೆಷನ್ ಕೊಡ್ತೇವೆ ಕ್ಲೈಂಟ್ಸ್ಗೆ. ಅಂದರೆ ಈಗ ಅವರು ನಮ್ಮ ಜೊತೆ ಒಂದು 30 ಲಕ್ಷ ಇದೆ, 30 ಲಕ್ಷಕ್ಕೆ ನಂಗೆ ಇಂಥದ್ದು ಇಷ್ಟೇ, ಏನು ಲಕ್ಸುರಿ ಬೇಡ, ಏನು ಹೀಗೂ ಬೇಡ ಅಂದರೆ ನೀವು ಅದಕ್ಕೂ ಕೂಡ ಅವ್ರಿಗೆ ಐಡಿಯಾ ಕೊಡ್ತೀರಾ? ಖಂಡಿತ ಮ್ಯಾಮ್, ಖಂಡಿತ. ಸೊ ಬಿಕಾಸ್ ನಾವು ಇಲ್ಲಿ ದುಡ್ಡು ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಅಷ್ಟು ಕೋಟಿ ಮಾಡಬೇಕಂತ ಯಾವತ್ತೂ ಇಲ್ಲ. ರಿಯಾಜಸ್ ಗೋಲ್ಡನ್ ಕೀ ಸ್ಟ್ಯಾಂಡ್ಸ್ ಫಾರ್ ದಟ್. ಮಿಡಲ್ ಕ್ಲಾಸ್ ಜನರಿಗೆ ಮನೆ ಕಟ್ಕೊಡ್ಬೇಕನ್ನೋದು ಟಾಪ್ ಪ್ರಯಾರಿಟಿ. ಇವತ್ತಿಗೂ ನಮ್ಮ ಫೀಡ್ಬ್ಯಾಕು, ನಮ್ಮ ಕಂಪನಿದು ರಿವ್ಯೂ ಎಲ್ಲ ನೀವು ತೊಗೊಂಡು ಚೆಕ್ ಮಾಡಿ, ಮೋಸ್ಟ್ ಆಫ್ ದ ಪೀಪಲ್ಗೆ ನಾಮಿನಲ್ ಪ್ರೈಸ್ ಮನೆ ಕಟ್ಕೊಟ್ಟಿದ್ದೀವಿ. ದಟ್ ಈಸ್ ಅವರ್ ಕಂಪನಿ ಸಕ್ಸಸ್. ಓಕೆ, ಬಟ್ ಈಗ ನನಗೆ ಏನು ಅನ್ಸೋದು ಅಂದರೆ, ಈಗ ತುಂಬ ಈಗ ಹೋಮ್ ಬಗ್ಗೆ ಅಂತ ನೋಡಿದಾಗ ತುಂಬ ಜನ ಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ತುಂಬ ಈ ಫೀಡ್ಗಳಲ್ಲೆಲ್ಲ ಅಂತ ಬರೋದು. ಈಗ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಅದರಲ್ಲಿ ವಾವ್ ಎಂಥ ಮನೆ ಕಟ್ಬಿಟ್ಟಿದ್ದಾರಪ್ಪ, ಅದು ಕೇವಲ ಇಷ್ಟು ಲಕ್ಷಕ್ಕೆ ಅಂತ ದೊಡ್ಡದಾಗಿ ಹಾಕಿಬಿಟ್ಟು ನಮಗೊಂದು ಏನು ಖುಷಿ ಅಂದರೆ, ಇಷ್ಟು ಲಕ್ಷಕ್ಕ, ಇಷ್ಟು ಕಡಿಮೆ ಬೆಲೆಗ, ಇಷ್ಟು ಚೆನ್ನಾಗಿರೋ ಮನೆನ ಅಂತ. ಅಂದರೆ ಅದು ಎಷ್ಟು ಫ್ಯಾನ್ಸಿ ಆಗಿರುತ್ತೆ ಅಂದರೆ, ಅದು ನೆಕ್ಸ್ಟ್ ನಾವು ಮನೆ ಕಟ್ಸೇ ಬಿಡಬೇಕು ಅನ್ನೋಂಥ ರೇಂಜ್ಗೆ ಅದು ಹಾಗೇ ಇರುತ್ತಾ? ಖಂಡಿತ ಇಲ್ವೇ ಇಲ್ಲ. ಅದಂತೂ ದಯವಿಟ್ಟು ಯಾರು ನಂಬಲೇಬೇಡಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪರ್ಸ್ನಲ್ ಆಗಿ, ಬಿಕಾಸ್ ಇನ್ಸ್ಟಾಗ್ರಾಮ್ರಲ್ಲಿ ಒಂದು ರೀಲ್ ನೋಡ್ತಾರೆ, ರಿಯಾಲಿಟಿರಲ್ಲಿರಲ್ಲ. ನಮ್ಮ ಯೂಟ್ಯೂಬು, ನಮ್ಮ ಕಂಪನಿ ಪೇಜ್ರಲ್ಲೋ ಎಲ್ಲೂ ಬಂದ್ಬಿಟ್ಟು ಫ್ಯಾನ್ಸಿ ಮನೆ ಇಷ್ಟು ಕಟ್ಟಿದ್ದೀವಿ ಅಂತ ಎಲ್ಲೂ ಹೇಳೋದೇ ಇಲ್ಲ. ಅರ್ಥ ಮಾಡಿ, ಫ್ಯಾನ್ಸಿ ಮನೇನ ಒಬ್ಬರು ತೋರಿಸ್ತಾರೆ, ಅದಕ್ಕೆ ಸಿಕ್ಕಾಪಡೆ ಕಾಸ್ಟ್, ಲೈಕ್ ಏನದು ನಿಮಗೆ ಎಕ್ಸ್ಟ್ರಾ ವರ್ಕ್ಸ್ ಆಗಿರುತ್ತೆ, POP ಆಗಿರುತ್ತೆ, ಲೈಟ್ಸ್ ಆಗಿರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ ಆಗಿರುತ್ತೆ, ಸೋಫಾಸ್ ಆಗಿರುತ್ತೆ, ಎಲ್ಲ ಅವ್ರ ಖರ್ಚು ಅವ್ರು ಹಾಕಿರೋದಕ್ಕೂ. ಇವಾಗ ಒಂದು ಕಾರ್ ಶೋರೂಮ್ಗೆ ಹೋದರೆ, ನಾವು ಜಸ್ಟ್ ಎಲಾಬ್ರೇಟ್ ದಿಸ್, ಒಂದು ಕಾರ್ ಶೋರೂಮ್ಗೆ ಹೋದರೆ ದಿಸ್ ಬ್ರ್ಯಾಂಡ್ ಆಫ್ ಕಾರ್ ಸ್ಟಾರ್ಟ್ಸ್ ಫ್ರಮ್ 19 lakh ಅಂತ ಹಾಕಿರ್ತಾರೆ. ಅಲ್ಲಿ ಶೋರೂಮ್ ಮಾಡೋಗಿ ನೋಡಿದ್ರೆ ಡಿಸ್ಪ್ಲೇ ಇಟ್ಟಿರೋದ್ರ ಬಂದ್ಬಿಟ್ಟು ಟಾಪ್ ಎಂಡ್ ಇಟ್ಟಿರ್ತಾರೆ.
ಬಟ್ ನೀವು ಬೇಸಿಕ್ ವೇರಿಯಂಟ್ ಕೇಳಿದ್ರೆ ಸರ್ ಇಲ್ಲೆಲ್ಲ ಗಾಡಿ ಹೊರಗಡೆ ಹೋಗಿದ್ರೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ಬೇಸಿಕ್ ವೇರಿಯಂಟ್ ನಿಮ್ಗೆ ಇಷ್ಟ ಆಗಲ್ಲ, ಬಟ್ ಅವ್ರು ಬೇಸಿಕ್ ವೇರಿಯಂಟ್ ಪ್ರೈಸ್ ಇಟ್ಟು ಟಾಪ್ ಎಂಡ್ದು ಕಾರ್ ಡಿಸ್ಪ್ಲೇ ಮಾಡ್ತಾರೆ. ಎಕ್ಸಾಕ್ಟ್ಲಿ ಇನ್ಸ್ಟಾಗ್ರಾಮ್ಗಳಾಗ್ತಿರೋದು ಅದೇ. ಇನ್ಸ್ಟಾಗ್ರಾಮನ್ನು ನಂಬ್ಕೊಂಡು ಮನೆ ಕಟ್ಟಿದ್ರೆ ಆ ಮನೆಗೆ ನಿಮ್ಮ ಬಜೆಟ್ ಸಾಕಾಗಲ್ಲ. ನಾನು ಟ್ರ್ಯಾಪ್ ಮಾಡಲ್ಲ, ನಾನು ಹೇಳೋದು ಸ್ಟ್ರೈಟ್ ಫಾರ್ವರ್ಡ್ ಬಿಸ್ನೆಸ್. ಇದು ಮಾಡಿದ್ರೆ ನಿಮ್ಗೆ ಒಳ್ಳೆಯದು, ಇದು ಮಾಡಿದ್ರೆ ಇದು ನಿಮ್ಮ ರಿಯಾಲಿಟಿಗೆ ಬೇಕಾಗಿರುತ್ತೆ, ನಿಮ್ಮ ಬಜೆಟಿಗೆ ಇದು ಕರೆಕ್ಟಾಗಿರುತ್ತೆ. ಆ ಥರ ಸಜೆಷನ್ ನಾವು ಕೊಡ್ತೀವಿ. ಓಕೆ, ಅಂದರೆ ನೀವು ಹೇಳೋ ಪ್ರಕಾರ ಚಂದ ಆಗಿರೋ ಮನೇನ ತೋರಿಸ್ಬಿಟ್ಟು, ಅಂದರೆ ಇವಾಗ ಏನು ಹೇಳಬೇಕು ಅಂದರೆ, ಈಗ ಚೆನ್ನಾಗಿರುವಂಥ ಗಾಡಿ ತಂದಾಗ ಅದರದ್ದು ಫಸ್ಟ್ ಪ್ರೈಸು ಇರುತ್ತೆ. ಈಗ ಮೊಬೈಲೇ ಅಂದ್ಕೊಳ್ಳೋಣ, ಒಂದು ಚೆನ್ನಾಗಿರೋ ಮೊಬೈಲ್ ತಗೊಂಡಾಗ ಫಸ್ಟ್ ಪ್ರೈಸ್ ಬೇರೆ ಇರುತ್ತೆ, ಆಮೇಲೆ ಅದು ಅದರ ಕ್ವಾಲಿಟಿ ಪ್ರೋ ಮ್ಯಾಕ್ಸ್ ಅಂತ ಆದಾಗ ಅದರದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಪ್ರೋ ಮ್ಯಾಕ್ಸನ್ನು ತೋರಿಸ್ಬಿಟ್ಟು ಆರ್ಡಿನರಿ ಅನ್ನೋ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅದೇ ಥರ, ಬೇರೆ ಏನಿಲ್ಲ ಆ್ಯಕ್ಚುಲಿ. ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಫ್ಯಾನ್ಸಿಯಾಗಿ ಕಾಣೋ ಎಲ್ಲ ಫ್ಯಾನ್ಸಿನೂ ಚೆನ್ನಾಗಿರೋಲ್ಲ ಆ್ಯಕ್ಚುಲಿ. ಆ ಫ್ಯಾನ್ಸಿ ನೋಡೋ ಕ್ಯಾಮ್ರಾಗಳು ಚೆನ್ನಾಗಿರುತ್ತೆ. ಲಾಂಗ್ ಟರ್ಮ್ರಲ್ಲಿ ಡೈಲಿ ಆಕ್ಸೆಸಿಬಲ್ ಲೈಫ್ಗೆ ಇಟ್ ವಿಲ್ ನಾಟ್ ಸಪೋರ್ಟ್ ದಟ್ ಮಚ್ ಆ್ಯಕ್ಚುಲಿ, ಹಾನೆಸ್ಟಾಗಿ ಹೇಳ್ಬೇಕಾದ್ರೆ. ಸೊ ಅದಕ್ಕೆ ನೀವು ಮಾಡೋ ಖರ್ಚು ಬಂದ್ಬಿಟ್ಟು, ಇವಾಗ ನನ್ನ ಹತ್ರ ಒಂದು ಕ್ಲೈಂಟ್ ಬಂದರು, ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಸರ್ ಅವ್ರು ನನಗೆ ಹೇಳಿದಾಗ ಇದೇ ಹೇಳಿದ್ರು, ಸರ್ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ತುಂಬ ಕಷ್ಟಪಟ್ಟು ಓದಿದೆ, ಲೈಫಲ್ಲಿ ತುಂಬ ಅಂದರೆ ಐ ಹ್ಯಾವ್ ಗೋನ್ ಟು ದಟ್ ವರ್ಸ್ಟ್ ಕಂಡೀಷನ್ ನನ್ನ ಜೀವನದಲ್ಲಿ ಇದ್ದಿದ್ದು. ಇವಾಗ ನಮ್ಮ ಜನ ಎಲ್ಲ ನನಗೆ ತುಂಬ ಇನ್ಸಲ್ಟ್ ಮಾಡಿದರು. ಅವ್ರು ಎಲ್ಲರಿಗೂ ಹೊಟ್ಟೆ ಉರಿಸ್ಬೇಕು ಸರ್. ಅವ್ರು ಬಂದು ಓಪನಾಗಿ ನನಗೆ ಹಿಂಗೆ ಹೇಳಿದ್ರು. ಅವ್ರು ನನ್ನ ಮನೆ ನೋಡಿದ ತಕ್ಷಣ ಹಿಂಗೆ ಅನಿಸ್ಬೇಕು ಅಂದರು. ಸರ್ ಬಜೆಟ್ ಏನಿದೆ, ಇಷ್ಟಿದೆ, ಆಯ್ತು ಬನ್ನಿ ಸರ್ ಮಾಡೋಣ ಅಂತಬಿಟ್ಟು ಮನೆ ಕಟ್ಕೊಟ್ವಿ. ಐ ಡಸಂಟ್ ವಾಂಟ್ ಟು ಟೆಲ್ ಹಿಸ್ ನೇಮ್, ಅವ್ರಿಗೆ ಬ್ಯಾಡ್ ಅನಿಸುತ್ತೆ. ಸೊ ಪ್ರತಿಯೊಬ್ಬರಿಗಿದೆ, ನನಗೆ ಎಷ್ಟು ರಿಯಾಲಿಟಿಗೆ ಬೇಕನ್ನೋದು ಬಿಟ್ಬಿಡ್ತಾರೆ. ಇನ್ನೊಬ್ರಿಗೆ ಉರಿಸ್ಬೇಕು, ಇನ್ನೊಬ್ರಿಗೆ ಅದು ಒಂದು ತೋರಿಸ್ಬೇಕು ಅನ್ನೋದು ಒಂದು ಏನನ್ನೋದು ನಿಮಗೆ ಒಂದು ಆ ಥರ ಒಂದು ಇದರಲ್ಲಿ ಬಬಲ್ರಲ್ಲಿ ಜನ ಜೀವನ ನಡೆಸ್ತಿದ್ದಾರೆ. ಬಟ್ ದಟ್ ಈಸ್ ಹೌ ದ ರಿಯಾಲಿಟಿ ಈಸ್ ಆಲ್ಸೋ ಅಗೇನ್. ಬಟ್ ನನ್ಗೆ ಏನು ಖುಷಿ ಆಯಿತು ಅಂದರೆ ಇದು ಟ್ರೂ. ಯಾಕಂದರೆ ಎಲ್ರಿಗೂ ಅವರಿಗೆ ಒಂದು ಸ್ವಂತ ಮನೆ, ಅವರ ನೆಮ್ಮದಿಗೋಸ್ಕರ ಮನೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗ್ಲೂ ಅವ್ರ ಪಕ್ಕದ ಮನೆಯವ್ರು ಮನೆ ಕಟ್ಟಿಬಿಟ್ಟಿದ್ದಾರೆ, ಈಗ ನಾವು ಕಟ್ಟಿಲ್ಲ ಅಂದರೆ ಹೆಂಗೆ ಅನ್ನುವಂಥ ಕ್ವಶನ್ ಮಾರ್ಕ್ ಬರುತ್ತೆ. ನಿಮ್ಮ ಮಗ ಇದಾನಲ್ಲ, ಇನ್ನು ಮನೆ ಯಾಕೆ ಕಟ್ಟಿಲ್ಲ, ನಿಮ್ಮ ಮಗ ಇಷ್ಟು ಕೆಲಸ ಮಾಡ್ತಿದ್ದಾನಲ್ಲ ಅನ್ನುವಂಥದ್ದೇ ಬರುತ್ತೆ. ಸೊ ಸೊಸೈಟಿ ಪ್ರೆಷರ್, ಸೊಸೈಟಿ ಪ್ರೆಷರ್ ಬೇರೆ ಏನಿಲ್ಲ. ಇವಾಗ ನಾನೊಂದು ಮನೆ ಕಟ್ಟಿದ್ದು ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕಾಮನ್ ಮ್ಯಾನಿಗೆ ಇರೋ ಚಾಲೆಂಜು, ಇವರು ಮನೆಯಲ್ಲಿ ಕನ್ಸರ್ನ್ ಪರ್ಸನ್, ನಾನಂತೀರಲ್ಲ, ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ ಪಾಪ, ಐ ಡಸಂಟ್ ವಾಂಟ್ ಟು ಸ್ಪಾಯ್ಲ್ ಮೈ ಫ್ಯಾಮಿಲೀಸ್ ಇಮೇಜ್. ಆ ಕನ್ಸರ್ನ್ ಪರ್ಸನ್ ಅವ್ರ ಸಿಸ್ಟರ್ ಬರ್ತಾರೆ, ನೀನೇನೋ ಚೆನ್ನಾಗಿ ಕಟ್ಕೊಂಡ್ಬಿಡಿಯಾ, ನಾನು ಇವ್ರಿಗೆ ಹೇಳ್ತೇನೆ, ಇವ್ರು ಎಲ್ಲಿ ಕೇಳ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಟಾರ್ಟ್ ಆಗುತ್ತೆ. ಮತ್ತು ಒಂದು ಸೆಟಲ್ಮೆಂಟ್ ಒಂದು ಅರೇಂಜ್ ಮಾಡ್ತಾರೆ. ಎಲ್ಲ ಲೈಕ್ ರಿಯಾಲಿಟಿ ಎಲ್ಲ ಹಂಗೆ ಜನ ಮೋಸ್ಟ್ಲಿ ಪಾಪ, ಬಟ್ ಹೆಲ್ಪ್ಲೆಸ್ ಅಗೇನ್. ಕರೆಕ್ಟ್. ಬಟ್ ಏನು ಗೊತ್ತಾ ನನಗೆ ಅಂದರೆ, ಯಾರು ಬಿಸ್ನೆಸ್ ಮಾಡೋರು, ಈಗ ನಂದು ಅದೇ ಪ್ರಶ್ನೆ, ಬಿಸ್ನೆಸ್ ಮಾಡೋರು ಎಮೋಷನ್ಸ್ಗೇನು ಅಷ್ಟು ವ್ಯಾಲ್ಯೂ ಕೊಡೋದಿಲ್ಲ, ಫೀಲಿಂಗ್ಸ್ಗೆ. ಯಾಕಂದರೆ ನೀನು ದುಡ್ಡು ಕೊಡು, ನಾನು ಕಟ್ಕೊಡ್ತೀನಿ ಅಷ್ಟೇ. ಅದ್ರ ಹೊರತಾಗಿ ನಿನ್ನನ್ನು ಬೇರೆಯವ್ರು ಆಡ್ಕೋತಾರೋ ಅಥವಾ ನಿನ್ಗೆ ಯಾರಾದರೂ ಹಂಗಿಸ್ತಾರೋ, ನೀನು ಮನೆ ಕಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೋ ಅನ್ನೋವಂಥದ್ದನ್ನು ಯಾರು ಬಿಲ್ಡರ್ ಇರ್ತಾರೆ ಅವರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಂಥ ಬಿಲ್ಡರ್ಸ್ ಮಧ್ಯೆ ನೀವು ಈಗ ಡಿಫ್ರೆಂಟಾಗಿ ಕಾಣ್ತಿದ್ದೀರ ನನಗೆ. ಯಾಕಂದರೆ ಅವರ ಎಮೋಷನ್ಸ್ಗೆ, ಅವರ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಟ್ಟು ಎಂಥ ಕಡಿಮೆ ಬಜೆಟಲ್ಲಿ ಎಷ್ಟು ಚೆನ್ನಾಗಿರುವಂಥ ಮನೆನ ಕಟ್ಟಿ ಕೊಡಬಹುದು ಅನ್ನುವಂಥ ಯೋಜನೆನೇ ಸ್ವಲ್ಪ ಡಿಫ್ರೆಂಟ್. ಯಾಕಂದರೆ ಯಾರೂ ಮಾಡೋದಿಲ್ಲ, ನಾರ್ಮಲ್ ಥಿಂಕ್ ಇದನ್ನು ಮಾಡಲ್ಲ. ಸೊ ಈ ಥಾಟ್ ಯಾಕೆ ಬಂತು ನಿಮಗೆ ಮಾಡಬೇಕು ಅಂತ? ಯಾಕಂದರೆ ಇದು ತುಂಬ ವಿಶೇಷ ಅನಿಸುತ್ತೆ. ಮ್ಯಾಮ್ ಆ್ಯಕ್ಚುಲಿ ಹೋಗ್ತಾ ಏನು ತೊಗೊಂಡೋಗಲ್ಲ, ಅರ್ಥ ಆಯ್ತಾ? ನಾನು ಇದು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಇವಾಗ ನನ್ನ ಮಕ್ಕಳಿಗೆ ಇಬ್ಬರು ಹುಡುಗರಿದ್ದಾರೆ, ಅವ್ರಿಗೆ ನಾನು 500 ಕೋಟಿ ಇಟ್ಬಿಟ್ಟು ಹೋದ್ರೇನೋ 5 ವರ್ಷದಲ್ಲಿ ಹಾಳು ಮಾಡ್ಬೋದು. 500 ಕೋಟಿ ಇಟ್ಬಿಟ್ಟು ಹೋದ್ರೆ ನೀವೊಂದು 50 ಲಕ್ಷ ಅಕೌಂಟಿಗೆ ಕೊಟ್ಬಿಟ್ಟು ಹೋಗಿ, ಇಲ್ಲ 5 ಲಕ್ಷ ಕೊಟ್ಬಿಟ್ಟು ಹೋಗಿ, ಜನರ ಆಶೀರ್ವಾದ ಇದ್ದರೆ ಎಲ್ಲೋದ್ರೂ ಬದುಕೊಂತಾರೆ. ನಾನು ಶಾಪ ಸಂಪಾದನೆ ಮಾಡಿಟ್ಬಿಟ್ಟು ಹೋದರೆ ಅವ್ರು ಅಷ್ಟೇ ಕಷ್ಟಪಡ್ತಾರೆ. ಅದು ನನಗೂ ಸತ್ತೋದ್ಮೇಲೆ ನನಗೂ ಪ್ರಾಬ್ಲಮ್ ಆಗುತ್ತೆ, ಇರೋದ್ಮೇಲೆ ನಮ್ಮ ಹುಡುಗರಿಗೂ ಪ್ರಾಬ್ಲಮ್ ಬರುತ್ತೆ. ಅಂಥ ಶಾಪ ತೊಗೊಂಡು ಎಷ್ಟು ಜನ ಎಷ್ಟು ವರ್ಷ ಬದುಕ್ಬಿಡ್ತೀರ ಪ್ರಪಂಚದಲ್ಲಿ? ಅರ್ಥ ಆಯ್ತಾ ನನಗೆ? ಪ್ರೆಸೆಂಟ್ ಆ್ಯಸ್ ವೆಲ್ ಆಸ್ ಫ್ಯೂಚರ್ ಎರಡನ್ನೂ ಥಿಂಕ್ ಮಾಡೋ ರಿಯಾಲಿಟಿ ಪರ್ಸನ್ ನಾನು. ಸೊ ಅದರಿಂದ ಐ ಆಮ್ ನಾಟ್ ಗ್ರೀಡಿ ಫಾರ್ ಮನಿ. ಆದಷ್ಟು ಬೆಸ್ಟ್ ಮಾಡಬೇಕು. ಜನರು ನನ್ನ ನಂಬ್ಕೊಂಡು ಬಂದು ವ್ಯಾಪಾರ ಕೊಡ್ತಾರೆ. ಆ ವ್ಯಾಪಾರಕ್ಕೆ ಮರ್ಯಾದೆ ಮಾಡ್ಕೊಂಡು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನಿಯತ್ತಾಗಿ ಮನೆ ಕಟ್ಕೊಡೋದೆ ಸಕ್ಸಸ್ ಆಫ್ ರಿಯಾಜಸ್ ಗೋಲ್ಡನ್ ಕೀ ಮ್ಯಾಮ್. ಎಸ್, ನೀವೀಗ ಹೇಳಿದ್ರಿ ಬೆಸ್ಟ್ ಮಾಡ್ಕೊಡ್ಬೇಕು ಅಂತ. ಸೊ ತುಂಬ ಬೆಸ್ಟ್ಗಳನ್ನು ಮಾಡಿಕೊಟ್ಟಿದ್ದೀರಾ. ಅದರಲ್ಲಿ ನೀವು ಕೇಳಿರುವಂಥ ಬೆಸ್ಟ್ ಕಮೆಂಟ್ ಯಾವುದು ಸರ್? ಇವಾಗ ಜಸ್ಟ್ ಒಂದೇ ಇವತ್ತು ಬೆಳಗ್ಗೆ ಬಂದಿದೆ ಆ್ಯಕ್ಚುಲಿ, ವಿಚ್ ಟರ್ನ್ ಮಿ ಅಗೇನ್. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಐ ಜಸ್ಟ್ ಶೋ ಯು. ಆದರೆ ನನಗೆ ಇದು ತೋರ್ಸೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಇದು ಇವತ್ತು ಮಾರ್ನಿಂಗ್ ಕ್ಲೈಂಟ್ ನನಗೆ ಕಲಿಸಿರೋದು. ಐ ಡೋಂಟ್ ನೋ, ಐ ಕ್ಯಾನ್ ಶೋ. ಇದರಲ್ಲಿ ಮಾಡ್ಬೋದಾ ಸರ್? ಇದು ಆಡಿಯೋ ಮ್ಯಾಮ್, ಆ್ಯಕ್ಚುಲಿ ವಿಡಿಯೋ ಇಲ್ಲ, ಆಡಿಯೋ ಜಸ್ಟ್ ನಾನು ನಿಮಗೆ ಒಂದು ಅಗೇನ್ ಸ್ಟಾರ್ಟ್ ಮಾಡ್ತೀನಿ. ಸರಿಯಾಗಿ ಬಂದೇನು ಸರ್? ನಮಸ್ಕಾರ ಸರ್, ನಾನು ಮಾತಾಡ್ತಾ ಇದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ಸರ್ ಅದೇ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಐತೆ ಸರ್. ನಾನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ 10
10 ಪಟ್ಟಿಗಿಂತ ಜಾಸ್ತಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನಾನು ನಿಮ್ಮ ಹತ್ರ ಫಸ್ಟ್ ಮಾತಾಡಿ ಎಲ್ಲ ಕೊಡಿಸ್ದಾಗ ನಾನು ನಿಮ್ಮ ಮಾತು, ನೀವು ಆಡಿದ ಮಾತು, ನನ್ನ ಮಕ್ಳಿಗೆ ನಾನು ಏನು ಸಂಪಾದನೆ ಮಾಡಿ ಹಿಡ್ದೇ ಇದ್ರು, ನಿಮ್ಮ ಆಶೀರ್ವಾದ, ಜನಗಳು ನನ್ನ ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದ ನನ್ನ ಮಕ್ಳಿಗೆ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಹೇಳಿದ್ರಲ್ಲ, ಅದನ್ನ ನೀವು ಉಳಿಸ್ಕೊಂತ ಇದ್ದೀರಾ ಸರ್. ತುಂಬಾ ಬಂದು ನೋಡೋರೆಲ್ಲ ತುಂಬಾ ಆಶ್ಚರ್ಯ ಪಡ್ತಾರೆ, ಇಷ್ಟು ಚೆನ್ನಾಗಿ ಕೆಲಸ ನಡೀತಾ ಐತೆ ಅಂತ ಹೇಳಿ. ಈ ನೀವು ಕಟ್ಟೋ ಇಷ್ಟು ಫ್ಲೋರ್ಗೆ ಇಷ್ಟೊಂದು ಕಂಬಿನ, ಇಷ್ಟೊಂದು ಮತ್ತೆ ಪೆಡಸ್ಟಲ್ ಬೇರೆ ಹಾಕಿ ಕಟ್ತಾ ಇದ್ದೀರಾ, ಡಬಲ್ ಮ್ಯಾಟ್ ಹಾಕಿ ಕಟ್ತಾ ಇದ್ದೀರಾ ಅಂತ ಹೇಳಿ. ಬಟ್ ನೀವು ಕೆಲಸದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅದು ನನಗೆ ತುಂಬಾ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸರ್. ಒಂದು ಒಳ್ಳೆ ತೃಪ್ತಿ ನಾನು ನಿಮ್ಮ ಹತ್ರ ಕೆಲಸ ಕೊಟ್ಟಿರೋದಕ್ಕೆ. ಇನ್ನೊಂದು, ನಾನು ಸೈಟಲ್ಲಿ ಇಲ್ಲ ಅಂದ್ರೂ ಕೂಡ ಅದಾಗಿ ಎಲ್ಲ ಕೆಲಸ ಕ್ರಮವಾಗಿ ನಡೀತಾ ಐತೆ. ಯಾಕಂದ್ರೆ ನಾನು ಪೀಣ್ಯದಲ್ಲಿ ಇರೋದು, ನಂದು ಪ್ರಾಜೆಕ್ಟ್ ನಡೀತಾ ಇರೋದು ಜಿಗ್ನಿಯಲ್ಲಿ. ಪ್ರತಿ ಸತಿ ನಾನು ಬರೋಕ್ಕಾಗಲ್ಲ, ಆದ್ರೆ ನಡೀತಾ ಇರೋ ಕೆಲಸ ಎಲ್ಲಾನು ಪರ್ಫೆಕ್ಟ್ ಆಗಿ ಆನೆಸ್ಟ್ ಆಗಿ ನಡೀತಾ ಐತೆ. ನಿಮಗೆ ನಿಜವಾಗ್ಲೂ ನನ್ನ ಸಲ್ಯೂಟ್ ಸರ್. ಈ ಕ್ಲೈಂಟು ಯಾರು ಮಾತಾಡಿದಾರೋ ಅವರು ಟೆಕ್ಸ್ಟ್ ಮೆಸೇಜು, ಇದು ಅವ್ರು ಹಾಕಿರೋ ಪೇಮೆಂಟ್, ಅದಕ್ಕೆ ಮುಂಚೆ ಬಂದಿರೋ GST ಅಮೌಂಟು, ಟ್ಯಾಕ್ಸ್ ಅವ್ರು ಕಟ್ಟಿರೋದು ಸಮೇತ ನನ್ನ ಹತ್ರ ಇದೆ. ಯಾಕಂದರೆ ಕೆಲವರು ಇದರಲ್ಲೂ ಕಮೆಂಟ್ಸಲ್ಲಿ ಕೆಳಗಡೆ ಬಂದು ಹೇಳ್ಬೋದು ಇದೆಲ್ಲ ಫೇಕು, ಇದೆಲ್ಲ ಆಗಲ್ಲ, ಪಾಸಿಬಲ್ ಇಲ್ಲ ಈ ರೇಟಿಗೆ ಕಟ್ಟೋದಂತ ಹೇಳ್ಬಿಟ್ಟು. ಈ ಆಡಿಯೋ ಕೇಳಿ ಇಟ್ಕೊಳ್ಳಿ, ಸೌಂಡು ಯಾರೆಲ್ಲ ಜನ ಕೇಳ್ತಿದ್ದೀರೋ. ಈ ಕ್ಲೈಂಟ್ನ ಮೀಟ್ ಮಾಡಬೇಕಂತೇಳಿ ಖಂಡಿತ ಲೊಕೇಶನ್ ಕಳಿಸ್ಕೊಡ್ತೀನಿ. ಸೈಟ್ ಹೋಗಿ ನೀವು ಸ್ವತಃ ನಿಮ್ಮ ಕಣ್ಣಾರೆ ನೀವು ನೋಡಿ, ದೆನ್ ಕೊಡಬೇಕಾ ಬೇಡವಾ ಅನ್ನೋದು ನೀವು ನಿರ್ಧಾರ ತೊಗೊಳ್ಳಿ ಅಷ್ಟೇ. ದಟ್ ಈಸ್ ದ ರಿಯಾಲಿಟಿ. ಬಿಕಾಸ್ ನಾನು ಯಾವುದೇ ಥರ ಸುಳ್ಳು ಮತ್ತೊಂದು ಇಲ್ಲ, ಏನು ಮಾತಾಡಿದ್ರೆ ಮನಸ್ಸಿನಿಂದ ಮಾತಾಡ್ತೀನಿ, ಟು ಬಿ ಹಾನೆಸ್ಟ್ ಅಷ್ಟೇ. ಬಿಕಾಸ್ ನೀವು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಡ್ತೀರೋ ಅಷ್ಟೇ ದೇವ್ರು ನಿಮಗೆ ನೋಡ್ಕೊತಾರೆ. ಅದರಿಂದ ಸುಳ್ಳು ಇಲ್ದಾಗ ಬದುಕೋ ಮನುಷ್ಯ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅಷ್ಟೇ. ಎಸ್, ಯಾಕಂದರೆ ಅವರ ಮಾತಲ್ಲೇ ಗೊತ್ತಾಯಿತು ಅವ್ರು ತುಂಬ ಸ್ಯಾಟಿಸ್ಫೈಡ್ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಆ ಕೆಲಸ ಹಾಗೆ ನಡೀತಾ ಇದೆ ಅಂತ. ಸೊ ಹಾಗಾದರೆ ನಿಮಗೆ ಕೆಲಸ ಒಪ್ಸಿದ್ರೆ ಅವ್ರು ಬರಬೇಕು ನೋಡಬೇಕು ಅಂಥದ್ದು ಏನಿಲ್ಲ, ನೀವು ಅದನ್ನು ಕಂಪ್ಲೀಟಾಗಿ ಅವರಿಗೆ ಚಂದವಾಗಿ ಅಂದವಾಗಿ ಮಾಡಿಕೊಡ್ತೀರಾ ಅನ್ನೋದು. ಖಂಡಿತ ಮ್ಯಾಮ್. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಫಸ್ಟು ಎಕ್ಸೆಲಲ್ಲಿ ಫೀಡ್ ಮಾಡಿಬಿಟ್ಟು ಪ್ರತಿಯೊಂದು ನಾವು ಕೂಡ ಮೆಟೀರಿಯಲ್ಸ್ ನೋಡ್ಕೊಳ್ಳಿ. ನಮ್ಮ ಕಂಪನಿಯಲ್ಲಿ ಯಾವ ಬಿಲ್ಡರು ನನಗೆ ಗೊತ್ತಿರೋ ಪ್ರಕಾರ ಇದು ಕೊಡ್ತಾರಂತ ಗೊತ್ತಿಲ್ಲ, ಅಗ್ರಿಮೆಂಟ್ರಲ್ಲಿ ನಾವೊಂದು ಕ್ಲಾಸ್ ಅಂತ ಇಟ್ಟಿರ್ತೀವಿ. ಇಫ್ ವಿ ಫೇಲ್ ಟು ಯೂಸ್ ಎನಿ ಆಫ್ ದ ಸೆಡ್ ಮೆಟೀರಿಯಲ್ಸ್, ಕಸ್ಟಮರ್ ಹ್ಯಾಸ್ ಅ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಆನ್ ದ ಸ್ಪಾಟ್. ಇವಾಗ ನೀವು ಒಂದು ಕೆಲಸ ಯಾರಾದರೂ ಒಂದು ಬಿಲ್ಡ್ರಿಗೆ ಕೊಟ್ಟಿದ್ರೆ, ಇಲ್ಲ ಕೊಟ್ಟಿರೋ ಜನರಿಗೆ ಗೊತ್ತಿರುತ್ತೆ, ಆ ಬಿಲ್ಡ್ರು ನಿಮ್ಮ ಕಾಲು ಹಿಡ್ಕೊಂಡಿರ್ತಾರೆ, ಇಲ್ಲ ಮೇಸ್ತ್ರಿಗಳು, ನೀವು ಏನೇ ಮಾಡಿದ್ರೆ ನಿಮ್ಮನ್ನು ಬಿಡಲ್ಲ, ಬಿಲ್ಡಿಂಗ್ ಮುಗಿಯೋವರೆಗೂ ನಿಮ್ಮ ಕಾಲಿಂದೆ ಬಿದ್ದಿರ್ತಾರೆ, ನಿಮ್ಮನ್ನು ಬಿಡಲ್ಲ ಆ ಕಡೆ ಈ ಕಡೆ ಹೋಗೋಕ್ಕೆ. ಆ ಥರ ಒಂದು ಪರಿಸ್ಥಿತಿಗೆ ತೊಗೊಂಬಂದು ನಿಮ್ಮನ್ನು ಇಟ್ಟಿರ್ತಾರೆ. ನಮ್ಮ ಕಂಪ್ನಿಲಿ ಹೆಂಗಂದರೆ ಪ್ರಾಫಿಟ್ ಜಾಸ್ತಿ ಇಲ್ಲ, ಇರೋದು ತುಂಬ ನಾಮಿನಲ್ ರೇಟಿಗೆ, ಯಾರು ಮಾರ್ಕೆಟಲ್ಲಿ ಕೊಡೋಕ್ಕೆ ಚಾನ್ಸ್ ಇಲ್ಲ. ಸೊ ಅದರಿಂದ ನಾವು ಕ್ಲೈಂಟ್ಗೂ ಒಂದು ಅಪ್ಪರ್ ಹ್ಯಾಂಡ್ ಇಟ್ಟಿರ್ತೀವಿ. ಅದರಲ್ಲೂ ಅಗ್ರಿಮೆಂಟ್ರಲ್ಲಿ ಕ್ಲೈಂಟ್ ಹ್ಯಾಸ್ ದ ರೈಟ್ ಟು ಟರ್ಮಿನೇಟ್ ಎನಿ ಟೈಮ್. ನಾವು ಅದು ಹಾಕಿರೋ ಮೆಟೀರಿಯಲ್ ಯಾವುದು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಅಪ್ಪರ್ ಹ್ಯಾಂಡು ಕೊಟ್ಟಿರ್ತೀವಿ ನಾವು. ಸೊ ದಿಸ್ ಆಲ್ಸೋ ಅಗೇನ್ ಓನ್ಲಿ ಇನ್ ರಿಯಾಜಸ್ ಗೋಲ್ಡನ್ ಕೀ, ಬೇರೆ ಯಾರೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಬಟ್ ನನಗೇನು ಅನಿಸುತ್ತೆ ಅಂದರೆ, ಈಗ ನಿಮ್ಮ ಹತ್ರ ನಾವು ಕೊಟ್ಟಿದ್ದೀವಿ ಈ ಥರ ಮನೆ ಕಟ್ಕೊಡಿ ಅಂತ, ತುಂಬ ಲೋ ಬಜೆಟಲ್ಲಿ. ಬಟ್ ಈ ಸಿಮೆಂಟ್ ಯೂಸ್ ಮಾಡಿದ್ರೆ ಹೀಗೆ ವರ್ಕ್ ಆಗುತ್ತೆ, ಈ ಸ್ಟೀಲ್ ಯೂಸ್ ಮಾಡಿದ್ರೆ ಹೀಗೆ ವರ್ಕ್ ಆಗುತ್ತೆ ಅನ್ನೋ ಐಡಿಯಾನೇ ಇರೋದಿಲ್ಲ. ಅದು ಟೈಲ್ಸ್ ಮೆಟೀರಿಯಲ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಇದು ಹಾಕಿದ್ರೆ ಇದು ಚಂದ, ಇದು ಹಾಕಿದ್ರೆ ಇದು ಒಳ್ಳೆಯದು, ಇದು ಹಾಕಿದ್ರೆ ಹಿಂಗೆ ಗೋಡೆ ಗಟ್ಟಿ ಇರುತ್ತೆ, ಇಂಥದ್ದೆಲ್ಲ ಯಾವ ಐಡಿಯಾನೂ ಇರೋದಿಲ್ಲ ಅಂತ ಅಂದ್ಕೊಳ್ಳಿ ಕ್ಲೈಂಟ್ಗೆ. ಸೊ ನೀವೇ ಅವರನ್ನು ಎಜುಕೇಟ್ ಮಾಡ್ತೀರಾ, ಅಥವಾ ನೀವೇ ಎಜುಕೇಟ್ ಮಾಡಿ ಈ ಥರದ ಮೆಟೀರಿಯಲ್ಸ್ ಎಲ್ಲ ತಂದರೆ ಒಳ್ಳೆಯದು ಅಂತ ಹೇಳ್ತೀರಾ, ಅಥವಾ ಹೇಗಾಗುತ್ತೆ ಆ ಒಂದು ನಿಮ್ಮ ಡಿಸ್ಕಷನ್? ಮ್ಯಾಮ್ ಆ್ಯಕ್ಚುಲಿ ಇವಾಗ ನಾವು ಕೊಟ್ಟಿರೋ ಪ್ರೈಸ್ ಮೇಲೆ ಕ್ಲೈಂಟ್ ಫಸ್ಟ್ ಸ್ಯಾಟಿಸ್ಫೈ ಆಗಿಬಿಡ್ತಾರೆ. ಮೆಟೀರಿಯಲ್ಸು ಮಾರ್ಕೆಟ್ರಲ್ಲಿ ಫೆಮಿಲಿಯರ್ ಆಗಿರೋ ಮೆಟೀರಿಯಲ್ಸು, ವೆಲ್ ನೋನ್ ಬ್ರ್ಯಾಂಡ್ಸೇ ನಾವು ಯೂಸ್ ಮಾಡೋದು. ಲೈಕ್ ಕಡಿಮೆ ರೇಟಿಗೆ ಮಾಡ್ತಿದ್ದೀವಿ ಯಾವುದೋ ಒಂದು ಬ್ರ್ಯಾಂಡ್ ಹಾಕಿ ಆ ಥರ ಯಾವುದೂ ಇರಲ್ಲ. ಸಿಮೆಂಟ್ ಆಗಿರಲಿ ಡಾಲ್ಮಿಯಾ, ಸ್ಟೀಲ್ ಅಂದರೆ ಮೀನಾಕ್ಷಿ, ಈ ಥರ ಬ್ರ್ಯಾಂಡ್ಸೇ ನಾವು ಯೂಸ್ ಮಾಡೋದು. ವಯರ್ ಅಂದರೆ ಆ್ಯಂಕರ್, ಫಿನೋಲೆಕ್ಸ್, ಹ್ಯಾವೆಲ್ಸು, ಈ ಥರ ಸ್ವಿಚಸ್ ಅಂದರೆ ವಯರ್ಸ್ ಆ್ಯಂಕರ್ ಹಾಕೋದು, ಪೇಂಟ್ ಅಂದರೆ ಏಷ್ಯನ್ ಪೇಂಟ್ಸು. ಸೊ ಎಲ್ಲ ಸ್ಪೆಸಿಫೈಡ್ ಬ್ರ್ಯಾಂಡು ಕೊಟೇಷನಲ್ಲಿ ಇರುತ್ತೆ, ಅಗ್ರಿಮೆಂಟ್ರಲ್ಲಿ ಸಮೇತ ಅದೇ ಇರೋದು. ಸೊ ಅದರಲ್ಲಿ ಯಾವುದೇ ರೀತಿ ಎರಡನೇ ಥಾಟ್ ಪ್ರಾಸೆಸ್ಸೇ ಇರಲ್ಲ ಮ್ಯಾಮ್ ಆ್ಯಕ್ಚುಲಿ. ಓಕೆ, ಸೊ ಇವ್ರಿಗೂ ಕೂಡ ಈಗ ಮನೆ ಕಟ್ಟೋಕ್ಕಿಂತ ಮುಂಚೆನೇ ಎಲ್ಲ ಹೀಗೆ ಇರಬೇಕು ಅಂತ ಪ್ಲ್ಯಾನ್ ಆಗಿರುತ್ತಾ? ಮಿಡ್ಲಲ್ಲಿ ಬಂದು ಇವ್ರು ಹೇಳ್ತಾರಾ ಇದು ಬೇಡ ಇದು ಮಾಡಿ, ಇದು ಬೇಡ ಇದು ಮಾಡಿ? ಕ್ಲೈಂಟ್ಸ್ ಮಾಡ್ತಾರೆ ಎಲ್ಲ ಕ್ಲೈಂಟ್ಸ್ ಆಲ್ಮೋಸ್ಟ್ 98% ಅಂತ ಹೇಳ್ಬೋದು. ಲೈಕ್ ಅದು ಏನಾಗತ್ತೆ ಅಂದರೆ
ಇನಿಷಿಯಲಿ ಮಾತಾಡುವಾಗ ಯಾರು ಅಷ್ಟೊಂದು ಇದರಲ್ಲಿ ಇರಲ್ಲ, ಕ್ಲಿಯರಾಗಿ ಇರಲ್ಲ ಪಿಕ್ಚರು. ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮನೆ ಒಡೆ ಒಂದು ಸಜ್ಜಾ ಬರುತ್ತೆ ಅಂತ ತಿಳ್ಕೊಳ್ಳಿ, ರೂಮ್ ಒಡೆ ಒಂದು ಸಜ್ಜಾ ಬರುತ್ತೆ, ಇಲ್ಲ ಕಿಚನಲ್ಲಿ ಒಂದು ಸಜ್ಜಾ ಬರುತ್ತೆ ಅಂದರೆ ಫಸ್ಟು ಎಲ್ಲಿ ಬೇಕು ಎಷ್ಟು ಬೇಕಂತ ನಿರ್ಧಾರ ಮಾಡ್ಕೊಂಡಿರಲ್ಲ. ಸರ್ ಇದು ಮಾಡಿ, ಹಿಂಗೂ ಮಾಡಿ, ಹಂಗೂ ಮಾಡಿ, ಎವ್ರಿ ನೋವೊಂದೇನು ಗೋಡೆ ಕಟ್ಟಿಸ್ತಾರೆ, ಗೋಡೆ ಡೆಮಾಲಿಷ್ ಮಾಡ್ತಾರೆ, ಅದೆಲ್ಲ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ರೀವರ್ಕ್ ಕೆಲಸ ಮಾಡ್ತೀರೋ ಅಷ್ಟು ಕಾಸ್ಟ್ ರಿವ್ಯೂಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ಕನ್ಫ್ಯೂಷನಲ್ಲಿರ್ತಾರೆ, ಪೇಂಟ್ ಇದು ಹೊಡೀರಿ ಅಂತಾರೆ, ಅದು ಬೇಡ ಅಂತಾರೆ, ಮತ್ತು ಇದು ಇಲ್ಲಿ ಬೇಕಂತಾರೆ, ಅದನ್ನು ಅಲ್ಲಿ ಚೇಂಜ್ ಮಾಡಿ ಅಂತಾರೆ. ಇದೆಲ್ಲ ಕ್ಲೈಂಟ್ಸು ಮಾಡೋದೆ ಕಾಮನ್ ಆಗಿರೋ ವಿಷಯ. ಸೊ ಇದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದು ಬಿಡಿ, ಅದು ನಿಮ್ಮ ಫೀಲ್ಡೇ, ಅದು ನೀವು ಅದನ್ನು ಕನ್ವಿನ್ಸ್ ಮಾಡಬೇಕು, ಕಟ್ಟಬೇಕು, ಇದೇ ಆಗೋದು. ಬಟ್ ಈಗ ಮನೆ ಫುಲ್ ಕಟ್ಟಿ ಆಗಿದೆ ಅಂತ ಅಂದ್ಕೊಳ್ಳಿ, ಕಟ್ಟಿ ಆದಮೇಲೆ ಇಂಥ ಸಮಸ್ಯೆನ ನಾವು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಯಾವುದಂದರೆ ಕಟ್ಟಿ ಆಗಿರುತ್ತೆ ಮತ್ತೆ ಅದನ್ನು ಒಡೆದು ಏನೂ ಮಾಡೋಕ್ಕಾಗಲ್ಲ ಅಂದರೆ ಯಾವುದೆಲ್ಲ ಇರುತ್ತೆ? ಅಂದರೆ ಕಟ್ಟೋಕ್ಕಿಂತ ಮುಂಚೆನೇ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು ಅನ್ನೋದಿದ್ರೆ ಯಾವುದೆಲ್ಲ? ಪಿಲ್ಲರ್ ಪ್ಲೇಸ್ಮೆಂಟು, ಕಾಲಮ್ಸ್ ಅಂತೀವಿ ನಾವು, ಪಿಲ್ಲರ್ ಬೇಸಿಕ್ಲಿ ಅದ್ರದ್ದು ಪ್ಲೇಸ್ಮೆಂಟು. ಇವಾಗ ಎಕ್ಸ್ಟರ್ನಲ್ ವಾಲ್ ಫಾರ್ ಎಕ್ಸಾಂಪಲ್ ನೀವು ಒಂದು 2 ಅಡಿ ಸೆಟ್ ಬ್ಯಾಕ್ ಕೊಟ್ಟು ಕಟ್ಟಿರ್ತೀರ, ಆ ಕಡೆ ನಾವು ಅಲ್ಲಿ ಪ್ಲೇಸ್ಮೆಂಟ್ ಇಟ್ಟು ಪಿಲ್ಲರ್ ತೊಗೊಂಬಂದಿರ್ತೀವಿ. ಸಡನ್ನಾಗಿ ನನಗಿಲ್ಲ, ನೀವು ಇನ್ನೊಂದು 1 ಅಡಿ ಹೊರಡೆ ತೊಗೊಳ್ಳಿ, ಪಕ್ಕದಲ್ಲಿರೋರು ಪ್ರಾಬ್ಲಮ್ ಮಾಡ್ತಿದ್ದಾರೆ, ನನಗೆ ಈ ಪಿಲ್ಲರ್ ಬೇಡ ಅಂದರೆ ಆಗೋದೇ ಇಲ್ಲ. ಬಿಕಾಸ್ ಫೌಂಡೇಶನಿಂದ ಎಲ್ಲ ಚೇಂಜ್ ಮಾಡಬೇಕು, ಓಕೆ, ಅದು ಲೋಡ್ ತೊಗೊಳೋದು ಇಲ್ಲ ಆ ಥರ. ಸೊ ನಾವು ಹೆಂಗಾದ್ರೂ ಹಂಗೆ ಡಿಸೈನ್ ಮಾಡಿ ಆ ಥರ ಕೆಲಸ ಮಾಡೋಕ್ಕಾಗಲ್ಲ. ರೈಟ್ ಫ್ರಮ್ ಇನಿಷಿಯಲ್ ಸ್ಟೇಜ್ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟಾಗಿ ತೊಗೊಂಡಿದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಬರೋಲ್ಲ. ಮತ್ತು ಗೋಡೆಗಳು ಇಲ್ಲ ಮತ್ತೊಂದಾಗಿರಲಿ ಅದೇನು ಅಂತ ಏನು ದೊಡ್ಡ ವಿಷಯ ಇಲ್ಲ. ಬಟ್ ಅಗೇನ್ ಎಲ್ಲ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ರೀವರ್ಕ್ ಮಾಡಿದ್ರೆ. ನಾವಂತಿಲ್ಲ, ಯಾವ ಬಿಲ್ಡ್ರ್ ಹತ್ರ ಹೋದ್ರೂ ಅದಿರುತ್ತೆ ಖಂಡಿತ. ಅಂದರೆ ಇವಾಗ ಫುಲ್ ಕೆಲಸ ಆಗಿರುತ್ತೆ ಅನ್ಕೊಳ್ಳಿ, ಇನ್ನೊಂದು ಕಡೆ ಜೋಕಾಲಿ ಹಾಕಬೇಕು ಅಂತ ಅನ್ಕೊಳ್ತಾರೆ, ತೂಗು ಎಲೆ ಹಾಕಬೇಕು ಅಂತ ಹೇಳಿದ್ರೆ ಅದನ್ನ ನೀವು ವರ್ಕ್ ಮಾಡಬೇಕು. ಆವಾಗ ಅದಾಗುತ್ತಾ ಮಾಡೋದಕ್ಕೆ? ಆಗುತ್ತೆ, ಬಟ್ ಆಂಕರ್ ಬೋಲ್ಟ್ ಅಂತೆಲ್ಲ ಇವಾಗ ಬಂದಿದೆ ಆಪ್ಷನ್ಸ್. ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್, ಆಲ್ಟರ್ನೇಟಿವ್ ಇದೆ. ಅಂದರೆ ಅದೇನು ದೊಡ್ಡ ವಿಷಯ ಎಲ್ಲ ಮಾಡ್ಬೋದು ಮ್ಯಾಮ್. ಸೊ ಇಂಥದ್ದೆಲ್ಲ ಚಿಕ್ಕ ವಿಷಯ, ಈ ಪಿಲ್ಲರ್ ಅಂತ ಹೇಳಿದಾಗ ತುಂಬ ದೊಡ್ಡ ವಿಷಯ ಅದರಲ್ಲಿ. ಬಿಕಾಸ್ ಅದನ್ನು ನಾವು ಒಳಗಡೆ ತಳ್ಳಕ್ಕಾಗಲ್ಲ, ಪಕ್ಕದಲ್ಲಿ ಯಾರಾದರೂ ಪ್ರಾಬ್ಲಮ್ ಮಾಡ್ತಾರೆ, ಇಲ್ಲ ಕ್ಲೈಂಟೇ ಮತ್ತೊಂದು ವಿಷಯಕ್ಕೆ ಇಲ್ಲ ಸರ್ ಇವರು ಇದು ನಮ್ಮದೇ ಸೈಟು, ನೀವು ಇವಾಗ ಯಾಕೆ ಇಷ್ಟು ಬಿಟ್ಟಿದ್ದೀವಿ ಕಟ್ಬಿಡಿ ಅಂತಾರೆ. ಸೆಟ್ ಬ್ಯಾಕ್ ಎಷ್ಟು ಕೊಡ್ಬೇಕಂತ ಮಾಹಿತಿ ಇರಲ್ಲ. ನಾವು ಗೌರ್ಮೆಂಟ್ ನಾಮ್ಸ್ನ ಫಾಲೋ ಮಾಡಿ ಕಟ್ಟಿದ್ರೆ ಕ್ಲೈಂಟು ಲೇಟರ್ ಆನ್ ಬಂದ್ಬಿಟ್ಟು ನಮಗೆ ಈ ಕಡೆ ಇದು ಇಷ್ಟು ವೇಸ್ಟ್ ಆಯ್ತಲ್ಲ, ಬಿಡಬಾರ್ದಾಗಿತ್ತಲ್ಲ, ನಮ್ಮ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಅವ್ರು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಜಾಸ್ತಿ ಎಂಗೇಜ್ ಆಗಲ್ಲ. ಭಾಳಷ್ಟು ಜನ ಕೆಲಸ ಆಗ್ತಾ ದೇ ವಿಲ್ ರೆಕಗ್ನೈಸ್, ಅಯ್ಯೋ ಇದು ಹಿಂಗೆ ಬರಬಾರ್ದಾಗಿತ್ತಲ್ಲ, ಹಂಗೆ ಬರಬೇಕಾಗಿತ್ತಲ್ಲ, ನಾನು ಅಲ್ಲಿ ನೋಡಿದ್ನಲ್ಲ ಇಲ್ಲಿ ನೋಡಿದ್ನಲ್ಲ ಅಂತೇಳ್ಬಿಟ್ಟು ಆ ಥರ ಒಂದು ಕನ್ಕ್ಲೂಷನ್ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗೋದು, ಅದೇನು ದೊಡ್ಡ ವಿಷಯ ಅಂತ ಇರಲ್ಲ. ಬಟ್ ಪ್ಲ್ಯಾನಿಂಗ್ ಮಾತ್ರ ಕ್ಲಿಯರ್ ಆಗಿರಬೇಕು. ರೈಟ್ ಫ್ರಮ್ ಫೌಂಡೇಶನ್ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಬೇಕು. ನಮ್ಮ ರೂಲ್ ಏನಂದರೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಬೇಕು. ಎಷ್ಟು ಫ್ಲೋರ್ ಕಟ್ತೀವಿ ಕ್ಲಿಯರಾಗಿರಬೇಕು. ಬಿಲ್ಡ್ರ್ ಹತ್ರ ಸುಳ್ಳು ಇರಬಾರ್ದು. G+4 ಕಟ್ಟಬೇಕಂತ ಇರ್ತೀರಾ, G+1ಗೆ ಬಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತೀರಾ, ಸದ್ಯಕ್ಕೆ ಇಷ್ಟೇ ದುಡ್ಡಿದೆ ಅಂತ ಹೇಳ್ಬಿಟ್ಟು. ಫ್ಯೂಚರಲ್ಲಿ ನಿಮ್ಮ ಹತ್ರ ಇರೋದು ಒಂದೇ ಒಂದು ಸೈಟು, ಮೇಲೆ ಬಾಡಿಗೆನೂ ಬರಬೇಕು, ರಿಟೈರ್ಮೆಂಟಿಗೆ ದುಡ್ಡು ಬರಬೇಕಂದ್ರೆ ಹಾನೆಸ್ಟಾಗಿ ಇಡಬೇಕು. ಸರ್ ನನಗೆ G+4 ಕಟ್ಟಬೇಕು, ಬಟ್ ನನ್ನ ಹತ್ರ ದುಡ್ಡು G+1ಗೆ ಇದೆ, ಅದು ನನಗೆ ಕಾಲಮ್ ಎಲ್ಲ ಸ್ಟ್ರೆಂತ್ ಮಾಡಿಕೊಡಿ, ನನಗೆ ಫ್ಯೂಚರ್ಗೆ ಮನೆ ಕಟ್ಟೋ ಥರ ಕಟ್ಕೊಡಿ ಅಂದರೆ ಖಂಡಿತ ಅದಕ್ಕೆ ತಕ್ಕಂತ ಪ್ಲ್ಯಾನ್ ಮಾಡಿಕೊಡ್ತೀವಿ. ಓಕೆ. ಇನ್ನೊಂದು ಸರ್, ಈಗ ಮನೆ ನೀವು ಕಟ್ತಾ ಇರ್ತೀರಾ, ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಜನರಿಗೆ ಕ್ಲೈಂಟ್ಸಿಗೆ ಸೈಟ್ಗೆ ಬರೋದಕ್ಕಾಗೋದಿಲ್ಲ, ಸೈಟ್ ವಿಸಿಟ್ ಮಾಡೋದಕ್ಕಾಗೋದಿಲ್ಲ, ಕೆಲಸ ಹೇಗೆ ನಡೀತಿದೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವ್ರಿಗೆ ಏನಾದರೂ ಆಪ್ಷನ್ಸ್ ಇದೆಯಾ? ಫೋಟೋ ಕಳಿಸೋದು, ವಿಡಿಯೋ ಮಾಡಿ ಕಳಿಸೋದು? ವಿಡಿಯೋ ಅಪ್ಡೇಟ್ಸ್ ಇರುತ್ತೆ ಮ್ಯಾಮ್. ನಮ್ಮ ಕಂಪನಿಯಿಂದ ಟೀಮ್ ಬಂದ್ಬಿಟ್ಟು ವಿಡಿಯೋ ಅಪ್ಡೇಟ್ಸ್ ಕೊಡ್ತಾರೆ, ಡೈಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಮತ್ತು ಕ್ಲೈಂಟ್ಸಿಗೆ ಅಲ್ಲಿಂದ ಸೈಟ್ನಿಂದ ಮೇಸ್ತ್ರಿ ಮತ್ತು ಇಂಜಿನಿಯರ್ಸ್ ಇರ್ತಾರಲ್ಲ, ಅವರು ಸಮೇತ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಓಕೆ, ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಯಾವುದೇ ಥರ ಇಲ್ಲ. ಟ್ರಾನ್ಸ್ಪರೆಂಟ್ ಮ್ಯಾಮ್. ರಿಯಾಜಸ್ ಗೋಲ್ಡನ್ ಕೀ ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಸ್ಟ್ರಾಂಗ್ ಬಿಲ್ಡಿಂಗ್ ಆ್ಯಕ್ಚುಲಿ. ಓಕೆ. ಈಗ ಮನೆ ಎಲ್ಲ ಚಂದ ರೆಡಿ ಆಯಿತು, ಕೀನು ಕೊಡ್ತೀರಾ, ಆಮೇಲೆ ಕೆಲವು ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಎಲ್ಲೋ ಬಿರುಕು ಬಿಟ್ಟಿದೆ ಅಂದ್ಕೊಳ್ಳಿ, ಪ್ಲಂಬಿಂಗ್ ಏನೋ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ಅಥವಾ ಏನೋ ಕೆಲಸ ಪೆಂಡಿಂಗ್ ಆಗಿದೆ, ಪೆಂಡಿಂಗ್ ಆಗಿದ್ರು ಕೆಲಸ ಕಂಪ್ಲೀಟ್ ಆಗಿದ್ರು ಏನೋ ಪ್ರಾಬ್ಲಮ್ ಬಂತು, ಆವಾಗ ಬಂದೇ ಬರುತ್ತೆ ಅಂತನಾ? ಖಂಡಿತ ಬರುತ್ತೆ. ಯಾರು ಬರಲ್ಲ ಅಂತ ಹೇಳಿದ್ರೆ ಸುಳ್ಳು. ಪ್ಲಂಬಿಂಗ್ ಪ್ರಾಬ್ಲಮ್ ಬರುತ್ತೆ, ಮತ್ತು ಮೋಸ್ಟ್ಲಿ ಬರುತ್ತೆ. ವಾಟರ್ ಪ್ರೂಫಿಂಗಲ್ಲಿ ಇಶ್ಯೂಸ್ ಬರುತ್ತೆ. ಬಟ್ ಆವಾಗ ಸಮ್ಮರ್ ಸೀಸನ್ ಬಂದರೆ ಬಿರುಕು ಬರುತ್ತೆ, ಡೋರ್ಸ್ ಕರೆಕ್ಟಾಗಿ ಕ್ಲೋಸ್ ಆಗಲ್ಲ, ಡೋರ್ಸ್ ಲಾಕ್ ಆಗಲ್ಲ, ಇದೆಲ್ಲ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ 100% ಯಾರ ಹತ್ರನೂ ಇಲ್ಲ. ಯಾರಾದರೂ ಒಬ್ಬರು ನಾನು ಇದು ಕಟ್ಕೊಡ್ತೀನಿ 100% ಅಂತ ಹೇಳಿದ್ರೆ ಅದು ಸುಳ್ಳು, ಅದು ದೊಡ್ಡ ಸುಳ್ಳು. ಸಮೇತ ನಾನೇ ಹೇಳ್ತೀನಿ, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕನ್ಸ್ಟ್ರಕ್ಷನ್, ಇಷ್ಟೊಂದು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಿ. ಯಾವ ಮೆಟೀರಿಯಲ್ ಎಲ್ಲಿ ಎಷ್ಟು ಬೇಕು ಅನ್ನೋದು ಅಕ್ಯುರಸಿಯಾಗಿ ಗೆಲ್ಲಕ್ಕಾಗತ್ತೆ ನನಗೆ. ಹಂಗಿದ್ದು ಇವತ್ತಿಗೂ ನನಗೆ ಸೊಲ್ಯೂಷನ್ಸ್ ಇಲ್ಲ. ನಾವು ಸಿಲ್ ಲೆವೆಲ್ ಕಾಂಕ್ರೀಟ್ ಹಾಕ್ತಿದ್ದೀವಿ, ಥ್ರೂ ಲಿಂಟ್ಲ್ ಹಾಕ್ತಿದ್ದೀವಿ, ಸ್ಟ್ರಕ್ಚರಲ್ ಡಿಸೈನ್ ಫಾಲೋ ಮಾಡ್ತೀವಿ 100%. ಸಾಯಿಲ್ ಟೆಸ್ಟ್ ಇಲ್ದಾಗ ಬಿಲ್ಡಿಂಗೇ ಕಟ್ಟಲ್ಲ ನಾನು ಯಾವುದೇ ರೀತಿ. ಸೊ ಇದೆಲ್ಲ ಡೆವಲಪ್ ಮಾಡಿದ್ಮೇಲೂ ಕೂಡ ಸ್ಟಿಲ್ ಕ್ರ್ಯಾಕ್ಸ್ ಬರುತ್ತೆ, ಬಟ್ ಮಿನಿಮಮ್ ಕ್ರ್ಯಾಕ್ಸ್ ಬರುತ್ತೆ. ಎಲ್ಲ ಕಡೆ ಬಿರುಕು ಬಿಟ್ಟಿರುತ್ತಾ? ಇಲ್ಲ.
ಎಲ್ಲಾದರೂ 1-2 ಕ್ರ್ಯಾಕ್ ಬಂದೇ ಬರುತ್ತೆ. ಅದಕ್ಕೆ ಸೊಲ್ಯೂಷನ್ ಇಲ್ಲ. ಬಟ್ 100% ಬೆಸ್ಟ್ ಆಫ್ ಬೆಸ್ಟ್ ಮೆಟೀರಿಯಲ್ ಇರುತ್ತೆ. ಓಕೆ, ಅಂದರೆ ಈಗ ಕೆಲವು ಯಾವುದಾದ್ರು ಪ್ರಾಡಕ್ಟ್ ನಾವು ತೊಗೊಂಡ್ರೆ ಫ್ರೀ ಸರ್ವಿಸು ಅಂಥದ್ದೆಲ್ಲ ಆಪ್ಷನ್ ಇರುತ್ತೆ ಪ್ರಾಡಕ್ಟಲ್ಲಿ. ಸೊ ಈಗ ನಿಮ್ಮ ಹತ್ರ ನಾವೇನಾದರೂ ಮನೆ ಕಟ್ಸ್ಕೊಂಡ್ರೆ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ಏನಾದರೂ ಸರ್ವಿಸಸ್ ಅವೈಲೇಬಲ್ ಇದೆಯಾ ಅನ್ನೋದು? ಸರ್ವಿಸಸ್ ಅಂತ ಏನು ಆ ಥರ ಇಲ್ಲ ಮ್ಯಾಮ್ ಆ್ಯಕ್ಚುಲಿ ನಾವು. ಬಟ್ ಹೆಂಗಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನವಂಬರಲ್ಲಿ ಒಬ್ರು ಮನೆಗೆ ಹ್ಯಾಂಡ್ ಓವರ್ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ಫೆಬ್ರವರಿ ಮಾರ್ಚ್ನಿಂದ ಸಮ್ಮರ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಬೆರಗ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಮೇರಲ್ಲಿ ಜಾಸ್ತಿ ಇರುತ್ತೆ, ಒಂದು 2-3 ಜಾಗದಲ್ಲಿ ಅಪಿಯರ್ ಆಗುತ್ತೆ, ಚೆನ್ನಾಗಿ ಅಪಿಯರ್ ಆಗುತ್ತೆ. ಏರ್ ಕ್ರ್ಯಾಕ್ ಇಸ್ ಕಾಮನ್ ಇನ್ ಕನ್ಸ್ಟ್ರಕ್ಷನ್. ಅದರಲ್ಲಿ ಯಾವುದೇ ರೀತಿ ಸ್ಟ್ರಕ್ಚರ್ಗೆ ಪ್ರಾಬ್ಲಮ್ ಇರೋದಿಲ್ಲ. ಪ್ಲಮ್ಮಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ 100% ನಮ್ಮ ಟೀಮ್ ಕಲಿಸ್ಕೊಟ್ಟು ನಾವು ಸರಿ ಮಾಡಿಸ್ತೀವಿ. ಆ ಬಿರುಕು ಬರೋ ಜಾಗದಲ್ಲಿ ನೀವು ತಿರ್ಗಾ ಕ್ರ್ಯಾಕ್ ಫಿಲ್ಲಿಂಗ್ ಅಂತಲೇ ಒಂದು ಮೆಟೀರಿಯಲ್ ಬರುತ್ತೆ. ಆ ಕ್ರ್ಯಾಕ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಕ್ರ್ಯಾಕ್ ಫಿಲ್ಲಿಂಗ್ ಆಗಿ ಫಿಲ್ ಮಾಡಿಬಿಟ್ಟು ಪೇಂಟ್ ಹೊಡೆದ್ರೆ ರೀಪೇಂಟ್ ಹೊಡೆದ್ರೆ ಸರಿ ಹೋಗುತ್ತೆ. ಬಟ್ ಹೊಸ ಮನೆಗೆ ರೀಪೇಂಟ್ ಹೊಡೆದ್ರೆ ಸರಿ ಬರಲ್ಲ. ನಾನೇನು ಹೇಳ್ತೀನಿ 2-3 ಇಯರ್ಸ್ ಅದನ್ನು ಇಗ್ನೋರ್ ಮಾಡಿ, ಅದೊಂದು ದೊಡ್ಡ ವಿಷಯ ಇಲ್ಲ. ಆದ್ದರಿಂದ ಇಂಪ್ಯಾಕ್ಟ್ ಸ್ಟ್ರಕ್ಚರ್ಗೋ ನಿಮಗೂ ಯಾವುದೇ ರೀತಿ ಇರಲ್ಲ ಖಂಡಿತ. ಸೊ ಅದು ಓನ್ಲಿ ಮೈಲ್ಡಾಗಿ ಯಾರಾದರೂ ತುಂಬ ಸ್ಪೆಸಿಫೈಯಾಗಿ ಅದನ್ನು ನಿಮ್ಗೆ ಏನಾದರೂ ತಪ್ಪು ಕಂಡುಹಿಡಿಬೇಕಂತ ನೋಡಿದ್ರೆ ಆ ಕ್ರ್ಯಾಕ್ ಕಾಣುತ್ತೆ. ಅದರ್ವೈಸ್ ಅದೇನು ದೊಡ್ಡ ವಿಷಯವಾಗಿರಲ್ಲ ಆ್ಯಕ್ಚುಲಿ. ಅದೇನು ಮನೆಗೆ ಮೇಜರ್ ಪ್ರಾಬ್ಲಮ್ ಯಾವುದೇ ರೀತಿ ಬರಲ್ಲ. ಅದರಲ್ಲಿ ಏನಂದರೆ ಇವಾಗ ಫಾರ್ ಎಕ್ಸಾಂಪಲು ಸಿಮೆಂಟು ಇವಾಗ ನಾವು ಯೂಸ್ ಮಾಡೋದು ಆ್ಯಸ್ ಪರ್ ತಮ್ ರೂಲ್ ಯೂಸ್ ಮಾಡ್ತೀವಿ. ಸಿಮೆಂಟು ರೇಷೋ ಆಗಿರಲಿ ಇಲ್ಲ ಸಿಮೆಂಟ್ ಯೂಸ್ ಮಾಡೋ ಗ್ರೇಡ್ ಆಗಿರಲಿ, PPC ಸಿಮೆಂಟ್ ಯೂಸ್ ಮಾಡೋದು, ಪ್ಲಾಸ್ಟ್ರಿಂಗ್ ಇಲ್ಲ ಅದಕ್ಕೂ. PPC ಸಿಮೆಂಟ್ ಇಲ್ದಾಗ OPC ಯೂಸ್ ಮಾಡೋದು ಇನ್ನೂ ಕ್ರ್ಯಾಕ್ ಜಾಸ್ತಿ ಬರುತ್ತೆ. ಯಾಕಂದರೆ OPCರಲ್ಲಿ ಹೀಟ್ ಓವರ್ ಜನ್ರೇಟ್ ಮಾಡುತ್ತೆ, PPCರಲ್ಲಿ ಹೀಟ್ ಕಡಿಮೆ ಇರುತ್ತೆ ಟರ್ಮಲ್ ಬೇಸಿಕ್ಲಿ. ಸೊ ಅದರಿಂದ ನಮಗೆ ಬಂದ್ಬಿಟ್ಟು ಕ್ರ್ಯಾಕ್ಸ್ ಕಡಿಮೆ ಬರೋಕ್ಕೆ ನಾವು ಎಲ್ಲ ರೀತಿ ಮೆಷರ್ಮೆಂಟ್ಸ್ ತೊಗೊಂಡ್ಮೇಲೂ 1 or 2 here and there will be there, but that's not an issue at all. ಬಟ್ ಇದು ಆ್ಯಕ್ಚುಲಿ ಹೊಸ ನಾಲೆಜ್ ತುಂಬ ಜನ ಹೊಸ ಮನೆ ಕಟ್ಟೋರು. ಯಾಕಂದರೆ ಎಲ್ಲರೂ ಏನೂ ಸಮಸ್ಯೆ ಆಗಬಾರ್ದು, ಏನೂ ಪ್ರಾಬ್ಲಮ್ ಆಗಬಾರ್ದು, ಪ್ಲಂಬಿಂಗ್ ಆಗಿರಲಿ ಬಿರುಕಾಗಿರಲಿ ಬರಬಾರ್ದು. ಒಂದು ವೇಳೆ ಬಂದರೆ ಸಡನ್ ಅನ್ಕೊಳ್ತಾರೆ ಅನ್ಸುತ್ತೆ, ಓಕೆ ಯಾಕೆ ನಾವು ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿದ್ವಲ್ಲ ಹೀಗೆ ಯಾಕೆ ಆಯಿತು ಅಂತ. ಎಷ್ಟೇ ಖರ್ಚು ಮಾಡಲಿ ಏನೇ ಮಾಡಲಿ ಇಂಥ ಸಮಸ್ಯೆಗಳು ಎಷ್ಟೇ ಕೋಟಿ ಮನೆ ಕಟ್ಟಿದ್ರು ಕೂಡ ಆಗುತ್ತೆ ಅನ್ನೋದು ಖಂಡಿತ. ಯಾಕಂದರೆ ವಿ ಆರ್ ಟಾಕಿಂಗ್ ಟು ರಿಯಾಲಿಟಿ. ವಿ ಆ್ಯಸ್ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಹ್ಯಾವ್ ವೆರಿ ಕ್ಲಿಯರ್ ಪ್ಲ್ಯಾನ್ ಮ್ಯಾಮ್. ಯಾವುದೇ ರೀತಿ ಕ್ಲೈಂಟ್ಸಿಗೆ ಕಷ್ಟ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಫ್ರೀಯಾಗಿ ಏನು ಇಶ್ಯೂ ಬಂದರೆ ಮಾಡಿಕೊಡ್ತೀವಿ. ಪ್ಲಂಬಿಂಗ್ ಆಗಿರಲಿ ಮತ್ತೊಂದಾಗಿರಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಫಾರ್ ದೆಮ್ ಫಾರ್ ಸಮ್ ಮಂತ್ಸ್ ಆ್ಯಕ್ಚುಲಿ. ಇವಾಗ ಮ್ಯಾಕ್ಸಿಮಮ್ ಯಾವ ಕ್ಲೈಂಟು ನಮಗೆ ಡಿಸ್ಟರ್ಬೇ ಮಾಡಲ್ಲ. ಎಷ್ಟೋ ಜನ ಇದ್ದಾರೆ ತುಂಬ ಚೆನ್ನಾಗಿ ಖುಷಿಯಾಗಿ ಆರಾಮಾಗಿ ಜೀವನ ನಡೆಸ್ಕೊಂಡಿದ್ದಾರೆ ಸಣ್ಣ ಪುಟ್ಟ, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ನಮ್ಮ ಕಡೆಯಿಂದ ಯಾವುದೂ ಆಗಿಲ್ಲ, ಇದು ಬಂದು ಇನಿಷಿಯಲ್ ಇಶ್ಯೂಸ್ ಬರೋದೆ ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲೇ ಬಂದ್ಬಿಟ್ಟು ಬೇರೆ ಕಂಪನೀಸ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದೇ ಟೆಲ್ ಸರ್ 1 year ನಾವು ಫ್ರೀ ಕೊಡ್ತೀವಿ ಬಟ್ ವಿ ವಿಲ್ ಚಾರ್ಜ್ ಯು ಅಂತ ಹೇಳ್ಬಿಟ್ಟು. ಬಟ್ ನಾವು ರಿಯಾಜಸ್ ಗೋಲ್ಡನ್ ಕೀ ವಿ ಡೂ ಫಾರ್ ಫ್ರೀ ಆಲ್ ದಿಸ್. ಓಕೆ, ಸೊ ಅದು ಬೆನಿಫಿಟ್ ಯಾರೆಲ್ಲ ಕ್ಲೈಂಟ್ ಇದ್ದಾರೋ ಅವರಿಗೆ. ನೀವು ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್, ಬಟ್ ನೀವು ಇಲ್ಲಿ ತನಕ ಕಟ್ಕೊಟ್ಟಿರುವಂಥ ಮನೆ ಅಂದರೆ ಇಷ್ಟು ತನಕ ನೀವು ಬಿಲ್ಡ್ ಮಾಡಿಕೊಟ್ಟಿದ್ದೀರಲ್ಲ, ಅವ್ರು ನಿಮ್ಗೆ ಏನಾದರೂ ಕಾಲ್ ಮಾಡಿ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ಹೇಳಿರುವಂಥ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಸಣ್ಣ ಪುಟ್ಟ ಒಬ್ರಿಬ್ರು ಇರ್ತಾರೆ, ಬಟ್ ಮ್ಯಾಕ್ಸಿಮಮ್ ಜನ ರಿಯಾಲಿಟಿ ಅರ್ಥ ಮಾಡ್ಕೊತಾರೆ ಮ್ಯಾಮ್. ಲೈಕ್ ರಿಯಾಲಿಟಿ ಅಂದರೆ ನಮ್ಮ ಇಂಟೆನ್ಷನ್ಸು ನಮ್ಮ ಜೊತೆ ಟ್ರಾವೆಲ್ ಮಾಡುವಾಗ ನಾವು ಯಾವುದೇ ರೀತಿ ದುಡ್ಡಿಗೆ ಟೆನ್ಷನ್ ಕೊಟ್ಟಿರಲ್ಲ. ಬಿಕಾಸ್ ಅವ್ರಿಗೆ ಸೊಸೈಟಿಯಲ್ಲಿ ನಡೆಯೋದು ಗೊತ್ತು. ಅಕ್ಕಪಕ್ಕದಲ್ಲಿ ಮನೆ ಕಟ್ಟುವಾಗ ಬೇರೆ ಬಿಲ್ಡ್ರಿಗೆ ಕೊಟ್ಟಾಗ ಬೇರೆ ಮೇಸ್ತ್ರಿಗೆ ಕೊಟ್ಟಿದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೇನು ಆಗಿದೆ, ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ, ಇವ್ರಿಗೆ ಎಷ್ಟು ದುಡ್ಡು ಉಳಿತಾಯ ಆಗಿದೆ ಅಂತ ಒಂದು ಗೊತ್ತಿರುತ್ತೆ. ಸೊ ಮನೆ ನನಗೆ ಗೊತ್ತಿರೋ ನನ್ನ ಹತ್ರ ಇರೋ ಎಕ್ಸ್ಪೀರಿಯನ್ಸ್ ಏನಂದರೆ ಮನೆ ಕಟ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರು ರಿಯಾಲಿಟಿ ಎಲ್ಲ ನಿಜ ಮಾತಾಡ್ತಾರೆ ನನ್ನ ಹತ್ರ. ಒಂದು ಸರ್ ತುಂಬ ಥ್ಯಾಂಕ್ಸ್ ಸರ್, ನಾನು ಎಷ್ಟೋ ಜಾಗಕ್ಕೆ ಹೋದೆ ಯಾರೂ ತೊಗೊಂಡಿಲ್ಲ ನನ್ನ ಪ್ರಾಜೆಕ್ಟು, ಮನೆ ಕಟ್ಟೋಕ್ಕಾಗಲ್ಲ ಅಂದರು. ಅವ್ರು ಕೊಟ್ಟಿದ್ದ ರೇಟು ನಿಮಗೆ ಅಂದರೆ 40% ಜಾಸ್ತಿ ಇತ್ತು, 30% ಜಾಸ್ತಿ ಇತ್ತು. ದೇವರನ್ನ ಹೇಳ್ತಿದ್ದೀನಿ, ದಿಸ್ ಇಸ್ ವಾಟ್ ದೆ ಟೆಲ್ ಫೀಡ್ಬ್ಯಾಕ್ ಲಾಸ್ಟಲ್ಲಿ. ಮೋಸ್ಟ್ಲಿ ಯಾರು ಮಧ್ಯದಲ್ಲಿ ಇರಲ್ಲ, ಹೇಳಿದ್ರೆ ನಾನು ರೇಟ್ ಜಾಸ್ತಿ ಮಾಡ್ಬಿಡ್ತೀನಿ ಅಂತ ಒಂದು ಭಯದಲ್ಲಿ. ಸಾಮಾನ್ಯವಾಗಿ ನಾವು ಮಾಡಲ್ಲ, ಬಟ್ ಒಂದು ಮೆಂಟಾಲಿಟಿ ಇರುತ್ತಲ್ಲ ಹ್ಯೂಮನ್ ಇದು, ಹೇಳಿದ್ರೆ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರು ಏನಾದರೂ ಚೇಂಜ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ. ಬಟ್ ಅದು ನನಗೆ ಗೊತ್ತು, ಅವ್ರ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಅದು ಲಾಸ್ಟಲ್ಲಿ ನಾವು ಅವ್ರು ಬಂದು ಹಾನೆಸ್ಟಾಗಿ ಹೇಳ್ತಾರೆ. ಬಟ್ ನಾಟ್ ಆಸ್ ದ ಕಂಪ್ಲೇಂಟ್, ಆಸ್ ಅನ್ ಅಪ್ರಿಷಿಯೇಷನ್. ಸೊ ದಟ್ ಈಸ್ ವಾಟ್ ದ ಆನ್ಸರ್ ಫಾರ್ ಯು. ಸೊ ಮೇ ಬಿ ನಿಮ್ಮ ಜೊತೆ ಜರ್ನಿ, ಮನೆ ಕಟ್ಟೋ ಜರ್ನಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇವ್ರಿಗೂ ಸ್ವಲ್ಪ ನಾಲೆಜಬಲ್ ಆಗ್ತಾ ಹೋಗ್ತಾರೆ ಅನ್ಸುತ್ತಲ್ಲ ಮನೆ ಬಗ್ಗೆ. ಸೊ ಅಷ್ಟು ನಾಲೆಜ್ ನೀವು ಕೊಡ್ತೀರಾ ಅನ್ನೋದು ಕಟ್ಟೋರಿಗೆ? ಫಸ್ಟ್ ಮೀಟಿಂಗ್ ಬಂದ್ರೆ ಅಷ್ಟು ಕೊಟ್ಬಿಡ್ತೀನಿ ಮ್ಯಾಮ್. ನನ್ನ ಹತ್ರ ಮೀಟಿಂಗ್ ಅದೇ ಫಸ್ಟ್ ನಾರ್ಮಲ್ ಆಗಿ ಹೌ ಅದೇ ಅಪ್ರೋಚ್ ಅಂದರೆ ನಾವು ಕೊಟ್ಟಿರ್ತೀವಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ವಿ ಆಸ್ ದೆಮ್ ಟು ಸೆಂಡ್ ಸೈಟ್ ಲೊಕೇಶನ್, ಸೈಟ್ ಡೈಮೆನ್ಷನ್, ನಿಮ್ಮ ಹೆಸರು, ಯಾವ ಖಾತಾ, ಇನ್ಫಾರ್ಮೇಷನ್ ಎಲ್ಲ ಕೊಡಿ, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ ತಕ್ಷಣ ಒಂದು ಫ್ರೀ ಕೊಟೇಶನ್ ಹೋಗ್ಬಿಡುತ್ತೆ. ಆ ಕೊಟೇಶನಲ್ಲಿ ಎಲ್ಲ ರೀತಿ ಬೇಸಿಕ್
ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾಗಿರೋದೆಲ್ಲ ಇರುತ್ತೆ. ದೆನ್ ವಿ ಆಸ್ ದೆಮ್ ಟು ಗೆಟ್ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಬಂದು ಆಫೀಸಲ್ಲಿ ಡೈರೆಕ್ಟ್ಲಿ ನನ್ನ ಮೀಟ್ ಮಾಡಿ. ಐ ಆಮ್ ದ ಫೌಂಡರ್ ಆಫ್ ದ ಕಂಪನಿ ರಿಯಾಜ್ ಗೋಲ್ಡನ್ ಕೀ. ಡೈರೆಕ್ಟ್ಲಿ 1-to-1 ನನ್ನ ಹತ್ರ ಮೀಟ್ ಮಾಡಿ ನಿಮಗೆ ಬೇಕಾಗಿರೋ ಎಲ್ಲ ಡೌಟ್ಸು ಕೇಳಿ. 1-to-1 ಕೂತ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ತಾರೆ. 1 hour 2 hour ಆದರೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ರೆಡಿ. ಎಲ್ಲ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ದೇ ವಿಲ್ 100% ಗೆಟ್ ಸ್ಯಾಟಿಸ್ಫೈಡ್ ಇನ್ ದ ಫಸ್ಟ್ ಮೀಟಿಂಗ್ ಇಟ್ ಸೆಲ್ಫ್. ಸೊ ಅಷ್ಟೊಂದು ಕ್ಲಿಯರಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ ನಾವು. ಸರ್, ಈಗ ನೀವು ಒಂದು ಮಾತು ಹೇಳುವಾಗ ಹೇಳಿದ್ರಿ ಯಾರೇ ಇದ್ರು ನನ್ನನ್ನು ಡೈರೆಕ್ಟಾಗಿ ಮೀಟ್ ಆಗಿ ಅಂತ. ಸೊ ಡೈರೆಕ್ಟಾಗಿ ಮೀಟ್ ಆಗಿ ಅಂತ ಹೇಳುವಾಗ ನಂಗೊಂದು ವಿಚಾರ ನೆನಪಿಗೆ ಬಂತು. ಈಗ ನಿಮ್ಮದು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಇದೆ, ಸೊ ಇದನ್ನು ಯಾರಾದರೂ ಕಾಪಿ ಮಾಡಿದ್ದಾರೆ? ರಿಯಾಜ್ ಇಲ್ಲ ಸರ್ ಮ್ಯಾಮ್, ಆ್ಯಕ್ಚುಲಿ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಸುಮಾರು ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಕಂಪನಿ ಬಂದುಬಿಟ್ಟಿದೆ. ಅವರೆಲ್ಲ ಏನು ನೋಡ್ತಾರೆ ಅಂದರೆ ಲೈಕ್ ವಿ ಆರ್ ದ ಟ್ರೆಂಡ್ ಸೆಟ್ಟರ್. ಫಸ್ಟು 1550 ಮನೆ ಕಟ್ಟೋದು ಅಂತ ಹೇಳ್ಬಿಟ್ಟು ನಾವೇ ಡಿಕ್ಲೇರ್ ಮಾಡಿದ್ದು. ಸೊ ಆ ರೇಟಿಗೆ ಮನೆಯೇ ಕಟ್ಟೋಕ್ಕಾಗಲ್ಲ ಅಂತ ಎಷ್ಟೋ ಜನ ನನಗೆ ಹೇಳಿದ್ರು. ಎಷ್ಟೋ ಜನ ಹೇಳಿದ್ರು ಇವ್ರು ದುಡ್ಡು ತೊಗೊಂಡು ಓಡೋಗ್ಬಿಡ್ತಾರೆ ಅಂತ ಹೇಳಿದ್ರು. ಏನೇನೋ ಲೈಕ್ ನೆಗೆಟಿವ್ ಕಮೆಂಟ್ಸ್ ಹಾಕೋರು, ನೆಗೆಟಿವ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಈ ರೇಟಿಗೆ ಮನೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ರಿಯಾಜಸ್ ಗೋಲ್ಡನ್ ಕೀ ಅಂದರೆ ನನ್ನ ಹತ್ರ ಪ್ರತಿಯೊಂದಕ್ಕೂ ಲೆಕ್ಕ ಹಾಕಿರ್ತೀನಿ, ಪ್ರತಿಯೊಂದು ಪಿನ್ ಟು ಪಿನ್ ಎಕ್ಸ್ಪೆಂಡಿಚರ್ ಮೇಂಟೈನ್ ಮಾಡ್ತೀನಿ. ಐ ನೋ ವಾಟ್ ಈಸ್ ದ ಕಾಸ್ಟ್. ಸೊ ಅದರಿಂದ ನಾನು ಈ ಪ್ರೈಸ್ಗೆ ತೊಗೊಂಡು ಬಂದಿದ ತಕ್ಷಣ ನನ್ನ ಸಕ್ಸಸ್ ನೋಡಿ ಭಾಳಷ್ಟು ಜನ ನನ್ನ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಇವತ್ತಿಗೂ. ಒಳ್ಳೆಯದು ಮಾಡಲಿ ಖಂಡಿತ, ಬಟ್ ನನಗಂದರೆ ಇನ್ನು ಬೆಟ್ರಾಗಿ ಮಾಡಲಿ. ಐ ವಿಲ್ ಫೀಲ್ ವೆರಿ ಹ್ಯಾಪಿ ಫಾರ್ ದೆಮ್. ಬಟ್ ಆದರೆ ನನ್ನ ಕಂಪನಿ ಹೆಸರು ದೇ ಕ್ಯಾನ್ ಕಾಪಿ ಮೀ, ಬಟ್ ನನ್ನ ಪ್ಯಾಷನ್ನ ಯಾರೂ ಕಾಪಿ ಮಾಡೋಕ್ಕೆ ಆಗಲ್ಲ. ದಿಸ್ ಈಸ್ ಮೈ ಲವ್ ಆಫ್ ಮೈ ಲೈಫ್, ಕನ್ಸ್ಟ್ರಕ್ಷನ್ ಅನ್ನೋದು. ಸೊ ದೇ ಕಾಂಟ್ ಬೀಟ್ ಮೀ ಇನ್ ಮೈ ಬಿಸ್ನೆಸ್. ದೇ ಕ್ಯಾನ್ ಕಾಪಿ ಮೈ ಪ್ರೈಸ್, ದೇ ಕ್ಯಾನ್ ಕಾಪಿ ಅದರ್ ಥಿಂಗ್ಸ್. ಬೇರೆಲ್ಲ ಕಾಪಿ ಮಾಡ್ಬೋದು, ಹೆಸರು ಕಾಪಿ ಮಾಡ್ಬೋದು. ಸೊ ಅದರಿಂದನೇ ನಾನು ರಿಯಾಜಸ್ ಗೋಲ್ಡನ್ ಕೀ ಅಂತ, ನಾನು ಫಸ್ಟ್ ಗೋಲ್ಡನ್ ಕೀ ಅಂತಲೇ ಇಟ್ಟಿದ್ದೆ. ಎಲ್ಲರೂ ಇದನ್ನು ಯೂಸ್ ಮಾಡೋದು ನೋಡ್ಬಿಟ್ಟು ನಾನು ರಿಯಾಜಸ್ ಗೋಲ್ಡನ್ ಕೀ ಅಂತ ಹೇಳ್ಬಿಟ್ಟು ಟ್ರೇಡ್ ಮಾರ್ಕ್ ತೊಗೊಂಡಿದ್ದೀವಿ ನಾವು ಆ್ಯಕ್ಚುಲಿ. ಸೊ ದೆರ್ ಆರ್ ಮೆನಿ ಪೀಪಲ್, ಬಟ್ when you meet Riaz's Golden Key, you will meet directly the founder, not executives or not managers. ಸೊ ಇಂಥದ್ದು ಯಾವುದಾದ್ರು ಕೇಸ್ ಬಂದಿದೆಯಾ ಸರ್ ಇಲ್ಲಿ ಕಡಿಮೆಗೆ ಮನೆ ಕಟ್ಕೊಟ್ಟಿದ್ದಾರೆ, ಆ ಥರ ಏನಾದರೂ ಆಗಿರೋವಂಥದ್ದು ಕೇಸ್ ಅಂದರೆ ಒಬ್ಬರು ಚೆನ್ನೈನಿಂದ ಕ್ಲೈಂಟ್ ಮಾತಾಡಿದರು ಮ್ಯಾಮ್, ಈ ಥರ ಲೈಕ್ ನಿಮ್ಮ ಹೆಸರಲ್ಲಿ ಒಬ್ಬರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಇವ್ರಿಗೆ ನೀವು ಇಲ್ಲಿ ಬ್ಯಾಂಗ್ಳೂರು ಚೆನ್ನೈರಲ್ಲಿ ಆಫೀಸ್ ಓಪನ್ ಮಾಡಿದ್ದೀರಾ, ಈ ಥರ ನಾನು ನಿಮ್ಮನ್ನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ, ಇದಾರೆ ಕೊಡ್ಬೋದಾ ಅಂತ ಹೇಳ್ಬಿಟ್ಟು. ನಾವಿಲ್ಲ ಮ್ಯಾಮ್ ಅಂತ ಹೇಳಿದ್ವಿ. ಅದಾದಮೇಲೆ ಇನ್ನೊಂದು 2 days ಬಿಟ್ಟು ಫೋನ್ ಬಂತು, ಸರ್ ಈ ಥರ ನಾನು ನಿಮ್ಮ ಆಫೀಸ್ ಅವ್ರಿಗೆ ಇಲ್ಲಿ ದುಡ್ಡು ಕೊಟ್ಟಿದ್ದೆ, ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರು. ನಮ್ಮ ಆಫೀಸ್ ಇರೋದು ಇವಾಗ ಸದ್ಯಕ್ಕೆ March 2026 ಓನ್ಲಿ ಬ್ಯಾಂಗ್ಳೂರ್ ಆ್ಯಂಡ್ ದಟ್ ಟು ಇನ್ ಮಾರತಹಳ್ಳಿ. ಬೇರೆ ಎಲ್ಲೂ ನಮ್ಮ ಆಫೀಸಸ್ಸೇ ಇಲ್ಲ ಸದ್ಯಕ್ಕೆ, ಇರೋದು ಒಂದೇ ಒಂದು ಆಫೀಸು. ಇದರಿಂದಾನೇ ಎಂಟೈರ್ ಬ್ಯಾಂಗ್ಳೂರ್ ನಾವು ಆಪ್ರೇಟ್ ಮಾಡ್ತಿದ್ದೀವಿ. ಬಟ್ ಕ್ಲೈಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ ಅಲ್ಲಿ ದುಡ್ಡು ಕೊಟ್ಟಾಗ ನನ್ನ ಫೇಸ್ ವ್ಯಾಲ್ಯೂಗೆ ಅವ್ರು ಹೋಗ್ಬಿಟ್ಟು ಅದೇ ಕಂಪನಿ ಅಂತ ತಿಳ್ಕೊಂಡು ಅವ್ರು ದುಡ್ಡು ಕೊಟ್ಟಿದ್ದಾರೆ. ಬಟ್ ದೇ ಡಿಡ್ಂಟ್ ಮೀಟ್ ರಿಯಾಜ್, ದೇ ಡಿಡ್ಂಟ್ ಮೀಟ್ ಎನಿ ಒನ್. ಯಾರನ್ನೋ ನಂಬಿ ದುಡ್ಡು ಕೊಟ್ಟಿದ್ದಾರೆ. ಸೊ ಅಲ್ಲೊಂದು ಇದಾಗಿದೆ, ಕೇಸ್ ಆಗಿದೆ. ಬಟ್ ನನ್ನದಲ್ಲದೆ ವಿ ಆರ್ ಟ್ರೇಡ್ ಮಾರ್ಕ್ ಹೋಲ್ಡರ್ಸ್. ರಿಯಾಜಸ್ ಗೋಲ್ಡನ್ ಕೀ ಇಸ್ ಓನ್ಲಿ ಒನ್ ಆ್ಯಂಡ್ ದಟ್ ಈಸ್ ಮೀ, ನೋ ಒನ್ ಎಲ್ಸ್. ಇದನ್ನು ನಾನು ಕನೆಕ್ಟ್ ಮಾಡಲೇಬೇಕು. ಯಾರೆಲ್ಲ ಕ್ಲೈಂಟ್ಸ್ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರ ಮುಖ ನೀವು ನೋಡ್ತಾ ಇದ್ದೀರಾ, ಅವರೇ ಹೇಳ್ತಾ ಇದ್ದಾರೆ ನನ್ನ ಹತ್ರ ಬಂದರೆ ಮಾತ್ರ ನನ್ನ ವರ್ಕ್, ಅದಾದಮೇಲೆ ಯಾವ ವರ್ಕ್ ಯಾರು ಕೊಟ್ಟರು, ಯಾರು ಹೆಸರು ಹೇಳಿ ಕೊಟ್ಟರು ಕೂಡ ಅದು ರಿಯಲ್ ವರ್ಕ್. ಇದರಲ್ಲಿ ನನಗೆ ಆ್ಯಕ್ಚುಲಿ ಇನ್ ಅ ವೇ ಹ್ಯಾಪಿ ಅನಿಸುತ್ತೆ, ಇದರಲ್ಲಿ ಒಂಥರ ಸ್ಯಾಡು ಅನಿಸುತ್ತೆ. ಮೋಸ ಹೋಗಿದ್ದಾರೆ ಯಾರೋ. ಹ್ಯಾಪಿ ಅಂದರೆ ನಮ್ಮನ್ನು ಕಾಪಿ ಮಾಡೋಷ್ಟು ನಾವು ಬೆಳೆದಿದ್ದೀವಿ ಅನ್ನೋದು, ಬಿಡಿ, ಅದು ಬೇರೆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಬಟ್ ಅಗೇನ್ ಒಬ್ರು ಮೋಸ ಹೋಗಿದ್ದಾರೆ ಅಂದರೆ ಇಟ್ ಫೀಲ್ಸ್, ಬಿಕಾಸ್ ನನ್ನ ಇಂಟೆನ್ಷನ್ ಅಂದರೆ ಹೆಲ್ಪಿಂಗ್ ಅದರ್ಸ್. ಬಟ್ ನನ್ನ ಹೆಸರಲ್ಲಿ ಒಬ್ಬರು ಫೇಕು ಮಾಡ್ತಾರೆ. ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಎಲ್ಲರೂ ಹುಷಾರಾಗಿ ನೋಡಿಕೊಂಡು ನಾನು ಮೀಟ್ ಮಾಡೋಕ್ಕಾದರೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ಅಲ್ಲಿ ಡ್ರಾಪ್ ಔಟ್ ಮಾಡಿ. ಯಾರಾದರೂ ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ರೆ ಖಂಡಿತ ಅವ್ರನ್ನ ಟ್ರಸ್ಟ್ ಮಾಡಲೇಬೇಡಿ. ಎಸ್, ಇದು ಆ್ಯಕ್ಚುಲಿ ಕನೆಕ್ಟ್ ಆಗಲೇಬೇಕಿತ್ತು ಜನರಿಗೆ. ಯಾಕಂದರೆ ಮೋಸ ಹೋಗೋರು ಜಾಸ್ತಿ ಇದ್ದಾರೆ ಇವಾಗ ಯಾವ್ಯಾವುದೋ ಹೆಸರಲ್ಲಿ. ಈಗ ಯಾವುದೇ ಬೇರೆ ಪ್ರಾಡಕ್ಟ್ಸ್ಗಳು ಕೂಡ ಹಾಗೇ ಇರುತ್ತೆ ನೋಡಿ. ಪ್ರಾಡಕ್ಟ್ ಯಾವ್ಯಾವುದೋ ಹೆಸರಲ್ಲಿ ಅದನ್ನು ಕಾಪಿ ಮಾಡಿ ಅದನ್ನು ಕೊಟ್ಟು ಜನರಿಗೆ ಅದು ಕಾಪಿ ಅನ್ನೋದು ಗೊತ್ತಿರೋದಿಲ್ಲ, ಕಾಪಿ ವರ್ಷನ್ ಅನ್ನೋದು ಗೊತ್ತೇ ಆಗೋದಿಲ್ಲ. ನಂದಿನಿ ಗೀ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಲೋಕಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ಓನರ್ ಇಲ್ಲೇ ಇದ್ದಾರೆ, ಓನರ್ ಮುಖನೂ ನೋಡ್ತಿದ್ದೀರಾ, ಅವ್ರ ಹತ್ರನೇ ಹೋದ್ರೆ ಅವರೇ ನಿಮಗೆ ಪ್ಲಾನ್ಸ್ ಅನ್ನ ಕ್ಲಿಯರ್ ಆಗಿ ಕೊಡ್ತಾರೆ ಅನ್ನೋದು ಆಡಿಯನ್ಸ್ಗೂ ಈಗ ನಾವು ಕ್ಲಿಯರ್ ಮಾಡಿಬಿಟ್ವಿ. ಬಟ್ ಈಗ ಬೆಂಗಳೂರಲ್ಲಿ ಮನೆ ಕಟ್ಟೋದಾದ್ರೆ ಈಗ 2026 ಮಾರ್ಚ್ ಅಂತ ಅನ್ಕೊಳ್ಳಿ, ಇಲ್ಲಿಂದ ಏನು ಒಂದು ಪರ್ ಸ್ಕ್ವೇರ್ ಫೀಟಿಗೆ ಏನು ಪ್ರೈಸ್? ಮ್ಯಾಮ್ ಆ್ಯಕ್ಚುಲಿ ಲೈಕ್ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇದ್ದು G+1 ಕಟ್ಟಿದ್ರೆ ಇಲ್ಲ ಅದನ್ನ ಅಬೋವ್ ಕಟ್ಟಿದ್ರೆ 1699 rupees per square feet ಪ್ರೈಸು. ಅದರಲ್ಲಿ ಲೈಕ್ ಟೋಟಲ್ ಸ್ಟ್ರಕ್ಚರ್, ಟೋಟಲ್ ಬಿಲ್ಡಿಂಗ್ ರೆಡಿ ಆಗಿಬಿಡುತ್ತೆ, ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್ ವರ್ಕು ಮತ್ತು ಗೇಟು ಇದೆಲ್ಲ ಇರಲ್ಲ. ನಿಮಗೆ ನಾನು ಹೇಳಿದ ಥರ ಅದು ಬೇಕಾದ್ರೆ ನೀವು ನಮ್ಮ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಗಿವ್ ಯು ದ ಬೆಸ್ಟ್ ಡೀಲ್ ಇನ್ ಎಂಟೈರ್ ಬ್ಯಾಂಗ್ಳೂರ್ ವಿತ್ ದ ಬೆಸ್ಟ್ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸ್.
ಓಕೆ, ಈಗ ನೀವು ಇದೊಂದು ಪ್ರೈಸ್ ಹೇಳಿದ್ರಿ 1699 ರುಪೀಸ್ ಅಂತ. ಈಗ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಯೋಚನೆಯಲ್ಲಿ ಇರ್ತಾರೆ, ಓಕೆ ಇಷ್ಟರಲ್ಲಿ ನಮ್ಮ ಮನೆ ಮುಗಿಯುತ್ತೆ ಅಂತ. ಸೊ ಮನೆ ಮುಗ್ದ ಟೈಮಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತಾ? ಮೋಸ್ಟ್ಲಿ ಆಗಿಲ್ಲ, ಯಾರಿಗೂ ಆಗಿಲ್ಲ ಆ ಥರ. ಲೈಕ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಕಮೋಡಿಟಿ ಪ್ರೈಸ್, ಇವಾಗ ನಾನು ಸ್ಟಾರ್ಟಿಂಗ್ 1550ಗೆ ಮನೆ ಕಟ್ತಿದ್ದೆ. ಲಾಸ್ಟ್ ಮೇ ತಿಂಗಳಲ್ಲಿ 10ನೇ ತಾರೀಕು ಪ್ರೈಸ್ ಇನ್ಕ್ರೀಸ್ ಮಾಡಿದೆ 1699. 80% ವರ್ಕ್ ಆದವ್ರಿಗೆ ಚಾರ್ಜ್ ಮಾಡಿಲ್ಲ. 10-20% ಕೆಲಸ ಆಗಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದವ್ರಿಗೆ ಮಾತ್ರ ಪ್ರೈಸ್ ಇನ್ಕ್ರೀಸ್ ಮಾಡಿದ್ವಿ. ಬಿಕಾಸ್ ವಿ ಡಿಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಎಲ್ಲ ಕಮೋಡಿಟಿ ಪ್ರೈಸ್ ಜಾಸ್ತಿ ಆಗಿತ್ತು. ಆವಾಗಿಂದ ಇವಾಗವರೆಗೂ ಯಾವ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಸೊ ವಿ ಆರ್ ರನ್ನಿಂಗ್ ಸ್ಟಿಲ್ ಇನ್ 1699. ಟಚ್ ವುಡ್. ಪ್ರಪಂಚ ಫುಲ್ ಕಂಟ್ರೋಲ್ರಲ್ಲಿದ್ದರೆ ರೇಟ್ ನಾರ್ಮಲ್ ಆಗಿರುತ್ತೆ. ಪ್ರಪಂಚ ಔಟ್ ಆಫ್ ಕಂಟ್ರೋಲ್ ಆದರೆ ಪ್ರೈಸ್ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಕಮೋಡಿಟಿಗೂ. ಮೆಟೀರಿಯಲ್ ಪ್ರೈಸ್ ಆಚೆ ಈಚೆ ಆದರೆ ವೇರಿ ಆದರೆ ಸ್ವಲ್ಪ ಪ್ರಾಬ್ಲಮ್ಸ್, ಅಂದರೆ ಇನ್ನೂ ಸ್ವಲ್ಪ ಪ್ರೈಸ್ ವೇರಿ ಆಗುತ್ತೆ ಅಂತ. ಒಂದು ವೇಳೆ ಕಡಿಮೆ ಆದರೆ ಕಡಿಮೆನೂ ಆಗ್ಬೋದು. ಯಾವುದು ಇವತ್ತವರೆಗೂ ಆ ಥರ ಒಂದು ಲೆಕ್ಕನಿಲ್ಲ ಪ್ರಪಂಚದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಆಡಿಯನ್ಸ್ ಖುಷಿ ಮಾಡಿದ್ದು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಕಡಿಮೆ ಅಂದರೆ ಇಲ್ಲ ಮ್ಯಾಮ್, ಹಂಗಲ್ಲ. ಲೈಕ್ ಹಂಗೆ ನೀವು ನೋಡಿದ್ರೆ ಎಲ್ಲರೂ ಏನು ಮಾಡ್ತಾರೆ, ಇಲ್ಲ ಮೇ ಬಿ ಇನ್ನೊಂದು 3 months ನೋಡೋಣ, ಇನ್ನೊಂದು ಸ್ವಲ್ಪ ರೇಟ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕಾಯ್ಕೊಂಡಿರ್ತಾರೆ ಪಾಪ. ಹಂಗಿಲ್ವಾ? ಆ್ಯಕ್ಚುಲಿ ನಾನು ಹೇಳಿದ್ದು 34 ಲಕ್ಷಕ್ಕೆ G+1 ಮನೆ ಕಟ್ತಿದ್ವಿ. ಇವಾಗ ಅವ್ರಿಗೆ ಆಲ್ರೆಡಿ 38,61,000 ಇವತ್ತಿನ ಡೇಟ್ ಕನ್ಸ್ಟ್ರಕ್ಷನ್ ರೇಟು. ಸೊ ಆಲ್ರೆಡಿ ದೇ ಲಾಸ್ಟ್ 4.5 lakh. ಅರ್ಥ ಆಯ್ತಾ ನಿಮಗೆ? ಜಸ್ಟ್ ವೆಯ್ಟ್ ಮಾಡಿದ್ದಕ್ಕೆ ವಿತಿನ್ ಅ ಸ್ಪ್ಯಾನ್ ಆಫ್ 8 months. ಇವಾಗ ನೆಕ್ಸ್ಟು ಇಲ್ಲ ಇನ್ನೂ ದುಡ್ಡು ಬರಲಿ ಆಮೇಲೆ ಕಟ್ಟೋಣ ಅಂತ ವೆಯ್ಟ್ ಮಾಡ್ತಿದ್ರೆ ಇನ್ನೂ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ರೇಟ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಹೊತ್ತು ಯಾವುದು ಕಡಿಮೆ ಅಂತೂ ಖಂಡಿತ ಆಗೋಕ್ಕೆ ಚಾನ್ಸಸ್ ಇಲ್ಲ. ಗೋಲ್ಡ್ ರೇಟ್ ಥರ ಎಕ್ಸಾಕ್ಟ್ಲಿ. ಡಿಕ್ಲೈನ್ 5-10% ಆಗುತ್ತೆ. ಅದು ಸೈಲೆಂಟಾಗಿ ತಿರ್ಗಿ 20% ಇನ್ಕ್ರೀಸ್ ಆಗಿರುತ್ತೆ. ಅದನ್ನ ಯಾರು ನೋಡಲ್ಲ. ಅದು ಇನ್ಕ್ರೀಸ್ ಮಾಡಿರ್ತಾರೆ ಹೈ, ಆಮೇಲೆ ಒಂದು 10% ಕಡಿಮೆ ಮಾಡಿಬಿಟ್ಟು ಗೊತ್ತೇ ಆಗದೆ ಇರೋ ಥರ ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಬಟ್ ಎಸ್ ಸರ್, ಈಗ ನನ್ನ ಹತ್ರ 70 lakh ಬಜೆಟ್ ಇದೆ. ಸೊ ಅದನ್ನು ಹೇಗೆ ನೀವು ಬೈಫರ್ಗೇಟ್ ಮಾಡ್ತೀರಾ? ನನಗೆ ಇದು ಇಷ್ಟು ಇದಕ್ಕೆ ಅಂತ. ಮ್ಯಾಮ್ 70 lakh ಬಜೆಟ್ ಇದ್ದು ನಿಮಗೆ ನೀವು ಮನೆ ಇದೆ ನಿಮಗೆ ಇರೋಕ್ಕೆ, ಇಲ್ಲ ಮನೆ ಬಾಡಿಗೆ ಕಟ್ಕೊಡಕ್ಕೆ ಬೇಕಾ? ಯಾವ ಥರ ಬೇಕು ನಿಮಗೆ? ಆ್ಯಕ್ಚುಲಿ ಈಗ ನಂಗೊಂದು ಬಾಡಿಗೆಗೂ ಅಂದರೆ ಇಂಡಿವಿಜುವಲ್ ಹೌಸ್ ಆದರೂ ಕೂಡ ಅದ್ರಲ್ಲಿ ನಂಗೆ ಬೆನಿಫಿಟ್ ಆಗಬೇಕು, ಕಟ್ಟೋ ಮನೇಲಿ ಕಂಪ್ಲೀಟ್ ಬೆನಿಫಿಟ್ ಇರಬೇಕು. ಸೊ ಅದನ್ನು ಹೇಗೆ ನೀವು ನನಗೆ ಬೆನಿಫಿಟ್ ಕೂಡ ಮಾಡ್ಕೊಡ್ತೀರಾ? ನಾರ್ಮಲಾಗಿ ಎಲ್ಲರಿಗೂ ಏನಂದರೆ ಮನೆಯಲ್ಲಿ ನೀವೇ ಇರಬೇಕು, ಇಲ್ಲ ಬಾಡಿಗೆ ಕೊಟ್ಟು ಪ್ಯಾಸಿವ್ ಇನ್ಕಮ್ ರೆಡಿ ಮಾಡಬೇಕಂದ್ರೆ, ಸೊ ವಾಟ್ ಐ ವುಡ್ ಸಜೆಸ್ಟ್ 70 lakh ಅಂದಾಗ ರಿಯಾಸಸ್ ಗೋಲ್ಡನ್ ಕಿ 30-40 G+3 ಮನೆ ಕಟ್ಬೋದು. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ G+3 ಮನೆ ಕಟ್ಟೋಕ್ಕೆ ಗೌರ್ಮೆಂಟು ಅಲೋ ಮಾಡ್ತಿದೆ. ನಿಮಗೆ ಆಲ್ಮೋಸ್ಟ್ ಒಂದು 70-71 lakhs ಬರುತ್ತೆ ಟೋಟ್ಲಿ, ಎಲ್ಲ ಇನ್ಕ್ಲೂಡಿಂಗ್ ಕಾಂಪೌಂಡ್ ವಾಲು, ಇನ್ಕ್ಲೂಡಿಂಗ್ ಗೇಟು, ರ್ಯಾಂಪು, ಮತ್ತೊಂದು ಎಲ್ಲ ಸೇರಿ ನಿಮಗೆ ಒಂದು 71 lakhsಗೆ ನಾವು ಬೆಸ್ಟ್ ಡೀಲ್ ಮಾಡಿಕೊಡ್ತೀವಿ. ಫಸ್ಟ್ ಫ್ಲೋರಲ್ಲಿ ಒಂದು 3 BHK ಮನೆ ಸ್ವತಃ ನೀವೇ ಇರೋ ಥರ, ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಬಾಡಿಗೆ ಬರೋ ಥರ, ಗ್ರೌಂಡ್ ಫ್ಲೋರು ಬಾಡಿಗೆ ಬರೋ ಥರ. ನಾವು ಎಲ್ಲ ಕಾನ್ಸೆಪ್ಟಲ್ಲಿ ನಿಮ್ಗೆ ಒಂದು 60,000-70,000 ಬಾಡಿಗೆ ಬರುತ್ತೆ. ನಿಮ್ಮ EMI ಪೇ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲ ನಿಮ್ಮ ಹತ್ರ 70 lakhs ಇದ್ದು ನಿಮಗೆ ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ ನಿಮ್ಮ ಲೈಫ್ಗೆ ಫ್ಯೂಚರ್ಗೆ ತುಂಬ ಸೇಫ್ ಆಗಿರುತ್ತೆ. ಓಕೆ, ಸೊ ಈಗ ನೀವು 70 lakh ನನಗೆ ದುಡ್ಡು ಬರೋ ಥರದ ಮನೆ ಕಟ್ಕೊಡ್ತಿದ್ದೀರಾ? ಎಕ್ಸಾಕ್ಟ್ಲಿ. 70,000 ಪ್ಲಸ್ ರೆಂಟ್ ಬರೋ ಥರ ಮನೆ ಕಟ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ. ಅಗೇನ್ ಇನ್ನೂ ಜಾಸ್ತಿನೂ ಬರ್ಬೋದು, ಇನ್ನೂ ಕಡಿಮೆನೂ ಬರ್ಬೋದು. ನಾನು ಮಿನಿಮಮ್ ಹೇಳ್ತಿದ್ದೀನಿ ನಂಗೂ. ಬಟ್ ಇದೇ 40 lakh ಅಥವಾ ನೀವು ಹೇಳಿರುವಂಥ 35 lakh ಸಮಥಿಂಗ್ ಪ್ರೈಸಲ್ಲಿ ನನಗೆ ಬಾಡಿಗೆನೂ ಬರೋ ಥರ ಮಾಡೋಕ್ಕಾಗುತ್ತಾ? ಖಂಡಿತ ಮಾಡೋಕ್ಕಾಗತ್ತೆ ಮ್ಯಾಮ್. ಇವಾಗ ಫಾರ್ ಎಕ್ಸಾಂಪಲು ಲೈಕ್ ನೀವೊಂದು ವೆಲ್ ಸೆಟಲ್ಡು ಇಲ್ಲ ಏಜೆಡ್ ಕಪ್ಪಲ್ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ರಿಟೈರ್ಮೆಂಟ್ ದುಡ್ಡು ಬಂದಿದೆ, ಫಾರ್ ಎಕ್ಸಾಂಪಲ್ ಸೆಟಲ್ಮೆಂಟ್ ನನಗೆ ಬಂದಿದೆ, ಒಂದು 40 lakhs ನನ್ನ ಹತ್ರ ದುಡ್ಡಿದೆ, ಒಂದು ಸೈಟ್ ಇದೆ, ಮನೆ ಕಟ್ಟಬೇಕಂತ ಬಂದರೆ ನನಗೆ ಜಸ್ಟ್ 1 BHK ಸಾಕಂತಾರೆ. 1 BHK ಇಲ್ಲ 2 BHK ಗ್ರೌಂಡ್ ಫ್ಲೋರಲ್ಲಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಫಸ್ಟ್ ಫ್ಲೋರಲ್ಲಿ ಒಂದು 2 BHK ಒಂದು 1 BHK ಮನೆ ಕಟ್ಕೊಟ್ರೆ, ಸೊ ದಟ್ ದೇ ಕ್ಯಾನ್ ಗೆಟ್ ಅಪ್ ಟು 30,000-40,000 ರೆಂಟ್ ಇನ್ ಬ್ಯಾಂಗ್ಳೂರು. ಸೊ ಅವ್ರು ರೆಸ್ಟ್ ಆಫ್ ದ ಲೈಫ್ಗೆ ಅವರು ಅಲ್ಲಿ ಕೊಟ್ಬಿಟ್ಟು ದುಡ್ಡು ಮೋಸ ಹೋಗೋದು, ಇಲ್ಲಿ ಕೊಟ್ಬಿಟ್ಟು ದುಡ್ಡು ಮೋಸ ಹೋಗೋಕ್ಕಂದ್ರೆ ಅವ್ರು ಇರೋ ಮನೆ ಇದ್ರ ಮೇಲೇ ಲ್ಯಾಂಡ್ರಲ್ಲೇ ಮನೆ ಮೇಲೆ ಕಟ್ಕೊಂಡ್ರೆ, ಫಸ್ಟ್ ಫ್ಲೋರಲ್ಲಿ ಬಾಡಿಗೆ ಕಟ್ಕೊಂಡು ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದರೆ ದೇ ಕ್ಯಾನ್ ಗೆಟ್ ಮೋರ್ ರೆಂಟ್. ಇಲ್ಲ ನನಗೆ ಮಕ್ಕಳಿದ್ದಾರೆ, ನನಗೆ ಮನೆ ದೊಡ್ಡದಾಗಬೇಕಂದ್ರೆ ಫಸ್ಟ್ ಫ್ಲೋರ್ ನೀವು ತೊಗೊಳ್ಳಿ, ಗ್ರೌಂಡ್ ಫ್ಲೋರಲ್ಲಿ 2 BHK ಒಂದು 15,000-20 ಸಾವಿರ ರೂಪಾಯಿ ಬಾಡಿಗೆ ಬರೋ ಥರ ಕಟ್ಕೊಡಿ. ಸೊ ದಟ್ ಅದರಲ್ಲೂ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದು ಐಡಿಯಾ ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ಈ ರೀತಿನೂ ಒಂದು ಪರ್ಸ್ಪೆಕ್ಟಿವನ್ನು ನಾವು ನೋಡ್ತಿರೋದು. ಅಂದರೆ ನೀವು ಮನೆ ಕಟ್ಟೋದು ನಿಮಗೆ ಅಂತ ಅಲ್ಲ, ಅದರಲ್ಲಿ ನಮ್ಗೆ ಏನು ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ನಿಮ್ಗೆ ಕ್ಲಿಯರಾಗಿ ಪ್ಲ್ಯಾನ್ ಹೇಳ್ಕೊಡ್ತೀರಾ ನೀವು? ಖಂಡಿತ ಮ್ಯಾಮ್, ಸಜೆಸ್ಟ್ ಮಾಡ್ತೀವಿ. ಇವಾಗ ಲೈಕ್ ಅದೇ ಭಾಳಷ್ಟು ಜನ ದೇ ವಿಲ್ ನಾಟ್ ಬಿ ಇನ್ ಟು ಬಿಸ್ನೆಸ್. ಅವರು ಪಾಪ ಜಾಬ್ರಲ್ಲಿರ್ತಾರೆ, ಅವ್ರಿಗೆ ಕ್ಯಾಲ್ಕುಲೇಟಿವ್ ಒಂದು ಐಡಿಯಾ ಇರಲ್ಲ. ಸೊ ಅದರಿಂದ ಬಂದ್ಬಿಟ್ಟು ಒಬ್ಬರು ನನ್ನ ಹತ್ರ ಕ್ಲೈಂಟ್ ಬಂದಿದ್ದರು, 4 ಕೋಟಿ ರೂಪಾಯಿಗೆ ಜಾಗ ತೊಗೊಂಡಿದ್ರು.
ಮನೆ ಕಟ್ಟಬೇಕಂತ ಬಂದರೂ ಅಲ್ಲಿ ರಿಟರ್ನ್ಸ್ ಎಷ್ಟೇ ಬಂದ್ರೂ 1 ಕೋಟಿ ರೂಪಾಯಿ ದಾಟಲ್ಲ, 1 ಲಕ್ಷ ರೂಪಾಯಿ ದಾಟಲ್ಲ ರೆಂಟು. 4 ಕೋಟಿಗೆ ಜಾಗ ತೊಗೊಂಡು 1 ಕೋಟಿಗೆ ನೀವು ಮನೆ ಕಟ್ಟಿದ್ರೆ 5 ಕೋಟಿ ಆಯಿತು. 5 ಕೋಟಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ಅನ್ನೋದು ಇಟ್ಸ್ ಈಕ್ವಲೆಂಟ್ ಟು ನಥಿಂಗ್. ಅರ್ಥ ಆಯ್ತಾ? ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ಎಷ್ಟು ರಿಟರ್ನ್ಸ್ ಬರಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇದೆ. ಖಂಡಿತ ಬನ್ನಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಜೆನ್ಯೂನಾಗಿ ಬನ್ನಿ. ಮನೆ ಕಟ್ಟಬೇಕಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ನಾನು ಬಂದು ಮೀಟ್ ಮಾಡಿ. ಐ ಕ್ಯಾನ್ ಗಿವ್ ಯು ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಆಪ್ಷನ್ ನಿಮಗೆ. ಸೊ ಇದು ಆಕ್ಚುಲಿ ನೋಡಿ ನಮಗೆ ಆ 1 ಲಕ್ಷ ಬರೋದು ಅದು ನಥಿಂಗ್ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಇಲ್ಲ, ಆ ಇನ್ವೆಸ್ಟ್ಮೆಂಟ್ಗೆ ಸೊ ಇಂಥ ಐಡಿಯಾನು ಇರೋದಿಲ್ಲ. ಯಾಕಂದ್ರೆ ಇಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ, ಅದ್ರಲ್ಲಿ ನಾನು ಇಷ್ಟು ಲಾಭ ತೆಗಿಬಹುದು, ಅದು ಯಾವ ಏರಿಯಾದಲ್ಲಿ ತೆಗಿಬಹುದು. ಅಂದ್ರೆ ಆಕ್ಚುಲಿ ಇದು ಎಜುಕೇಶನ್ ಅಂದ್ರೆ ಫ್ರೀ ಆಫ್ ಅಂದ್ರೆ ಇಷ್ಟು ನಾಲೆಜ್ ಯಾರು ಕೊಡೋದಿಲ್ಲ ಅಂತ. ಯಾಕಂದರೆ ಐಡಿಯಾನೇ ಇರೋದಿಲ್ಲ. ಈಗ ನಾವು 1 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ಇಷ್ಟು ರಿಟರ್ನ್ಸನ್ನು ತೆಗಿಬಹುದಾ ಇಂಥ ನಾಲೆಜ್ ಕೂಡ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಬರ್ಬೋದು, ಅದನ್ನು ನಾನು ಕನ್ವೆ ಮಾಡಬೇಕಿತ್ತು. ಎಸ್, ಬಟ್ ಈಗ ಅದೇ 40 ಲಕ್ಷದ ಪ್ರಾಜೆಕ್ಟ್ ಅಂತಲೇ ಅನ್ಕೊಳ್ಳಿ. ನಾನು ದುಡ್ಡು 40 ಲಕ್ಷ ಒಟ್ಟಿಗೆ ಕೊಡಬೇಕಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ? ದಯವಿಟ್ಟು ಕೊಡಬೇಡಿ. ರಿಯಾಜಸ್ ಗೋಲ್ಡನ್ ಕಿನೂ ಕೇಳಲ್ಲ, ಯಾವ ಬಿಲ್ಡ್ರು ಕೇಳಿದ್ರೂ ಕೆಲಸ ಕೊಡಲೇಬೇಡಿ. ಅವರು ನಿಮ್ಮನ್ನು ಬೇಕಾದರೆ ಟ್ರ್ಯಾಪ್ರಲ್ಲಿ ಹಾಕೋಕ್ಕೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ, 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ದುಡ್ಡು ನಿಮ್ಮ ಕೈ ಬಿಟ್ಟು ಹೋದ್ಮೇಲೆ ದಟ್ ಈಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ಲಾ ಇದೆ, ಎಲ್ಲ ಇದೆ ಅಂತ ತಿಳ್ಕೊಳ್ಳಿ. ದುಡ್ಡು ನಿಮ್ಮ ಕೈಯಲ್ಲಿ ಇರೋವರೆಗೂ ನೀವು ರಾಜ. ನಿಮ್ಮ ಕೈ ಬಿಟ್ಟು ಆಪೋಸಿಟ್ ಪಾರ್ಟಿಗೆ ದುಡ್ಡು ಹೋಯ್ತಂದರೆ ಅವ್ರು ರಾಜ ಆಗಿಬಿಡ್ತಾರೆ. ದಟ್ ಈಸ್ ದ ರಿಯಾಲಿಟಿ ಅಷ್ಟೇ. ಸೊ ವೈ ನಾವು ಏನು ಮಾಡ್ತೀವಿ ಅಂದರೆ ತುಂಬ ಟ್ರಾನ್ಸ್ಪರೆಂಟಾಗಿ ಮೀಟಿಂಗ್ ಆದಾಗ ವಿ ವಿಲ್ ಟೆಲ್, ಓಕೆ ಇದಿದೆ ನಿಮ್ಮ ಕಾಸ್ಟು ಟೋಟಲು, ಇಷ್ಟು ಟೋಟಲ್ ಅಮೌಂಟ್ ಬರುತ್ತೆ, ಈ ಅಮೌಂಟಿಗೆ ನಿಮಗೆ ಬರೋ ಪೇಮೆಂಟ್ ಶೆಡ್ಯೂಲ್ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಪೇಮೆಂಟ್ ಶೆಡ್ಯೂಲ್ ಅಂತ ಕೊಟ್ಬಿಡ್ತೀವಿ. ಅಗ್ರಿಮೆಂಟ್ ಹಾಕಿದಾಗ 20%, ಈ ಫೌಂಡೇಶನ್ ವರ್ಕ್ ಆಗಿ ನೆಕ್ಸ್ಟ್ ಕೆಲಸ ಬಂದಾಗ 10%, ರೂಫ್ ಕೆಲಸ ಆದಾಗ 10%, ಸ್ಲ್ಯಾಬ್ ಇಟ್ಟಿರ್ತೀವಿ. ಮಧ್ಯದಲ್ಲಿ ದುಡ್ಡು ಯಾವತ್ತೂ ಯಾರು ಕೇಳಲೇಬಾರ್ದು. ಇವಾಗ ನನಗೆ ಜಸ್ಟ್ ಅ ಡೇ ಆಗೋ ಒಂದು ಕ್ಲೈಂಟ್ ಫೋನ್ ಮಾಡಿದ್ರು ಮ್ಯಾಮ್. ಲೈಕ್ ಹಿ ಈಸ್ ನಾಟ್ ಮೈ ಕ್ಲೈಂಟ್, ಸಮ್ ಒನ್ ಎಲ್ಸ್ ಕ್ಲೈಂಟ್. ಒಬ್ರು ಯಾರೋ ಮೇಸ್ತ್ರಿ ರೆಫರೆನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಗೊತ್ತಿರೋರೆ, ಪರಿಚಯ ಇರೋರೆ ರೆಫರೆನ್ಸ್ ಹೇಳಿದ್ದಾರೆ. ಈ ಥರ ಒಬ್ಬರು ಇದ್ದಾರೆ, ನಿಮ್ಮ ಮನೆ ಕಟ್ಬೇಕಾದ್ರೆ ಇವ್ರ ಹತ್ರನೇ ಕಟ್ಸ್ಕೊಳ್ಳಿ, ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಮೇಸ್ತ್ರಿ ಏನು ಮಾಡಿದ್ದಾರೆ, 30 ಲಕ್ಷ ರೂಪಾಯಿ ಮಾತಾಡಿದ್ದಾರೆ ಓನ್ಲಿ ಗ್ರೌಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ಗೆ. ಓಕೆ, 30-40ಗೆ ಓನ್ಲಿ ಗ್ರೌಂಡ್ ಫ್ಲೋರ್ಗೆ 30 ಲಕ್ಷ ರೂಪಾಯಿ. ಕ್ಲೈಂಟ್ ಏನು ಮಾಡಿದ್ದಾರೆ, ಓಕೆ ಆಲ್ರೆಡಿ ಇವ್ರು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಗೊತ್ತಿರೋರೆ ಅಂತ ಹೇಳ್ಬಿಟ್ಟು, ಯಾರೋ ಅಣ್ಣ ತಮ್ಮದ್ರಂತೂ ಇಲ್ಲ ಇಲ್ಲಿ. ವಿ ಮೈಟ್ ನೋ ಅ ಪರ್ಸನ್, ಬಟ್ ಅವ್ರ ಜಾತಕ ನಮ್ಗೆ ಗೊತ್ತಿರಲ್ಲ, ಅವ್ರ ಕ್ಯಾರೆಕ್ಟರ್ ಎಂಥವ್ರನ್ನ ಗೊತ್ತಿರಲ್ಲ. ಸೊ ಇವರು ಕೇಳಿದಾಗೆಲ್ಲ ದುಡ್ಡು ಕೊಟ್ಬಿಟ್ಟು 23 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕ್ಲೈಂಟ್ ಅವರು ಹೇಳಿದ್ದು ಪ್ಲಿಂತ್ ಲಿಂಟೆಲ್ ಲೆವೆಲ್ ಬಂದಿದೆ, ಗೋಡೆ ನಿಂತಿದೆ ಬಿಲ್ಡಿಂಗು. ಲಿಂಟೆಲ್ ಲೆವೆಲ್ ಅಂದರೆ ವಿಂಡೋ ಮತ್ತು ಡೋರ್ ಟಾಪ್ ಪೊಸಿಷನ್ ಇದೆಲ್ಲ, ಅಲ್ಲಿವರೆಗೂ ಗೋಡೆ ಕಟ್ಟಿದ್ದಾರೆ. ಕೆಳಗಡೆ ಫುಟ್ಟಿಂಗ್ ಆಗಿದೆ. 23 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್. ಇನ್ನು ರೂಫು ಹಾಕಿಲ್ಲ, ಬಟ್ ಇನ್ನೂ 3 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ಟೋಟಲ್ ಮಾತಾಡಿರೋದು 30 ಲಕ್ಷ ರೂಪಾಯಿ. ನಾನು ಏನು ಮಾಡಲಿ ಅಂತೇಳ್ಬಿಟ್ಟು ನನ್ನ ಹತ್ರ ಕೇಳಿದ್ರು. ನಾನು ಹೇಳಿದ್ರೆ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಇವಾಗ ಅದರಲ್ಲಿ ಏನೂ ಮಾಡೋಂಗಿಲ್ಲ, ಕುತ್ಕೊಂಡ್ಬಿಟ್ಟು ಮಾತಾಡಿ, ಆದಷ್ಟು ಸಣ್ಣ ಪುಟ್ಟ ದುಡ್ಡು ಕೊಡಿ. ಆಲ್ರೆಡಿ ಕೈ ಮೀರಿ ದುಡ್ಡು ಕೊಟ್ಬಿಟ್ಟಿದ್ದೀರಾ, ನೀವು ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಅಫ್ರಂಟಾಗಿ ಕೊಟ್ಟಿದ್ದೀರಾ. ಅವ್ರು ಮಾಡಿರೋ ಕೆಲಸಕ್ಕೆ ಓನ್ಲಿ ಗ್ರೌಂಡ್ ಫ್ಲೋರ್ಗೆ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ಅಂದರೆ 12 ಲಕ್ಷದಿಂದ 14 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಮ್ಯಾಕ್ಸಿಮಮ್. ಅಂದರೆ 30% ಕೆಲಸಕ್ಕೆ 80% ದುಡ್ಡು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅನ್ನೋದು. ಎಸ್, ಕರೆಕ್ಟಾಗಿ ಹೇಳಿದ್ರಿ ನೀವು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ಲಿ. ಸೊ ಅಷ್ಟು ದುಡ್ಡು ಕೊಟ್ಟ ಮೇಲೆ ಅಲ್ಲಿ ಇರೋ ಕೆಲಸಕ್ಕೆ ಇನ್ನು ಅವ್ರು ಮುಗಿಸೋಕ್ಕೆ ಆ ಮೇಸ್ತ್ರಿಗೆ 20 ಲಕ್ಷ ರೂಪಾಯಿ ಬೇಕಂದರೆ ಅವ್ರ ಹತ್ರ ಬರೋದು 7 ಲಕ್ಷ ರೂಪಾಯಿ. 7 ಲಕ್ಷ ರೂಪಾಯಲ್ಲಿ ಖಂಡಿತ ಮನೆ ಕಟ್ಟೋಕ್ಕಾಗಲ್ಲ. ಇವಾಗ ನೀವು 7 ಲಕ್ಷ ರೂಪಾಯಿ ಕೊಟ್ಟರೆ ನೋಡೋಗ್ತಾನೆ, ಕೊಡ್ದಾಗ ಬಿಟ್ಟರೆ ನೋಡೋಗ್ತಾನೆ. ಆದಷ್ಟು ಕೂತ್ಕೊಂಡು ಏನು ಪಂಚಾಯತಿ ಆಗುತ್ತೋ ಕೂತ್ಕೊಂಡು ಮಾಡಿಕೊಂಡು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ. ಬಿಕಾಸ್ ದೇ ವೆಂಟ್ ಟು ಅ ರಾಂಗ್ ಪರ್ಸನ್. ಅಗೇನ್ ದುಡ್ಡು ಕೇಳಿದಾಗೆಲ್ಲ ಕೊಡಲೇಬಾರ್ದು. ಯಾವ ಬಿಲ್ಡರ್ ಆದ್ರೂ ಸರಿ, ಕುತ್ಕೊಂಡು ಕ್ಲಿಯರಾಗಿ ಮಾತಾಡಿ, ಆದಷ್ಟು ಟಾಕ್ ಟು ದ ರೈಟ್ ಪೀಪಲ್. 100% ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಆ ಬಿಲ್ಡ್ರಿಗೆ ಕೊಡಲೇಬೇಡಿ. ಫ್ರೆಂಡ್ ಹೇಳಿದ್ರು, ಮತ್ತೊಬ್ಬರು ಹೇಳಿದ್ರು, ಖಂಡಿತ ಇಲ್ಲ. ನಾನೇ ಯಾವತ್ತೂ ಕೇಳಲ್ಲ 50% ದುಡ್ಡು ಕೊಡಿ ಅಂತ. ಯಾವ ಕ್ಲೈಂಟಿಗೆ ಇವತ್ತಿಗೂ ಕೇಳಿದಂತ ರೆಕಾರ್ಡೇ ಇಲ್ಲ. ಸೊ ಬಿಕಾಸ್ ಅದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ದುಡ್ಡು ಬಂದಮೇಲೆ ಬಿಸ್ನೆಸ್ ಮ್ಯಾನ್ ಎಲ್ಲರಿಗೂ ನನಗಿನ್ನೂ ಅಲ್ಲಿಂದ ಬರುತ್ತಂತ ಒಂದು ಹೋಪ್ ಇದ್ದರೆ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿ ಬಂದ್ಬಿಡ್ತಂದ್ರೆ ಅದರಲ್ಲಿ ನಮ್ಗೆ ಅಲ್ಲಿ ಏನಿಲ್ಲ ಅಲ್ಲಿ ಇನ್ನು ಅದರಲ್ಲಿಂದ ಹತ್ರ. ಎಸ್, ಹಾಗಂದ್ರೆ ನೀವು ಅಡ್ವಾನ್ಸ್ ಎಷ್ಟು ತಗೊಳ್ತೀರಾ? 20% ಆಫ್ ಟೋಟಲ್ ಪ್ರಾಜೆಕ್ಟ್ ವ್ಯಾಲ್ಯೂ. ಓಕೆ, ಅದು ತಗೊಂಡು ಫೌಂಡೇಶನ್ ವರ್ಕ್ ಕಂಪ್ಲೀಟ್ ಆದಮೇಲೆ, ಪ್ಲಿಂತ್ ವರ್ಕು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪೇಮೆಂಟೇ ನಾವು ಕೇಳೋದು. ಅದರಲ್ಲಿ ಬಂದ್ಬಿಟ್ಟು ಫೌಂಡೇಶನ್ ವರ್ಕ್ ಕಂಪ್ಲೀಟ್ ಆಗುತ್ತೆ, ಪ್ಲಿಂತ್ ಬೀಮ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನೀವು ಬ್ಯಾಂಕ್ ಲೋನ್ಗೆ ಹೋದರೆ ಪ್ಲಿಂತ್ ಬೀಮ್ ಆದಮೇಲೆ ಬ್ಯಾಂಕ್ ಅವರು ಡಿಸ್ಪೋಸ್ ಮಾಡೋದು ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್.
ಸೊ ನನಗೆ ಇಲ್ಲಿ ಇನ್ನೊಂದು ನಾಲೆಜ್ ಏನು ಸಿಕ್ತು ಅಂತ ಹೇಳಿದ್ರೆ, ನೀವು ಕೆಲವರೆಲ್ಲ ಹೇಳ್ತಾರೆ 5% 4% ಎಲ್ಲ ಕಟ್ ಮಾಡ್ತೀವಿ, ಫುಲ್ ದುಡ್ಡು ಕೊಟ್ಬಿಡಿ ಅಂತ. ಡಿಸ್ಕೌಂಟ್ ಕೊಡ್ತೀವಿ ಅಂತಾರೆ. ಡಿಸ್ಕೌಂಟ್ ನಿಮಗೆ ಇವಾಗ ಸ್ಪೆಷಲ್ ಡಿಸ್ಕೌಂಟ್ ಇದೆ, ದಸರಾ ಆಫರ್ ಇದೆ, ದೀಪಾವಳಿ ಆಫರ್ ಇದೆ, ಬನ್ನಿ ಮಾಡ್ಕೊಳ್ಳಿ. ಆದರೆ ಪೇಮೆಂಟ್ ಟರ್ಮ್ಸ್ ಮೊದಲು ಹಿಂಗೆ ಕೊಡಬೇಕು. ಇನ್ನೂ ಕೆಲವರು ಬಿಲ್ಡರ್ ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ, ಫಸ್ಟ್ ಬರೋ 5 ಕಸ್ಟಮರ್ ಮಾತ್ರ ಟೋಟಲ್ ಸೆಟಲ್ಮೆಂಟ್ ಮಾಡಿದ್ರೆ 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 50 ಲಕ್ಷಕ್ಕೆ ನೀವು 5 ಲಕ್ಷ ರೂಪಾಯಿ ಇಟ್ಕೊಂಡು 45 ಲಕ್ಷ ರೂಪಾಯಿ ಅವ್ರ ಹತ್ರ ಕೊಟ್ಬಿಟ್ರೆ ನಾಳೆ ಎಲ್ಲೋಗಿ ಅವ್ರು ನಡೀತೀರಾ ಮ್ಯಾಮ್? ನೀವು ಅವರು 5 ಜನರ ಹತ್ರ 2.5 ಕೋಟಿ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ರೆ ಆಫೀಸೇ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೋಗಿ ಹಿಡಿತೀರಾ ಅವ್ರನ್ನ ನೀವು? ಸೊ ಜನ ಮೋಸ ಹೋಗ್ತಾರೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಕಲ್ಪ್ರೇಟ್ ಅವ್ರನ್ನಲ್ಲ, ಜನ ನಂಬ ಅವ್ರ ಹತ್ರ ಹೋಗ್ತಾರಲ್ಲ ಅವರೇ ಕಲ್ಪ್ರೇಟ್, ಬೇರೆ ಏನಿಲ್ಲ. ಆ್ಯಕ್ಚುಲಿ ಇಟ್ ಈಸ್ ಹಾರ್ಶ್ ಬಟ್ ದಟ್ ಈಸ್ ದ ಟ್ರೂತ್. ಹೌದಂದ್ರೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ, ದಟ್ ಈಸ್ ದ ರಿಯಾಲಿಟಿ. ಹೌದು, ಟ್ರೂ. ಬಟ್ ಈಗ ಒಂದು ಮನೆ ಅಂತ ಅಂದಾಗ ಒಂದು 2-3 ಪೀಳಿಗೆಗೆ ಯೋಚನೆ ಮಾಡಿ ನಾವು ಕಟ್ಟಬೇಕಾಗತ್ತೆ. ಸೊ ಆವಾಗಿನ ಟ್ರೆಂಡ್, ಇವಾಗಿನ ಟ್ರೆಂಡ್, ಆವಾಗಿನ ಡಿಸೈನ್ಸ್, ಇವಾಗಿನ ಡಿಸೈನ್ಸು, ಇದೆಲ್ಲ ಆದಾಗ ಹೇಗೆ ಅದು ಪ್ಲ್ಯಾನಿಂಗ್ ಆಗುತ್ತೆ? ನಾನು ಇದು ಕೇಳ್ತೀನಿ, ಸುಮಾರು ಜನ ಬರ್ತಾರೆ, ಪ್ಯಾರೆಂಟ್ಸು 2 ಅಣ್ಣ ತಮ್ಮಂದ್ರಿಗೂ ಮನೆ ಕಟ್ಟಬೇಕಂತ ಬರ್ತಾರೆ. ನಾನು ಎಲ್ಲರಿಗೂ ಏನು ಹೇಳಂದರೆ, ಕೆಳಗಡೆ ಒಂದು 2 BHK ಮನೆ ಕಟ್ಟಿ, ಮೇಲೆ ಒಂದು 2 BHK ಮನೆ ಕಟ್ಟಿ, ಮನೆ ತುಂಬ ಚೆನ್ನಾಗಿದ್ದಾರೆ, ಇದ್ದೀರಾ, ಒಗ್ಗಟ್ಟಾಗಿದ್ದೀರಾ, ತುಂಬ ಒಳ್ಳೆಯ ವಿಷಯ. ಒಂದೇ ಕಿಚನಾಗಿ ಇಟ್ಕೊಬೇಡಿ, ಮೇಲೆ ಸಪ್ರೇಟ್ ಕೆಳಗಡೆ ಸಪ್ರೇಟ್ ಮಾಡಿ, ಒಂದೇ ಸ್ಟೆಪ್ಸ್ ಇಟ್ಕೊಳ್ಳಿ ಕಾಮನ್ ಆಗಿ. 2 ಕಿಚನ್ ಇರಲಿ, ಫ್ಯೂಚರ್ಗೆ ಒಳ್ಳೆಯದು. ಬಿಕಾಸ್ ಅವ್ರಿಗೂ ಜನ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮಕ್ಕಳು ಬರ್ತಾರೆ, ಎಲ್ಲ ಹೋಗ್ತಾರೆ. ಸೊ ನಾವು ಪ್ಲ್ಯಾನ್ ಮಾಡಿದಾಗ ನೆಕ್ಸ್ಟ್ 30 years ಆಫ್ ಅವರ್ ಲೈಫ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಅನ್ನೋದೊಂದು ಕನ್ಕ್ಲೂಷನ್ ತೊಗೊಂಡು ಪ್ಲ್ಯಾನ್ ಮಾಡಬೇಕು. ನನ್ನ ಹತ್ರ ದುಡ್ಡು ಇಷ್ಟಿದೆ, ಇಷ್ಟೇ ಸಾಕಂತ ಒಂದು ಲಿಮಿಟಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮ ಸಾರಿ ಟು ಸೇ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ನೀವು ನೋಡಬೇಕು, ಅಂಡರ್ ಪಾಸ್ ಬ್ರಿಡ್ಜ್ ಮಾಡ್ತಾರೆ, ಕರೆಕ್ಟಾಗಿ 10 ಅಡಿಗೆ ಮಾಡಿಟ್ಟಿರ್ತಾರೆ. ಆ ಕಡೆ 4 ಗಾಡಿ ಹೋಗ್ಬೇಕು, ಈ ಕಡೆ 4 ಗಾಡಿ ಹೋಗಬೇಕು. ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ. ಅವ್ರು ದೇ ಡಸಂಟ್ ವಾಂಟ್ ಟು ಡೂ ಎನಿಥಿಂಗ್ ಫಾರ್ ದ ಫ್ಯೂಚರ್. ಬಟ್ ರಿಯಾಲಿಟಿರಲ್ಲಿ ನಾವು ಮನೆ ಕಟ್ಟುವಾಗ ನೆಕ್ಸ್ಟ್ 30 years ನಮ್ಮ ಹುಡುಗನಿಗೆ 2033ರಲ್ಲಿ ಮದುವೆ ಆಗುತ್ತೆ, ಆ ಕಡೆ ಒಂದು 20 ವರ್ಷದಲ್ಲಿ ಅವ್ರ ಹುಡುಗ ಕಾಲೇಜ್ ಮುಗಿಸ್ತಾನೆ. ಸೊ ಆ ಥರ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೆಕ್ಸ್ಟ್ 50 yearsಗೆ ಆ ಮನೆಯಲ್ಲಿ ಕೈ ಕಂಗೆ ಕೆಲಸನೇ ಬರಲ್ಲ. ಬಟ್ ಅವ್ರು ಯಾರು ಅಷ್ಟು ಕ್ಯಾಲ್ಕುಲೇಷನ್ ಮಾಡೋದೇ ಇಲ್ಲ. ದಟ್ ಈಸ್ ದ ರಿಯಾಲಿಟಿ. ರಿಯಾಲಿಟಿ ಇಸ್ ಡಿಫ್ರೆಂಟ್, ಬಟ್ ಆ್ಯಕ್ಚುಲಿ ನೋಡಬೇಕು, ಫ್ಯೂಚರ್ ಡ್ರೀಮ್ ಮಾಡಬೇಕು. ಹೌದು. ಸೊ ಡ್ರೀಮ್ ಹೌಸ್ ಅಂತ ಆದಾಗ ಫ್ಯೂಚರ್ ಕೂಡ ಡ್ರೀಮ್ ಮಾಡಿನೇ ಕಟ್ಟಬೇಕು. ಆಮೇಲೆ ಎಲ್ಲೂ ಕೆತ್ತಕ್ಕಾಗಲ್ಲ, ಬೀಳ್ಸಕ್ಕಾಗಲ್ಲ, ಒಡೆದಾಕಕ್ಕಾಗಲ್ಲ, ಹಾಕಿದ್ರೂ ಹಾಳಾಗ್ಬಿಡುತ್ತೆ ಅನ್ನೋದು ಆಗುತ್ತೆ. ಎಕ್ಸಾಕ್ಟ್ಲಿ. ಪ್ಲಸ್ ನೈಬರ್ಸ್ ತುಂಬ ಕಾಟ ಕೊಡ್ತಾರೆ. ಫ್ಯೂಚರಲ್ಲಿ ನೀವು ಏನಾದರೂ ಕೆಲಸ ಮಾಡೋಕೆ ಹೋದರೆ ಮನೆ ಕಟ್ಟುವಾಗ ಎಲ್ಲರೂ ಸೈಲೆಂಟಾಗಿ ಇದ್ಬಿಡ್ತಾರೆ, ಕಾಟ ಕೊಡ್ತಾರೆ. ಅದರಲ್ಲೂ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಮನೆಯೊಡೆ ಇದ್ಕೊಂಡು ಮನೇನ ಏನಾದರೂ ರೀವರ್ಕ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿರೋ ನೈಬರು ನಿಮ್ಗೆ ಅಗೇನ್ಸ್ಟ್ ಆಗಿಬಿಡ್ತಾರೆ. ಅಂದರೆ ಅದರಲ್ಲೊಂದು ಜೋಕ್ ಇದೆ ಸರ್, ಪ್ರತಿ ಗೃಹ ಪ್ರವೇಶಕ್ಕೂ ಸಂಜೆ ಹೋಳಿಗೆ ತಿನ್ನಕ್ಕೆ ಅಂತ ಬರ್ತಾರಲ್ಲ, ಬರೋರು ಈ ಗೋಡೆ ಸ್ವಲ್ಪ ಆಚೆ ಆಗಬೇಕಿತ್ತು, ಇಲ್ಲೊಂದು ಬೇರೆ ಪೇಂಟ್ ಹಾಕಬೇಕಿತ್ತು, ಇದೊಂದು ಸ್ವಲ್ಪ ಈಚೆ ಬರಬೇಕಿತ್ತು, ಇಂಥ ಕಮೆಂಟ್ಸ್ ಕೊಡ್ತಾರೆ. ಬಿಟ್ಟು ಇದನ್ನ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಅದೊಂದು ಡೈಜೆಷನ್ ಆಗಲ್ಲ. ನಿಮಗೆ ನೀವೇನು ಇಷ್ಟೊಂದು ಸಕ್ಸಸ್ ಆಗಿಬಿಟ್ಟಿದ್ದೀರಾ, ಇಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಟಿದ್ದೀರಾ, ನಿಮ್ಮ ಸಕ್ಸಸ್ಸು ಡೈಜೆಸ್ಟ್ ಆಗಲ್ಲ. ಅಟ್ಲೀಸ್ಟ್ ನಾಳೆ ನೆಗೆಟಿವ್ ಆಗ್ಬಿಟ್ಟು ನಿಮ್ಮ ಫೇಸ್ ಹ್ಯಾಪಿನೆಸ್ನ ಡಿಕ್ರೀಸ್ ಮಾಡ್ಬೇಕನ್ನೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಾರೆ. ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಯಾರು ಇರಬೇಕು, ಕ್ಲೈಂಟ್ ಮನೆ ಕಟ್ಟೋರು ಯಾರಿದ್ದಾರೆ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದು ನಾನು ಹಿಂಗೆ ಮಾಡಿದ್ದೀನಿ, ನಂಗೆ ಇದೇ ಇಷ್ಟ ಅನ್ನೋದನ್ನು. ಎಸ್. ಬಟ್ ನನಗೇನು ಅಂದರೆ, ನೀವು ಬೆಂಗಳೂರಲ್ಲಿ ಮಾತ್ರ ಮನೆ ಕಟ್ಕೊಡ್ತೀರಾ ಅಥವಾ ಎಲ್ಲೆಲ್ಲ ಮನೆ ಕಟ್ಕೊಡ್ತೀರಾ ಅಂತ? ಯಾಕಂದರೆ ತುಂಬ ಜನ ಆಸೆ ಇರುತ್ತೆ, ನನ್ನ ಮನೆಯೂ ಕಟ್ಬೇಕು. ಈಗ ವಿಡಿಯೋ ಅಂತೂ ನೋಡ್ತಿರ್ತಾರೆ, ಸೊ ಅವರು ನಮ್ಮೂರಿಗೂ ಬರ್ತಾರಾ ಇವರು ಅಂತ ಕೇಳ್ತಾರೆ, ಕಮೆಂಟ್ ಬಂದೇ ಬರುತ್ತೆ, ನಮ್ಮೂರಿಗೂ ಬರ್ತೀರಾ ಸರ್ ಅಂತ. ಈಗ ಎಲ್ಲೆಲ್ಲ ಹೋಗ್ತೀರಾ ಸರ್? ಓನ್ಲಿ ಬ್ಯಾಂಗ್ಳೂರ್ ಮ್ಯಾಮ್, ಎಲ್ಲೂ ಹೋಗಿಲ್ಲ. ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ಹೋಗಿಲ್ಲ, ವರ್ಕ್ ಟೈಮ್ ಇಲ್ಲ. ನಿಜ ಹೇಳ್ಬೇಕಾದ್ರೆ ದೇವ್ರ ದಯದಲ್ಲಿ ಎಷ್ಟೊಂದು ಕೆಲಸಗಳಿದೆ ಅಂದರೆ ಇಲ್ಲೇ. ಇವಾಗ ನನ್ನ ಹತ್ರ ಕೆಲಸಗಳಲ್ಲಿ ಕಡಿಮೆ ಇದ್ದರೆ ಐ ಕ್ಯಾನ್ ಥಿಂಕ್ ಆಫ್ ಅದರ್ ಸ್ಟೇಟ್ಸ್, ಅದರ್ ಸಿಟೀಸ್ ಎಲ್ಲ ಟ್ರೈ ಮಾಡ್ಬೋದು. ದೇವರು ಇಲ್ಲೇ ಅಷ್ಟೊಂದು ಕೆಲಸಗಳು ಕೊಟ್ಬಿಟ್ಟಿದ್ದಾರೆ, ಟೈಮೇ ಸಿಗಲ್ಲ, ಅಷ್ಟೊಂದು ಪಜಿತಿರಲ್ಲಿದ್ದೀವಿ. ಇವಾಗ ಇದರಲ್ಲಿ ಹೆಂಗಂದರೆ, ಇವಾಗ ನಾನು ಹೆಂಗೆ ಮಾಡ್ಕೊಂಡಿದ್ದೇನೆ ಅಂದರೆ, ಇವತ್ತವರೆಗೂ ಕ್ಲೈಂಟ್ ಹತ್ರ ನಾನೇ ಮಾತಾಡ್ತಿದ್ದೀನಿ. ಇವಾಗ ನಾನು ಮಾತಾಡುವಾಗ ನನ್ನ ಇನ್ಪುಟ್ ಇರೋವರೆಗೂ ಈ ಕಂಪನಿ ನನ್ನ ಕಂಟ್ರೋಲಲ್ಲಿ ಇರುತ್ತೆ. ಬೇರೆ ಬಿಸ್ನೆಸ್ಸಲ್ಲಿ ಸ್ಟಾಫ್ ಕ್ಯಾನ್ ರನ್ ದ ಶೋ, ಟೀಮ್ ಕ್ಯಾನ್ ರನ್ ದ ಶೋ, ಬಟ್ ವೆನ್ ಇಟ್ ಈಸ್ ಕನ್ಸ್ಟ್ರಕ್ಷನ್ ಇಟ್ ಈಸ್ ಲೈಕ್ ಸೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. ಅದರಲ್ಲಿ 1-2 ವಿಷಯ ಅಲ್ಲ, ಯಾವೊಂದು ವಿಷಯನೂ ನೀವು ಗ್ರಾಂಟೆಡ್ಗೆ ಕನ್ಸ್ಟ್ರಕ್ಷನ್ ತೊಗೊಳಕ್ಕಾಗಲ್ಲ. ನಾನು ಹೇಳಿದ ಥರ ನನ್ನ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಹೆಂಗಂದರೆ 80 to 100 years ಆ ಬಿಲ್ಡಿಂಗ್ ಪ್ಲ್ಯಾನ್ ನಾನು ಮಾಡೋದು. ಇವಾಗ ಕೆಲವು ಕ್ಲೈಂಟ್ ಬರ್ತಾರೆ, ಸರ್ ನನಗೆ ಅಷ್ಟು ಹೆವಿ ಬೇಡ, ನನಗೆ ಒಂದು 8 ಅಡಿ ಸಾಕು ಫೌಂಡೇಶನ್, 9 ಅಡಿ ಹೋಗ್ಬೇಡಿ ಅಂತಾರೆ. ಬಟ್ ಸಾಯಿಲ್ ರಿಪೋರ್ಟ್ ನನಗೆ 10 feet ಹೋಗಬೇಕು, ಮಣ್ಣು ಚೆನ್ನಾಗಿಲ್ಲ ಅಂತ ಬರುತ್ತೆ. 10 feet ನಾರ್ಮಲಾಗಿ ನಾವು 7 feetವರೆಗೂ ಫ್ರೀಯಾಗಿ ತೆಗಿತೀವಿ.
10 ಫೀಟ್ ಹೋದಾಗ 3 ಫೀಟಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಕ್ಲೈಂಟ್ಸ್ ಹೇಳ್ತಾರೆ, ಸರ್ ನಡೀತದೆ ಸರ್, ಅಲ್ಲ ಅಕ್ಕಪಕ್ಕದಲ್ಲ 5 ಅಡಿ 6 ಅಡಿ ತೆಗೆದಿದ್ದಾರೆ ಸರ್, ನಡೀತದೆ ಅಂತಾರೆ. ಸರ್ ನಡೀತದೆ, ನಾಳಿದ್ದ ದಿನ ಏನಾದರೂ ಆಯ್ತಂದ್ರೆ ಯಾರಪ್ಪ ಕಟ್ಟಿದ್ದು? ರಿಯಾಸಸ್ ಗೋಲ್ಡನ್ ಕೀ ಬಿಲ್ಡರ್ ಕಟ್ಟಿದ್ದು. ಈ ಪ್ರಾಬ್ಲಮ್ ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಷ್ಟು ಹಾರ್ಡ್ ವರ್ಕು ಒಂದು ಸಣ್ಣ ಮಿಸ್ಟೇಕ್ಗಳಾಗೋಗುತ್ತೆ. ಆ ಸಣ್ಣ ಮಿಸ್ಟೇಕ್ ನೋ ಕಾಂಪ್ರಮೈಸ್. ನನ್ನ ಹತ್ರ ನಾನು ಮಾಡಬೇಕಾದ್ರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲೇ ಮಾಡೋದು, ಇದು ಬಿಟ್ಟು ಮಾಡೋದೇ ಇಲ್ಲ. ದಟ್ ಈಸ್ ವಾಟ್ ವಿ ಸ್ಟ್ಯಾಂಡ್ ಫಾರ್. ಸರ್, ಈಗ ಮನೆ ಕಟ್ಟೋಕೆ ಬರೋರು ಫ್ರೀ ಮೈಂಡೆಡ್ ಆಗಂತೂ ಬರೋದಿಲ್ಲ. ತುಂಬ ಯೋಚನೆಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಅದು ಹಣದಿಂದ ಹಿಡಿದು ಅವರ ಕನಸನ್ನು ಹೇಗೆ ನನ್ಸ್ ಮಾಡಬೇಕು ಅನ್ನುವಂಥ ಇಂಟೆನ್ಷನಿಂದ ಕೂಡ ಬಂದಿರ್ತಾರೆ. ಹಿಂಗೆಲ್ಲ ಹೇಳ್ತಾರೆ ನಿಮ್ಮ ಹತ್ರ, ಸರ್ ಹಿಂಗಾಗಬೇಕು ಸರ್, ಇಷ್ಟೇ ಹೀಗಾಗಬೇಕು ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ಮನೆ ಕಟ್ಟೋದಕ್ಕೂ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಮೇಲೆ ಅಲ್ಲೂ ನಿಮಗೆ ಕೆಲವು ಬರುತ್ತೆ, ಇದು ಹೀಗೆ ಆಗಬೇಕು, ಇದು ಹೀಗೆ ಆಗಬೇಕು, ಇಂಥದ್ದು ಬಂದಿದೆಯಾ, ಆ ಸಿಚುವೇಶನನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ. ಲೈಕ್ ಅದಂತೂ ಡೇ ಇನ್ ಡೇ ಔಟ್ ಇದೆ ಮ್ಯಾಮ್. ನಮಗೆ ಯಾರು ಒಬ್ರಂತ ಹೇಳೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಇದು ಮಾಡ್ತಾರೆ. ಲೈಕ್ ತುಂಬ ಅಬ್ಸೆಸ್ಡ್ ಆಗಿರ್ತಾರೆ, ನನ್ನ ಬಿಲ್ಡಿಂಗ್ ಹಿಂಗೆ ಬರಬೇಕು. ಲೈಕ್ ಕಾಂಕ್ರೀಟ್ ಹಾಕಿದಾಗ ಸಿಮೆಂಟ್ ಮಿಕ್ಸಿಂಗ್ರಲ್ಲಿ ಜಾಸ್ತಿ ಹಾಕಿ, ಇನ್ನೂ ಜಾಸ್ತಿ ಹಾಕಿ, ಇನ್ನೇ ಜಾಸ್ತಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಮಾಡ್ತಾರೆ. ಸಿಮೆಂಟ್ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು ತಮ್ ರೂಲ್ ಅಂತ ಒಂದಿರುತ್ತೆ. ವಿ ಫಾಲೋ ದ ತಮ್ ರೂಲ್. IS ಕೋಡ್ ಪ್ರಕಾರ ಎಷ್ಟು ಸಿಮೆಂಟ್ ಆಗಬೇಕೋ ಅಷ್ಟೇ ಆಗಬೇಕು. ಬಟ್ ಕ್ಲೈಂಟ್ಸು ಅರ್ಥ ಮಾಡ್ಕೊಳಲ್ಲ. ಅವ್ರೇನು ಮಾಡ್ತಾರೆ, ಸರ್ ಇನ್ನೂ ಹಾಕಿ, ಒಂದು ಮೂಟೆ ಹಾಕಿ ಕೇಳಿ, ಜಾಸ್ತಿ ಹಾಕಲಿ ಪರವಾಗಿಲ್ಲ, ನಾನು ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತಾರೆ. ಎಷ್ಟು ಜಾಸ್ತಿ ಆಗ್ತಿರೋ ಅಷ್ಟು ಬಿಲ್ಡಿಂಗ್ ಹಾಳಾಗುತ್ತೆ. ಅವ್ರೇನಂತ ತಿಳ್ಕೊತಾರೆ, ನನ್ನ ಮಗುಗೆ 2 ಇಡ್ಲಿ ಜಾಸ್ತಿ ತಿನ್ಸಿದ್ರೆ ನನ್ನ ಮಗು ಸ್ಟ್ರಾಂಗ್ ಆಗಿ ಬೆಳೀತಾನೆ ಅನ್ನೋ ಥರ ಒಂದು ಕಾನ್ಸೆಪ್ಟ್ರಲ್ಲಿ ತುಂಬ ಅಬ್ಸೆಸ್ಡ್ ಆಗಿದ್ಬಿಟ್ಟು ನಮಗೆ ಒಂದು ಪ್ರೆಷರ್ ಕೊಡ್ತಾರೆ. ಇಂಜಿನಿಯರ್ ಹತ್ರ ಜಗಳ ಮಾಡೋದು, ಇಲ್ಲ ಇನ್ನೂ ಜಾಸ್ತಿ ಹಾಕಿ, ಅಷ್ಟು ಅವಶ್ಯಕತೆ ಬರಲ್ಲ. ವಿ ಆರ್ ಪ್ರೊಫೆಷ್ನಲ್ಸ್. ಇವಾಗ ನಾನೊಂದು ಮಾತು ಹೇಳ್ತೇನೆ, ಭಾಳಷ್ಟು ಬಿಲ್ಡರ್ಸ್ಗೂ, ಮೇಸ್ತ್ರೀಸ್, ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್, ಐ ಕ್ಯಾನ್ ಗಿವ್ ಯು ಇನ್ ರಿಟರ್ನ್. ಅವ್ರಿಗೆ ಗೊತ್ತೇ ಇರಲ್ಲ ಈ ಮಾಹಿತಿ ನಾನು ಹೇಳೋದು. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೀಲು, ಒಂದು ಸ್ಕ್ವೇರ್ ಫೀಟಿಗೆ ವಿ ಶುಡ್ ಯೂಸ್ 4 kgs ಆಫ್ ಸ್ಟೀಲ್. 4,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಅಂದರೆ ಮಿನಿಮಮ್ 16 tons ಆಫ್ ಸ್ಟೀಲ್ ಯೂಸ್ ಮಾಡಿರ್ಬೇಕು ಅದಕ್ಕೆ. ಇದು ಯಾರಿಗೂ ಗೊತ್ತಿರಲ್ಲ, ಯಾರು ಇದನ್ನು ಫಾಲೋನೂ ಮಾಡಲ್ಲ. ಐ ಕ್ಯಾನ್ ಗಿವ್ ಯು ಇನ್ ವಿಡಿಯೋ ರೆಕಾರ್ಡಿಂಗ್. 16 ton ಯೂಸ್ ಮಾಡಬೇಕು. ವಿ ರಿಯಾಸಸ್ ಗೋಲ್ಡನ್ ಕೀ ಮೇಕ್ ಶ್ಯೂರ್ ಟು ಯೂಸ್ 16 tons. ರೇಟ್ ಕಡಿಮೆ ಮಾಡ್ತಿದ್ದೀವಿ, ಬೆಸ್ಟ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ, 16 ton ಆಫ್ ಸ್ಟೀಲ್ ಯೂಸ್ ಮಾಡ್ತಿದ್ದೀವಿ ಫಾರ್ ಅ ಬಿಲ್ಟಪ್ ಏರಿಯಾ. ಲೋಕಲ್ ಮೇಸ್ತ್ರಿಗೆ ಹೋದರೆ, ಸರ್ ನಾನು ನೋಡ್ಕೊತೀನಿ ಸರ್, ಅದೊಂದು 4 ಇದೊಂದು 3 ಹಾಕಿದ್ರೆ ನಡೀತದೆ ಸರ್ ಅಂತೇಳ್ಬಿಟ್ಟು ಮಾಡ್ತಾರೆ. ಬಟ್ ಕ್ಲೈಂಟು ನಾನೇ ಸ್ವತಃ ನಿಂತ್ಕೊಂಡು ಕಟ್ಟಿದ್ರೆ ಬೆಟ್ರು, ಬೆಸ್ಟ್ ಬ್ರ್ಯಾಂಡ್ ಆಗ್ಬೋದು ಅಂತೇಳ್ಬಿಟ್ಟು ಟ್ರೈ ಮಾಡ್ತಾರೆ. ತಮ್ಮ ರೂಲ್ ಗೊತ್ತಿರಲ್ಲ. ಯಾವುದಕ್ಕೆ ಎಷ್ಟು ಆಗಬೇಕು, ಎಲ್ಲಿ ಎಷ್ಟು ಆಗಬೇಕು ಅಲ್ಲಿ ಅಷ್ಟೇ ಆಗಬೇಕು. ಅದನ್ನು ಅವ್ರು ಫಾಲೋನೇ ಯಾರೂ ಮಾಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ ಸಿಮೆಂಟ್ ಅಂತ ಇಟ್ಕೊಂಡ್ರೆ 18 kgs ಆಫ್ ಸಿಮೆಂಟ್ ಹೋಗುತ್ತೆ. ಸೊ ಈ 18 kgs ಆಫ್ ಸಿಮೆಂಟ್ ಹೋಗೋದು ಭಾಳಷ್ಟು ಜನಕ್ಕೆ ಮಾಹಿತಿ ಇರಲ್ಲ. ಒಂದು ಲೈಕ್ ಇಟ್ಸ್ ನಾಟ್ ಲೈಕ್ 1000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಆಫ್ 4000 ಸ್ಕ್ವೇರ್ ಫೀಟ್, 5000 ಸ್ಕ್ವೇರ್ ಫೀಟ್, ರೈಟ್ ಫ್ರಮ್ ಫೌಂಡೇಶನಿಂದ ಬಿಲ್ಡಿಂಗ್ ಕಂಪ್ಲೀಷನ್ವರೆಗೂ ಒಂದು ಲೆಕ್ಕ ಇರುತ್ತೆ, ಇಷ್ಟೇ ಸಿಮೆಂಟ್ ಹೋಗ್ಬೇಕಂತ ಬಿಟ್ಟು. ನಾವು ಪ್ರತಿಯೊಂದು ಬಿಲ್ಡಿಂಗು ಕಟ್ಟು ಅದರದ್ದು ಟೋಟಲ್ ಎಕ್ಸ್ಪೀರಿಯನ್ಸ್ ಏನದು ಅದನ್ನು ತಮ್ಮ ಲೆಕ್ಕ ಇಟ್ಕೊಂಡ್ಬಿಟ್ಟು ನಾವು 100% ಅದನ್ನು ಫಾಲೋ ಮಾಡ್ತೀವಿ. ಇದೆಲ್ಲ ಭಾಳಷ್ಟು ಜನ ಗೊತ್ತಿರಲ್ಲ. ಬಟ್ ದೇ ಥಿಂಕ್ ನಮಗೆ ಗೊತ್ತಿದೆ, ನಾವು ಯೂಟ್ಯೂಬ್ರಲ್ಲಿ ನೋಡಿದ್ದೀವಿ, ಗೂಗಲ್ ಮಾಡಿದ್ದೀವಿ, ChatGPT ನೋಡಿದ್ದೀವಿ. ಸೊ ದಟ್ ಈಸ್ ಆಲ್. ಅದು ಇರಲಿ, ಒಂದು ಕಡೆ ಇರಲಿ. ವಿ ಆರ್ ಪ್ರೊಫೆಷನಲ್ಸ್. ನಮಗೆ ಬಿಟ್ಟರೆ ನಮ್ಮ ಹತ್ರ ಬಿಟ್ಬಿಡಿ, ನಾವು ನೋಡ್ಕೊತೀವಿ ಅಷ್ಟೇ. ಬಟ್ ಏನು ಗೊತ್ತಾ, ನೀವು ತುಂಬ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ. ಪ್ರೊಫೆಷ್ನಲ್ ಆಗಿ ಅಂದರೆ ನಿಮ್ಮ ಕೆಲಸದಲ್ಲಿ ಮಾಡಬಹುದು, ಬಟ್ ಅಲ್ಲಿ ಎಮೋಷ್ನಲ್ ಆಗು ಕೂಡ ಕನೆಕ್ಟ್ ಆಗಬೇಕಾಗತ್ತೆ. ಯಾಕಂದರೆ ಗಂಡ ಬಂದುಬಿಟ್ಟು ನಂಗೆ ಈ ಟೈಲ್ಸ್ ಹಾಕಿಂತ ಅಂತಾರೆ, ಹೆಂಡತಿ ಬಂದುಬಿಟ್ಟು ನಂಗೆ ಅದು ಬೇಡ ಇನ್ನೊಂದು ಹಾಕಿಂತ ಅಂತಾರೆ. ಅಲ್ಲಿ ಅವ್ರದ್ದು ಜಗಳ ನಡೀತಿರುತ್ತೆ. ನೀವು ಆ ಜಗಳನೂ ತಂಪು ಮಾಡಬೇಕು, ಯಾವ ಟೈಲ್ಸ್ ಹಾಕಬೇಕು ಅಂತಲೂ ಡಿಸೈಡ್ ಮಾಡಬೇಕು. ಎಂಥದ್ದು ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೇಡಮ್, ನಮ್ಮ ಕಂಪನಿಯಲ್ಲಿ ನಾವು ಅವ್ರ ಫ್ಯಾಮಿಲಿಗೆ ನಮ್ಮ ಇಂಜಿನಿಯರ್ ಸಮೇತ ನಾವು ನಮ್ಮ ವೆಂಡರ್ ಹತ್ರ ಕಳಿಸ್ಬಿಡ್ತೀವಿ. ಯಾವ್ದು ಬೇಕೋ ನೀವು ಕೆಲವ್ರ ಹತ್ರ ಹೋದರೆ 6 ಗಂಟೆ 8 ಗಂಟೆವರೆಗೂ ಟೈಲ್ಸ್ ಸೆಲೆಕ್ಷನ್ರಲ್ಲೇ ಹೋಗುತ್ತೆ. 8 hours ಮ್ಯಾಮ್, 6 to 8 hours. ಮಧ್ಯದಲ್ಲಿ ಲಂಚ್ಗೆ ಹೋಗಿ ಬರ್ತಾರೆ, ತಿರ್ಗಾ ಚಾಯ್ಸ್ ಸೆಲೆಕ್ಟ್ ಮಾಡ್ತಾನೆ ಇರ್ತಾರೆ, ಫೈನಲೈಸ್ ಆಗಲ್ಲ. ಕೆಲವರು 2-3 ಸತಿ ಹೋಗ್ಬಿಟ್ಟು ಫೈನಲೈಸ್ ಮಾಡ್ತಾರೆ. ಲೇ ಮಾಡಿದ್ಮೇಲೆ ಚೆನ್ನಾಗಿ ಬಂದಿಲ್ಲ, ಲುಕ್ಕು ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ಬಂದಿಲ್ಲ, ಇದನ್ನು ತೆಗೆದುಬಿಟ್ಟು ಬೇರೆ ಹಾಕಿ ಅಂತಾರೆ. ಸೊ ಎಲ್ಲ ರೀತಿ ಜನರು ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ನಿಮ್ದೊಂದು ಯಾವುದಾದ್ರು ರೀಸೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ, ಏನಾಗಿದೆ ಅಂದರೆ ನಿನ್ನೆ ಒಬ್ರು ಅದನ್ನ ನಾನು ಹೇಳಿದೆ. ನಾರ್ಮಲ್ ಆಗಿ ಐ ಡೋಂಟ್ ಬಿಲೀವ್ ಇನ್ RMC. ನಾನು RMC ಯಾವ ಬಿಲ್ಡಿಂಗು ಹಾಕೋದಿಲ್ಲ. ರೆಡಿ ಮಿಕ್ಸ್ ಕಾಂಕ್ರೀಟ್ ನನ್ನ ಬಿಲ್ಡಿಂಗ್ಸ್ ಮೋಸ್ಟ್ಲಿ ಐ ಅವಾಯ್ಡ್ ಇಟ್ ಬಿಕಾಸ್ ಕ್ವಾಲಿಟಿ ಆಫ್ ಮ್ಯಾನ್ಯುವಲ್ ಮಿಕ್ಸಿಂಗ್ ಇಸ್ ಆಲ್ವೇಸ್ ಬೆಟರ್. ಅನ್ಲೆಸ್ ಅಂಟಿಲ್ ತುಂಬ ನ್ಯಾರೋ ರೋಡ್ಸು ಆ ಥರ ಇದ್ದರೆ ಮಾತ್ರ. ರೇಟು ಜಾಸ್ತಿ ಒಂದು ರೀತಿ RMC. ಇನ್ನೊಂದು ಕ್ವಾಲಿಟಿ ಬಂದ್ಬಿಟ್ಟು ಮ್ಯಾನ್ಯುವಲ್ ಮಿಕ್ಸಿಂಗ್ ಇರಲ್ಲ, ಆಲ್ವೇಸ್ ಇಟ್ ಈಸ್ ಬೆಟರ್ ಬಿಕಾಸ್ ನಿಮ್ಮ ಕಣ್ಣು ಮುಂದೆ ಸಿಮೆಂಟ್ ಯೂಸ್ ಆಗುತ್ತೆ, ಎಷ್ಟು ಹೋಗುತ್ತೆ ಅಂತ ಬಿಟ್ಟು.
ಆರ್ ಎಮ್ ಸಿರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಅಪಾರ್ಟ್ಮೆಂಟ್ಸ್ಗೆ ಆರ್ ಎಮ್ ಸಿ ಬೆಟ್ರು, ಬ್ರಿಡ್ಜಸ್ಗೆ ಆರ್ ಎಮ್ ಸಿ ಬೆಟ್ರು, ಟನಲ್ಸ್ಗೆ ಆರ್ ಎಮ್ ಸಿ ಬೆಟ್ರು. ಬಿಕಾಸ್ ವೈ, ಕ್ವಾಲಿಟಿ ಟೆಸ್ಟ್ ಆದಮೇಲೆ 28 ಡೇಸ್ ಟೆಸ್ಟ್ ಆದಮೇಲೆ ಅವ್ರಿಗೆ ಪೇಮೆಂಟ್ ರಿಲೀಸ್ ಆಗೋದು. ದೇ ವಿಲ್ ವೆಯ್ಟ್ ಅಂಟಿಲ್ ದೆನ್. ನಾವು ಚಿಕ್ಕ ಬಿಲ್ಡಿಂಗ್ಗೆ 30-40 ಇಲ್ಲ 40-60 ಬಿಲ್ಡಿಂಗ್ಗೆ ನಿಮಗೆ ಬೇಕಾಗಿರೋ ಸಿಮೆಂಟ್ ರಿಕ್ವೈರ್ಮೆಂಟು ನಿಯರ್ ಬೈ ಇರೋ ಆರ್ ಎಮ್ ಸಿ ವೆಂಡರ್ನೇ ನಾವು ಹುಡುಕ್ತೀವಿ. ಇವಾಗ ಜಿಗ್ನೀರಲ್ಲಿ ಒಂದು ಬಿಲ್ಡಿಂಗ್ ಮಾಡ್ತಿದ್ರೆ ಜಿಗ್ನೀರಲ್ಲಿರೋ ವೆಂಡರೇ ಕೊಡಬೇಕು, ಅಲ್ಲಿಂದ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವೆಂಡರ್ ತೊಗೊಂಬಂದು ಕೊಟ್ಟಾಗ ಕ್ವಾಲಿಟಿ ವಿಲ್ ನಾಟ್ ಬಿ ದ ಸೇಮ್ ಆ್ಯಸ್ ಮ್ಯಾನ್ಯುವಲ್ ಮಿಕ್ಸಿಂಗ್. ಐ ಕ್ಯಾನ್ ಟೆಲ್ ದಿಸ್ ಅಫಿಷಿಯಲಿ. ಯಾವ ಆರ್ ಎಮ್ ಸಿ ಅವರು ಆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದೇ ಇಲ್ಲ. ಸೊ ವಿ ಡೋಂಟ್ ಟೇಕ್ ರಿಸ್ಕ್, ನಮ್ಮ ಬಿಲ್ಡಿಂಗ್ ಹಾಳಾಗುತ್ತೆ, ನಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮ್ಯಾನ್ಯುವಲ್ ಮಿಕ್ಸಿಂಗೇ ಮಾಡೋದು. ಮ್ಯಾನ್ಯುವಲ್ ಮಿಕ್ಸಿಂಗ್ ಮಾಡಿದ್ರೆ ನೆನ್ನೆ ಒಂದು ಎಕ್ಸ್ಪೀರಿಯೆನ್ಸು, ನಮ್ಮ ಲೇಬರ್ಸ್ ಕೆಲಸ ಮಾಡೋರು ಏನಿದ್ದಾರೆ ಜಲ್ಲಿ ಎಕ್ಸ್ಟ್ರಾ ಆಗಿಬಿಟ್ರು. ಅವರು ಓದಿರಲ್ಲ ಮಾಡಿರಲ್ಲ, ಪಾಪ ಏನೂ ಗೊತ್ತಿರಲ್ಲ, ಎತ್ಕೊಂಬಂದು ಆಗ್ಬಿಟ್ಟ. ದ್ಯಾಟ್ ಪರ್ಸನ್ ಸ್ಟಾಪ್ ವರ್ಕ್ ಫಾರ್ 1 hour, ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ. ದಟ್ ಈಸ್ ನಾರ್ಮಲ್. ಅದರಲ್ಲಿ ಏನು ದೊಡ್ಡ ಇಂಪ್ಯಾಕ್ಟ್ ಏನಾಗಲ್ಲ ಸ್ಟ್ರಕ್ಚರ್ಗೆ, 100%. ಅದರಲ್ಲಿ ಯಾವುದೇ ರೀತಿ ಬರಲ್ಲ. ಅಲ್ಲಿಗೆ ಈಕ್ವಲಾಗಿ ಸಿಮೆಂಟು ಇನ್ಕ್ರೀಸ್ ಮಾಡಿಬಿಡ್ತಾರೆ. ಆ ಥರ ಒಂದು ಹೋಯ್ತು ಅಂದರೆ ನಮ್ಮವರು ಅಲ್ಲೇ ಇಂಜಿನಿಯರ್ ಕೆಳಗಡೆ ನಿಂತ್ಕೊಂಡಿರ್ತಾರೆ, ಇಮಿಡಿಯೇಟ್ಲಿ ಸಿಮೆಂಟ್ ಜಾಸ್ತಿ ಹಾಕೋರು. ಬಟ್ ಕ್ಲೈಂಟ್ ಅದನ್ನು ಹೆಂಗೆ ತೊಗೊಂಬಿಟ್ಟಂದರೆ ನಾವೆಲ್ಲ ಏನೋ ಪ್ಲ್ಯಾನ್ ಮಾಡಿ ಅವ್ರ ಮನೆ ಏನೋ ಇಲ್ಲಿ ಕೆಲ್ಸಕ್ಕೆ ಬಂದಿರೋ ಥರ ಒಂದು ಇಮಿಡಿಯೇಟ್ಲಿ ಅಬ್ಸೆಸ್ಡ್ ಆಗಿಬಿಟ್ಟು ದೇ ಟೇಕ್ ಟು ದ ನೆಕ್ಸ್ಟ್ ಲೆವೆಲಲ್ಲಿ. ಸೊ ದೇರ್ ಆರ್ ನಮಗಿದು ಅಭ್ಯಾಸ ಆಗಿಬಿಟ್ಟಿದೆ. ಅಭ್ಯಾಸ ಆಗಿದೆ. ಬಟ್ ಎಂಡ್ ಆಫ್ ದ ಡೇ ಕ್ಲೈಂಟು ಮನೆ ಕಂಪ್ಲೀಟ್ ಆದಾಗ ಅವ್ರ ಟೋಟಲ್ ಬಜೆಟ್ ಏನು ಬಿದ್ದಿದೆ, ಎಷ್ಟರಲ್ಲಿ ಮನೆ ಕಟ್ಟಿದ್ದಾರೆ, ಅಕ್ಕಪಕ್ಕದಿಂದ ಬರೋ ಮಾತೆಲ್ಲ ವಿಚಾರಿಸ್ಕೊಂಡು ಲಾಸ್ಟಲ್ಲಿ ಒಂದು ರಿವ್ಯೂ ಕೊಡ್ತಾರೆ. ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ಮಾಡಿದ್ದು ನಾನು ಜೀವನ ಪೂರ್ತಿ ಮರೆಯಲ್ಲ, ಐ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಯು. ಅದು ಇದು ಎಲ್ಲ ಲಾಸ್ಟಲ್ಲಿ ಹೇಳ್ತಾರೆ. ಯು ಆರ್ ಮೈ ಹೀರೋ. ಏನಂದರೆ ದೇವರೇ ಅಷ್ಟು ಮಾತು. ಲೈಕ್ ಟಚ್ ವುಡ್, ಐ ನೋ ವಾಟ್ ವಿ ಆರ್ ಡೂಯಿಂಗ್. ಅದೇ ನಾನು ಹೇಳಿದ್ದು. ಇನಿಷಿಯಲಿ ಆ ಒಂದು ನಂಬಿಕೆ ಬರಲ್ಲ. ನಾವು ರೇಟ್ ಕಡಿಮೆ ಕೊಡ್ತಿದ್ದೀವಿ ಅನ್ನೋದಕ್ಕೆ ಅವರು ಭಾಳಷ್ಟು ಜನ ಅವ್ರು ಬೇರೆ ಏನೋ ಮಾಡ್ಬೋದು ನೋಡೋ ಕಿವಿಗೆ ಸೈಡ್ಗೆ ಹಾಕಿರ್ತಾರೆ. ಆ ಸೈಡ್ಗೆ ಇರೋದೆಲ್ಲ ರೇಟ್ ಕಡಿಮೆ ಇದೆ ಅಂತ ಬಂದುಬಿಡ್ತಾರೆ. ಬಟ್ ಅದು ಹಾರ್ಟ್ ಒಳಗೆ ಹೋಗ್ತಾನೆ ಇರುತ್ತೆ ಅವ್ರಿಗೆ ಆ ಮಾತು, ಅಯ್ಯೋ ಏನೋ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಮಾಡೋದು ಅನ್ನೋದು ಬೆಸ್ಟು. ಬಟ್ ಅದು ಲಾಸ್ಟಲ್ಲಿ ಅದು ಅಕ್ನಾಲೇಜ್ ಮಾಡ್ತಾರೆ. ಎಸ್, ಅದು ಟ್ರೂ. ಬಟ್ ನನಗೆ ಈಗ ನೀವು ಹೇಳಿದ್ರಿ ತುಂಬ ಕಿರಿಕಿರಿ ಮಾಡ್ತಾರೆ, ಅಂದರೆ ಈ ಥರ ವಿಚಾರಗಳಿರುತ್ತೆ, ಹಿಂಗಾಗಬೇಕು ಹಾಗಾಗಬೇಕು ಅಂತ. ಬಟ್ ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ, ಕ್ಲೈಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ, ನಾವು ಕಡಿಮೆ ದುಡ್ಡು ಕೊಡ್ತಿದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ ನಾವು ಏನು ಹೇಳಂಗಿಲ್ವಾ, ಇದು ಮಾಡಬೇಡಿ ಇದು ಮಾಡಿ ಅಂತ? ಅಥವಾ ಫ್ರೀ ಆಗಿ ನಿಮ್ಮ ಹತ್ರ ಬಂದು ನಾವು ಹೇಳ್ಬೋದಾ, ಸರ್ ಇದು ಸ್ವಲ್ಪ ಚೇಂಜ್ ಮಾಡಿ ಅಂತ? ನಾನು ಹೇಳೋದು ಒಂದೇ ಒಂದು ಮಾತು ಮ್ಯಾಮ್, ನಂಬಿಕೆ ನಿಮ್ಗೆ ಒಂದು ಪಾಯಿಂಟ್ ಕಡಿಮೆ ಇದ್ರೂ ಖಂಡಿತ ನನ್ನ ಹತ್ರ ಬರಲೇಬೇಡಿ. ನಾನು ಅಹಂಕಾರದಲ್ಲೋ ದುರಂಕಾರದಲ್ಲೋ ಮಾತಾಡ್ತಾನೆ ಇಲ್ಲ. ವ್ಯವಹಾರ ಬಿಸ್ನೆಸ್ ಅಂದಮೇಲೆ ಟ್ರಸ್ಟ್ ಇದ್ದರೆ ಮಾತ್ರ ಬಿಸ್ನೆಸ್ ಮಾಡಬೇಕು. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಇಷ್ಟೊತ್ತು ಕೂತ್ಕೊಂಡು ಇಂಟರ್ವ್ಯೂನೇ ಕೊಡ್ತಿರ್ಲಿಲ್ಲ. ನೀವು ಏನಾದರೂ ನನ್ನ ಬೇಡ ಹೇಳ್ಬಿಟ್ಟು ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ನಾನು ಕೂತ್ಕೊಂಡಿದ್ರೆ ಮನೆಯಲ್ಲೇ ಇರಬೇಕು. ಐ ಹ್ಯಾವ್ ಗಟ್ ಫೀಲಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ ವಂಡರ್ಫುಲ್ ವರ್ಕ್. ಇವತ್ತು ನಾನು ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನಂಬಿಕೆ ಇಲ್ಲದಾಗ ಅಯ್ಯೋ ಏನಾಗುತ್ತೋ ಅಂತ ಎದುರ್ಕೊಂಡಿದ್ರೆ ಜೀವನದಲ್ಲಿ ಏನೇನೂ ಮಾಡೋಕ್ಕಾಗಲ್ಲ. ರೈಟ್ ಬಿಲ್ಡರ್ನ ಫೈನಲೈಸ್ ಮಾಡಿ ಟ್ರಸ್ಟು 100% ಬಂದಮೇಲೆ ಕೆಲಸ ಕೊಡಿ. ಜಸ್ಟ್ ಸಿಟ್ ಆ್ಯಂಡ್ ಎಂಜಾಯ್ ಅಷ್ಟೇ. ನಮ್ಮ ಬಗ್ಗೆ ಒಂದು ನೆಗೆಟಿವ್ ಇದ್ದರೆ ನಾವು ಈ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಖಂಡಿತ ನೀವು ಹೇಳೋದ್ರಲ್ಲಿ 100% ವ್ಯಾಲಿಡು. ನಾನೊಂದು ಮಣ್ಣು ಸಾಯಿಲ್ ಟೆಸ್ಟಿಂಗ್ ಇಲ್ದಾಗ ಮನೆ ಕಟ್ತಿದ್ದೇನೆಂದರೆ ಅಲ್ಲೇ ನೀವು ಅರ್ಥ ಮಾಡ್ಕೊಬೋದು. ಕಾಂಪ್ರಮೈಸ್ ಮಾಡಿದಾಗ ಸ್ಟೀಲ್ ಯೂಸ್ ಮಾಡ್ತೀನಿ, ಸಿಮೆಂಟ್ ಯೂಸ್ ಮಾಡಿದ್ರೆ ಅರ್ಥ ಸಣ್ಣ ಪುಟ್ಟ ವಿಷಯಕ್ಕೆ ಎರರ್ ಆಗುತ್ತೆ ಲೇಬರ್ಸಿಂದ, ಅದನ್ನು ನಾವು ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡ್ತೀವಿ. ವಿ ಆರ್ ದೇರ್, ಜಸ್ಟ್ ಎ ಕಾಲ್ ಅವೇ. ಒಂದು ಕಾಲ್ ಹೊಡಿರಿ, ನಾವು ವಿ ಆರ್ ದೇರ್ ಟು ರೆಸ್ಪಾಂಡ್ ಟು ಯು. ಸರ್, ಈಗ ನೀವು ಹೇಳ್ತೀರಾ ಟ್ರಸ್ಟ್ ಇಟ್ಕೊಂಡ್ರೆ ಬನ್ನಿ ಅಂತ. ಬಟ್ ನಿಮ್ಮ ಹತ್ರ ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ. ಅದು ಬಜೆಟ್ ಏನು, ಪ್ಲ್ಯಾನ್ ಏನು ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಮ್ಯಾನೇಜರ್ಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ನಾಳೆ ಮ್ಯಾನೇಜರ್ ಇರೋದಿಲ್ಲ, ನೀವು ಏನೋ ಬ್ಯುಸಿ ಇರ್ತೀರಾ. ಆವಾಗ ಇಂಥ ಸಿಚುವೇಶನ್ ಎಲ್ಲ ಬಂದರೆ? ಸೊ ಮ್ಯಾಮ್, ದಟ್ ಈಸ್ ಒನ್ ಆಫ್ ದ ರೀಸನ್ ನಾನೇನು ಮಾಡಿದ್ದೇನೆ ಅಂದರೆ, ನನ್ನ ಆಫೀಸ್ರಲ್ಲಿ ನೆಕ್ಸ್ಟ್ ಟು ಮೈ ಸೀಟ್ ರೈಟ್ ಸೈಡಲ್ಲಿ ನಮ್ಮ ವೈಫ್, ನನ್ನ ಲೈಫ್ ಪಾರ್ಟ್ನರ್, ಲವ್ ಆಫ್ ಮೈ ಲೈಫ್ ಆ್ಯಕ್ಚುಲಿ ಅವ್ರು ಕೂತ್ಕೊಂಡಿರ್ತಾರೆ ರೈಟ್ ಸೈಡ್ರಲ್ಲೇ. ಎಲ್ಲ ಮೀಟಿಂಗಿರಲ್ಲೂ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಬಟ್ ಶಿ ವಿಲ್ ಬಿ ಲಿಸ್ನಿಂಗ್, ಶಿ ವಿಲ್ ನಾಟ್ ಟಾಕ್ ಎನಿಥಿಂಗ್ ಇನ್ ದ ಮೀಟಿಂಗ್. ಅವ್ರು ಎಲ್ಲ ರೀತಿ ಆಫೀಸ್ ಆಪ್ರೇಷನ್ಸ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಯಾಕಂದರೆ ಜೀವನದಲ್ಲಿ ಯಾವುದು ಶಾಶ್ವತ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ನಾಳೆ ದಿನ ನನಗೇನೂ ಆಗ್ಬೋದು. ಅಟ್ಲೀಸ್ಟ್ ಐ ಹ್ಯಾವ್ ಸಮ್ ಒನ್ ಟು ಟೇಕ್ ಕೇರ್ ಆಫ್ ದ ಕಂಪನಿ. ಇವಾಗ ನೀವು ಕಷ್ಟಪಟ್ಟು ದುಡ್ದಿರ 40 ಲಕ್ಷ ರೂಪಾಯಿ ಇಲ್ಲ 50 ಲಕ್ಷ ರೂಪಾಯಿ ತೊಗೊಂಡು ಕೊಡ್ತೀರಾ. ಆ 40-50 ಲಕ್ಷಕ್ಕೆ ಐ ಹ್ಯಾವ್ ಸಮ್ ಒನ್ ಎಲ್ಸ್ ಟು ಟೇಕ್ ಕೇರ್ ಆಫ್ ದ ಕಂಪನಿ. ಸೊ ಅದಕ್ಕೆ ನಾನು ಇನ್ನೊಬ್ರು ಬ್ಯಾಕಪ್ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಯಾವುದೂ ಪ್ರಪಂಚದಲ್ಲಿ ಐ ಆಲ್ವೇಸ್ ಥಿಂಕ್ ಆಫ್ ದ ಫ್ಯೂಚರ್. ಇವತ್ತು ಮಾತ್ರ ನಾನಿಲ್ಲ, ನಾನು ರಿಯಾಲಿಟಿಗೆ ನಿಮ್ಮನ್ನು ಮಾತ್ರ 30 ಇಯರ್ಸ್ ಥಿಂಕ್ ಮಾಡಿ ಅಂತ ಹೇಳ್ತಿಲ್ಲ. ರಿಯಾಲಿಟಿಗೆ ನಾನು ಬದುಕ್ತಿದ್ದೀನಿ ಆ ಥರ. ಐ ಹ್ಯಾವ್ ಅ ವಿಷನ್, ಐ ಹ್ಯಾವ್ ಅ ಡ್ರೀಮ್, ಐ ಆಮ್ ಫಾಲೋಯಿಂಗ್ ದಟ್. ಅದರಿಂದ ನಾನು ಎಲ್ಲ ಜಾಗದಲ್ಲಿ ಎಲ್ಲದಕ್ಕೂ ಪ್ಲೇಸ್ ಮಾಡಿದ್ದೀನಿ. ಬಟ್ ದೇವ್ರು ಇನ್ನೂ ಬೆಟ್ರ್ ಪ್ಲ್ಯಾನರ್. ದೇವರು ಪ್ಲ್ಯಾನರ್ ಇದ್ದರೆ ಕೂಡ ನಾವು ಒಂದು ಸಣ್ಣ ಪುಟ್ಟ ವಿಷಯಗಳು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸ್ ವಿ ಕ್ಯಾನ್ ಪ್ಲ್ಯಾನ್. ಅದರಿಂದ ನಾನು ಪ್ರತಿಯೊಂದು, ಬಿಕಾಸ್ ಯುವರ್ ಮನಿ ಇಸ್ ಹಾರ್ಡ್ ಅರ್ನ್ ಮನಿ. ಅದು ಒಂದೊಂದು ರೂಪಾಯಿ ಕಷ್ಟಪಟ್ಟು ಜೀವನ ಪೂರ್ತಿ ದುಡ್ದಿರೋ ದುಡ್ಡು ತೊಗೊಂಬಂದು ನಮ್ಮ ಹತ್ರ ಕೊಡುವಾಗ ಅದಕ್ಕೊಂದು ಅಕೌಂಟಬಿಲಿಟಿ ಇರಬೇಕು. ಆ ಅಕೌಂಟಬಿಲಿಟಿ
with Riaz's Golden Key Constructions, 200% secured and locked. ಎಸ್, ಇದು ತುಂಬ ವಿಶೇಷ ಅನಿಸ್ತು. ಯಾಕಂದರೆ ದುಡ್ಡು ಅಂತ ಹೇಳಿದಾಗ ನಾವು ಬಿಸ್ನೆಸ್ ಮ್ಯಾನ್ಸ್ ಯಾರು ಇಷ್ಟು ಎಮೋಷ್ನಲ್ ಆಗಿ ಥಿಂಕ್ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ಬಟ್ ನೀವು ಆ ಒಂದೊಂದು ರೂಪಾಯಿಗೂ ಹೇಗೆ ವ್ಯಾಲ್ಯೂ ಕೊಡ್ತಿದ್ದೀರಾ ಅನ್ನೋದನ್ನು ಕನ್ವೆ ಮಾಡಿದ್ರಲ್ಲ, ಅದು ಬಹಳ ವಿಶೇಷ ಅನಿಸ್ತು. ಥ್ಯಾಂಕ್ ಯು. ಸರ್, ನೀವು ಹೇಳಿರೋ ಇಷ್ಟು ಮಾತು ಕೂಡ ಎಲ್ಲ ಒಪ್ಕೊಳ್ಳೋ ಅಂಥ ಮಾತೆ. ಅಂದರೆ ನೀವು ಏನು ಹೇಳಿದ್ರೆ ನಂದು ಪ್ಯಾಷನ್ ಇದು, ನಾನು ದುಡ್ಗೋಸ್ಕರ ಮಾಡ್ತಿಲ್ಲ ಅಥವಾ ಏನು ಜಾಸ್ತಿ ಪ್ರಾಫಿಟ್ ಇಟ್ಕೊಂಡು ಮಾಡ್ತಿಲ್ಲ ಅಂತ. ಬಟ್ ಇನ್ನೊಂದು ಏನು ವಿಚಾರ ಇಷ್ಟ ಆಯಿತು ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಕನಸಿರುತ್ತೆ. ಆ ಕನಸನ್ನು ನನಸು ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡೋದಿಲ್ಲ, ಬಟ್ ನೀವು ಹೆಲ್ಪ್ ಮಾಡ್ತಿದ್ದೀರಾ ಆ್ಯಕ್ಚುಲಿ. ಬಟ್ ನನಗನ್ಸುತ್ತೆ ನೀವು ಇಷ್ಟು ಹೇಳಿದ್ರು ಕೂಡ ಒಂದು ಕಡೆ ನನಗಿದೆಯಪ್ಪ ಈಗಲೂ, ನಾನು ಕೊಡಬೇಕಾ, ಯಾಕೆ ಕೊಡಬೇಕು, ಏನಕ್ಕೆ ಕೊಡಬೇಕು ಅಂತ ಓವರ್ ಆಲ್ ಒಂದು ಇಂಥ ಮನಸ್ಥಿತಿ ಇಲ್ಲೂ ಇದ್ದರೆ ಅಂಥವ್ರಿಗೆ ಏನು ಕನ್ಕ್ಲೂಡ್ ಮಾಡ್ತೀರಾ ಸರ್? ಇಲ್ಲ, ಲೈಕ್ ನಿಮಗೆ ರಿಯಾಜಸ್ ಗೋಲ್ಡನ್ ಕೀ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಕೊಟೇಶನ್ ತೊಗೊಳ್ಳಿ, ಅಲ್ಲೇ ನೀವು 80% ವಿನ್ ಆಗಿಬಿಡ್ತೀರಾ. ನಿಮ್ಮ ಮನಸ್ಸಲ್ಲಿ ವಿಲ್ ಬಿ ಹೋಲ್ಡಿಂಗ್ ದ ಮ್ಯಾಕ್ಸಿಮಮ್ ಶೇರ್. ಮತ್ತು ನಿಮಗೆ ಸ್ಟ್ರೆಸ್ ಇಲ್ದಾಗ ಮನೆ ಕಟ್ಟಬೇಕಾ, ಖಂಡಿತ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕಾ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಪ್ರೊಫೆಷ್ನಲಿಸಮ್ ಆಗಿ ಬೇಕಾ, ಸ್ಟ್ರೆಸ್ ಇಲ್ದಾಗ ಮನೆ ಇರಬೇಕಂದ್ರೆ ಖಂಡಿತ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಡ್ರೀಮ್ ಹೌಸ್ ರಿಕ್ವೈರ್ಮೆಂಟ್ಸ್. ಎಸ್, ಅದನ್ನು ತುಂಬ ಸಿಂಪಲ್ ಆಗಿ ಹೇಳಿದ್ರು. ಆ್ಯಂಡ್ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು. ಆ ಕನಸಿದೆಯಲ್ಲ, ಅದನ್ನು ನನಸು ಮಾಡುವಂತಹ ಜಾಗ. ಆ್ಯಂಡ್ ನೀವೇನು ಬಂದ ತಕ್ಷಣ ಮನೆ ಕಟ್ಟೆ ಕೊಡೋದಿಲ್ಲ ಅಥವಾ ನೀವು ದುಡ್ಡೇ ಕೊಡಬೇಕು ಅಂಥದ್ದು ಏನಿರೋದಿಲ್ಲ. ನೀವು ಬಂದ ತಕ್ಷಣ ನಿಮಗೆ ಎಷ್ಟು ನಾಲೆಜ್ ಬೇಕು ಆ ಕಂಪ್ಲೀಟ್ ನಾಲೆಜ್ ಕೊಡ್ತಾರೆ. ಅದನ್ನು ನೀವು ತಗೊಂಡು ನೀವು ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸಿಷನ್ ಕೂಡ ಮಾಡ್ಬೋದು. ಆ್ಯಂಡ್ ಆ ನಾಲೆಜ್ ಫ್ರೀಯಾಗಿ ಕೊಡ್ತಿದ್ದೀರಾ ಅನ್ನೋದು ಕಂಪ್ಲೀಟ್ ಫ್ರೀ. ಇದು ಆ್ಯಕ್ಚುಲಿ ನಾನು ಇದನ್ನು ಹೇಳಬೇಕು. ಯಾಕಂದರೆ ಒಂದು ಡಾಕ್ಟರ್ ಹತ್ರ ನಾನು ಏನಾದರೂ ಸರ್ ಹೇಗಿದ್ದೀರಾ ಅಂತ ಕೇಳಿದ್ರು ಅಟ್ಲೀಸ್ಟ್ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಲೀಸ್ಟ್ ಅಂದರೆ 300 ರೂಪಾಯಿ ಮಾಡ್ತಾರೆ. ಸೊ ಇಲ್ಲಿ ಹೇಗಿದ್ದೀರಾ ಅಂತ ಅಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಕೂಡ 1 ಅವರ್ ಆರಾಮಾಗಿ ಕೂತ್ಕೊಂಡು ಫುಲ್ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೋದು. ಬೇಕಾದಷ್ಟಾಯ್ತು 1 ಅವರ್ ಅಲ್ವಾ ಸರ್? ಸೊ ಹಾಗಿದ್ರೆ ನೀವು ಇನ್ನೇನು ಮಾಡಬೇಕು, ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರನ್ನು ಕಾಂಟ್ಯಾಕ್ಟ್ ಆಗಬೇಕು. ಈಗ ರಿಯಾಜ್ ಸರ್ ನೀವು ಕರೆಕ್ಟಾಗಿ ನೋಡಿದಿರಲ್ಲ, ಅವ್ರು ಆವಾಗಲೇ ಹೇಳಿದ್ದಾರೆ ನನ್ನನ್ನೇ ಬಂದು ಮೀಟ್ ಆಗಿ ಅಂತ. ಸೊ ನಿಮಗೂ ಕೂಡ ಚಂದದ ಅಂದದ ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. Thank you.